ಹಾಯ್ ಹಲೋ ನಮಸ್ತೆ ಎಲ್ರು ಹೇಗಿದ್ದೀರಾ? ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಿದ್ದೀನಿ. ಇವತ್ತು ನಾನು ಮ್ಯಾರಿ ಮೈ ಹಸ್ಬೆಂಡ್ ನ 15th ಎಪಿಸೋಡ್ ಎಕ್ಸ್ಪ್ಲೈನ್ ಮಾಡ್ತಿದ್ದೀನಿ. ನನ್ನ ಎಕ್ಸ್ಪ್ಲನೇಷನ್ ಅಲ್ಲಿ ಏನಾದ್ರೂ ಚೇಂಜಸ್ ಮಾಡ್ಕೋಬೇಕು ಅಂದ್ರೆ ಖಂಡಿತ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. ನನ್ನ ವಿಡಿಯೋ ಇಷ್ಟ ಆದ್ರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಹಾಗೂ ಕಮೆಂಟ್ ಮಾಡೋದನ್ನ ಮರಿಬೇಡಿ. ಯಾರೆಲ್ಲ ಮೊದಲೇ ಬಾರಿಗೆ ನನ್ನ ಎಕ್ಸ್ಪ್ಲನೇಷನ್ ವಿಡಿಯೋನ ನೋಡ್ತಿದ್ದೀರೋ, ನನ್ನ ಎಕ್ಸ್ಪ್ಲನೇಷನ್ ಏನಾದ್ರೂ ನಿಮ್ಗೆ ಇಷ್ಟ ಆಗ್ತಿದ್ರೆ ನಾನು ಆಲ್ರೆಡಿ ವಾಟ್ಸ್ ರಾಂಗ್ ವಿತ್ ಸೆಕ್ರೆಟರಿ ಕಿಮ್ ನ ಕಂಪ್ಲೀಟ್ ಎಪಿಸೋಡ್ ಎಕ್ಸ್ಪ್ಲೈನ್ ಮಾಡಿದೀನಿ, ಒಂದ್ಸತಿ ಚೆಕ್ ಮಾಡಿ. ಈಗ ಎಪಿಸೋಡ್ ಸ್ಟಾರ್ಟ್ ಮಾಡೋಣ ಬನ್ನಿ. ಈಗ ಎಪಿಸೋಡ್ ಸ್ಟಾರ್ಟ್ ಆಗುತ್ತೆ. ಇಲ್ಲಿ ಹೀರೋನ ತೋರಿಸ್ತಾರೆ. ಇಲ್ಲಿ ಹೀರೋ ಜೀವನ್ಗೋಸ್ಕರ ಪಾರ್ಕಿಂಗ್ ಲಾಟ್ ಅಲ್ಲಿ ವೇಟ್ ಮಾಡ್ತಿರ್ತಾನೆ. ಅವಳು ಇಷ್ಟೊತ್ತಾದ್ರೂ ಬರ್ಲಿಲ್ವಲ್ಲ ಅಂತ ಜೀವನ್ಗೆ ಅವನು ಕಾಲ್ ಮಾಡ್ತಿರ್ತಾನೆ. ಈಗ ಸೀನ ಶಿಫ್ಟ್ ಆಗಿ ಜೀವನ್ನ ತೋರಿಸ್ತಾರೆ. ಇಲ್ಲಿ ಜೀವನು ಮಿನ್ವನ್ಗೆ ಹೇಳ್ತಿರ್ತಾಳೆ ನನ್ನ ಸಾಯಿಸ್ಬಿಡು ಅಂತ. ಇಲ್ಲಿ ಮಿನ್ವನು ಜೀವನ್ ಕುತ್ಕೆನ ಇಸುಕ್ತಾ ಇರೋದ್ನ ಇಲ್ಲಿ ನಮ್ಗೆ ತೋರಿಸ್ತಾರೆ. ಜೀವನು ಅವಳ ಮನ್ಸಲ್ಲಿ ಅವಳೆ ಹೇಳ್ಕೊತಿರ್ತಾಳೆ, ನನ್ನ ಹಣೆ ಬರ್ದಲ್ಲಿ ಇದೇ ಏನೋ ಬರ್ದಿರೋದು ಅನ್ಸುತ್ತೆ, ನನ್ ಸಾವು ಮಿನ್ವನ್ ಕೈಯಿಂದಾನೇ ಇರ್ಬೇಕು ಅಂತ ಹೇಳ್ತಿರ್ತಾಳೆ. ಹೀರೋ ಅಲ್ಲಿಗೆ ಬಂದ್ಬಿಟ್ಟು ಮಿನ್ವನ್ಗೆ ಜಾಡ್ಸೋದಿತ್ತಾನೆ. ಆಗ ಜೀವನು ಮತ್ತೆ ಮಿನ್ವನು ಇಬ್ರು ಒಂದೊಂದ್ ಕಡೆ ಬೀಳ್ತಾರೆ. ಇಲ್ಲಿ ಹೀರೋ ಹೋಗ್ಬಿಟ್ಟು ಜೀವನ್ ಏನಾಯ್ತು ಎದ್ದಳು ಎದ್ದಳು ಅಂತ ಹೇಳ್ತಿರ್ತಾನೆ. ಇಲ್ಲಿ ಮಿನ್ವನು ಹಿಂದೆಯಿಂದ ಎದ್ ಬಂದು ಹೀರೋಗೆ ಒಂದೇಟು ಹೊಡಿತಾನೆ. ಇಲ್ಲಿ ಹೀರೋಗೂ ಫುಲ್ಲು ಕೋಪ ಬಂದ್ಬಿಡುತ್ತೆ. ಅವನದು ಚೆನ್ನಾಗಿ ಮಿನ್ವನ್ಗೆ ಚೆಚ್ತಾ ಇರ್ತಾನೆ. ಆ ಕಡೆಯಿಂದ ಈ ಕಡೆಗೆ ಒಳ್ಳೆ ಕಪ್ಪೆ ಸಣ್ಣಂಗ್ ಸೆಣಿತಿರ್ತಾನೆ. ಅವನು 2-3 ಸತಿ ಮಿನ್ವನ್ನ ತೆಗೆದು ರಪ್ ರಪ್ ಅಂತ ಕೆಳಗ್ ಬಿಸಾಕ್ತಿರ್ತಾನೆ. ಇಲ್ಲಿ ಇವರಿಬ್ರು ಮಧ್ಯೆ ತುಂಬಾ ದೊಡ್ಡ ಫೈಟ್ ನಡೆಯುತ್ತೆ. ಈಗ ಸೀನ್ ಶಿಫ್ಟ್ ಆಗಿ ಮಿಸ್ ಯಾಂಗ್ ಮತ್ತೆ ಮಿಸ್ಟರ್ ಲೀನ ತೋರಿಸ್ತಾರೆ. ಇಲ್ಲಿ ಮಿಸ್ಟರ್ ಲೀ ನಾನು ಹೇಳಿರೋದೆಲ್ಲ ನಿಂಗೆ ನೆನ್ಪಿದೆ ಅಲ್ವಾ ಅಂತ ಕೇಳ್ತಿರ್ತಾರೆ. ಅದಕ್ಕೆ ಮಿಸ್ ಯಾಂಗ್ ಹೇಳ್ತಿರ್ತಾರೆ, ಅವನು ಕಾಲ್ ಮಾಡಿದ್ರೆ ನಾನು ರಿಸೀವ್ ಮಾಡ್ಬಾರ್ದು, ಅವನು ಮನೆಗ್ ಬಂದ್ರೆ ನಾನು ಬಾಗ್ಲು ತೆಗಿಬಾರ್ದು, ಅವನೇನಾದ್ರೂ ನನ್ಗೆ ಬೈದ್ರೆ ಎಲ್ಲಾನು ನಾನು ನಿಮ್ಗೆ ಅಪ್ಡೇಟ್ ಮಾಡ್ಬೇಕು ಅಂತ. ಅದಕ್ಕೆ ಮಿಸ್ಟರ್ ಲೀ ಕೂಡ ಹೂ ಅಂತ ತಲೆ ಅಲ್ಲಾಡ್ಸಿರ್ತಾರೆ. ಇಲ್ಲಿ ಮಿಸ್ ಯಾಂಗು ಕಂಟಿನ್ಯೂ ಮಾಡ್ತಾ ಹೇಳ್ತಿರ್ತಾರೆ, ಮಿಸ್ಟರ್ ಲೀ ಥ್ಯಾಂಕ್ ಯು ಸೋ ಮಚ್, ನೀವು ನನ್ನ ಹಾಸ್ಪಿಟಲ್ಗೆ ಯಾವಾಗ್ಲೂ ಡ್ರಾಪ್ ಮಾಡೋದು ಮತ್ತೆ ಪಿಕಪ್ ಮಾಡೋದಕ್ಕೆ ಅಂತ ಹೇಳ್ತಿರ್ತಾರೆ. ಮಿಸ್ ಯಾಂಗು ಕಂಟಿನ್ಯೂ ಮಾಡ್ತಾ ಹೇಳ್ತಿರ್ತಾರೆ, ಅದು ಅಲ್ದಲ್ಲ ನೀವು ನನ್ನ ಡೈವರ್ಸಿಗೂ ಕೂಡ ನೀವು ಸಪೋರ್ಟ್ ಮಾಡ್ತಾ ಇದೀರಾ, ನಂಗೆ ಗೈಡ್ ಮಾಡ್ತಿದ್ದೀರಾ ಅಂತೆಲ್ಲ ಹೇಳ್ತಿರ್ತಾಳೆ. ಇಲ್ಲಿ ಅದಕ್ಕೆ ಮಿಸ್ಟರ್ ಲೀ ಕಂಟಿನ್ಯೂ ಮಾಡ್ತಾ ಹೇಳ್ತಿರ್ತಾರೆ, ನಿನ್ ಥ್ಯಾಂಕ್ಸ್ ಏನು ಹೇಳ್ಬೇಡ, ನಾನು UNK ಕಂಪ್ನಿಲಿ ಕೆಲಸ ಮಾಡ್ತೀನಿ, ನಂಗೆ ಒಳ್ಳೆ ಸ್ಯಾಲ್ರಿ ಕೂಡ ಸಿಗುತ್ತೆ, ನನ್ ಬಾಸ್ ಏನ್ ಹೇಳ್ತಾರೋ ಎಲ್ಲಾ ಕೆಲ್ಸನು ನಾನು ಮಾಡ್ಬೇಕು ಅಂತ ಹೇಳ್ತಿರ್ತಾನೆ. ಅದಕ್ಕೆ ಮಿಸ್ ಯಾಂಗು ಸ್ಮೈಲ್ ಮಾಡ್ತಾ ಬಾಗ್ಲು ತಕೊಂಡು ಸರಿ ಆಯ್ತು ನಾನು ಹೊರಡ್ತೀನಿ ಅಂತ ಹೋಗ್ತಿರ್ತಾಳೆ. ಅವಳು ಬಾಗ್ಲು ಓಪನ್ ಮಾಡಕ್ ಮುಂಚೆ ಒಂದ್ ಸ್ವಲ್ಪ ಯೋಚನೆ ಮಾಡಿ ಮತ್ತೆ ಆ ಕಾರ್ ಒಳಗಡೆ ಅವಳು ಕುತ್ಕೋತಾಳೆ. ಇಲ್ಲಿ ಮಿಸ್ ಯಾಂಗು ಕಂಟಿನ್ಯೂ ಮಾಡ್ತಾ ಹೇಳ್ತಿರ್ತಾಳೆ, ನೀವು ನನ್ಗೆ ಹೇಳಿದ್ರಿ ನನ್ ಮೇಲೆ ನಿಮ್ಗೆ ಕೇರ್ ಇದೆ ಅಂತ, ಅದಕ್ಕೆ ಇಲ್ಲಿ ಮಿಸ್ಟರ್ ಲೀ ಹೇಳ್ತಿದ್ದಾರೆ ಎಲ್ಲಾನು ನಾನು ಬಿಡಿಸಿ ಹೇಳೋದಿಕ್ಕಾಗೋದಿಲ್ಲ ಅಂತ. ಇಲ್ಲಿ ಅವರಿಬ್ರು ಫುಲ್ ಸೈಲೆಂಟ್ ಆಗಿ ಕೂತಿರೋದನ್ನ ಇಲ್ಲಿ ನಮ್ಗೆ ತೋರಿಸ್ತಾರೆ. ಇಲ್ಲಿ ಅದೇ ಟೈಮ್ಗೆ ಮಿಸ್ಟರ್ ಲೀಗೆ ಒಂದು ಕಾಲ್ ಬರುತ್ತೆ. ಅವನು ಕಾಲ್ ರಿಸೀವ್ ಮಾಡಿದ ತಕ್ಷಣ ಹೀರೋ ಆ ಕಡೆಯಿಂದ ಹೇಳ್ತಿರ್ತಾನೆ, ನಾನು ಈಗ ಪೊಲೀಸ್ ಸ್ಟೇಷನ್ ಅಲ್ಲಿ ಇದ್ದೀನಿ ಅಂತ. ಅದಕ್ಕೆ ಮಿಸ್ಟರ್ ಲೀ ಹೇಳ್ತಿರ್ತಾರೆ, ನಾನು ಅಲ್ಲಿಗೆ ಬರ್ತೀನಿ ಇರು ಅಂತ. ಅದಕ್ಕೆ ಹೀರೋ ಹೇಳ್ತಿರ್ತಾನೆ, ನೀನು ಇಲ್ಲಿಗೆ ಬರ್ಬೇಡ, ಈಗ ಹಾಸ್ಪಿಟಲ್ಗೆ ಹೋಗು ಅಂತ ಹೇಳ್ತಿರ್ತಾನೆ. ಈಗ ಸೀನ್ ಶಿಫ್ಟ್ ಆಗಿ ಹಾಸ್ಪಿಟಲ್ ನ ತೋರಿಸ್ತಾರೆ. ಇಲ್ಲಿ ಮಿಸ್ಟರ್ ಲೀ ಮತ್ತೆ ಮಿಸ್ ಯಾಂಗ್ ಅವರು ಹಾಸ್ಪಿಟಲ್ಗೆ ಓಡ್ಕೊಂಡು ಬರ್ತಿರ್ತಾರೆ. ಇಲ್ಲಿ ಮಿಸ್ಟರ್ ಲೀ ಒಬ್ರು ನರ್ಸ್ ಹತ್ರ ಕೇಳ್ತಿರ್ತಾರೆ, ಕಾಂಗ್ ಜೀವನ್ ಅಂತ ಅವ್ರನ್ನ UNK ಕಂಪ್ನಿ ಹೆಡ್ ಆಫೀಸ್ ಇಂದ ಇಲ್ಲಿಗೆ ಕರ್ಕೊಂಡ್ ಬಂದಿದ್ದಾರೆ ಅಂತ ಹೇಳ್ತಿರ್ತಾನೆ. ಸೀನ್ ಶಿಫ್ಟ್ ಆಗಿ ಮಿಸ್ಟರ್ ಲೀ ಮತ್ತೆ ಮಿಸ್ ಯಾಂಗ್ ಜೀವನ ನೋಡಕ್ ಬಂದಿರೋದನ್ನ ಇಲ್ಲಿ ನಮ್ಗೆ ತೋರಿಸ್ತಾರೆ. ಇಲ್ಲಿ ಆಗ ನರ್ಸ್ ಹೇಳ್ತಿರ್ತಾರೆ, ಈಗ ಅವ್ರ ಪಲ್ಸ್ ನಾರ್ಮಲ್ ಆಗಿದೆ, ಈಗ ಅವ್ರ ಬ್ರೀತಿಂಗ್ ಸ್ವಲ್ಪ ಈಗ ನಾರ್ಮಲ್ ಆಗಿದೆ, ಅವ್ರಿಗೆ ಸ್ವಲ್ಪ ಫೀವರ್ ಬಂದಿದೆ, ಇವಾಗ ಅವರು ಓಕೆ ಅಂತ ಹೇಳ್ತಿರ್ತಾಳೆ. ನರ್ಸ್ ಕಂಟಿನ್ಯೂ ಮಾಡ್ತಾ ಹೇಳ್ತಿರ್ತಾಳೆ, ಆಕ್ಚುಲಿ ಅವ್ರ ಮೇಲೆ ಅಟ್ಯಾಕ್ ಆಗಿತ್ತಲ್ಲ, ಅದಕ್ಕೆ ಇಲ್ಲಿಗೆ ಪೊಲೀಸ್ ಅವ್ರು ಬಂದಿದ್ರು ಅಂತ ಹೇಳ್ತಿರ್ತಾಳೆ. ನರ್ಸ್ ಕಂಟಿನ್ಯೂ ಮಾಡ್ತಾ ಹೇಳ್ತಿರ್ತಾಳೆ, ಇನ್ನೊಂದ್ ಸ್ವಲ್ಪ ಆದ್ಮೇಲೆ ಇವ್ರಿಗೆ ಎಚ್ಚರ ಆಗುತ್ತೆ, ಬನ್ನಿ ನಾನು ನಿಮ್ಗೆ ಮೆಡಿಕಲ್ ರಿಪೋರ್ಟ್ಸ್ ನೆಲ್ಲ ತೋರಿಸ್ತೀನಿ ಅಂತ ಹೇಳ್ತಿರ್ತಾಳೆ. ಈಗ ಸೀನ್ ಶಿಫ್ಟ್ ಆಗಿ ಹೀರೋ ಮತ್ತೆ ಮಿನ್ವಾನ್ ತೋರಿಸ್ತಾರೆ. ಇಲ್ಲಿ ಇವರಿಬ್ರು ಜೈಲಲ್ಲಿ ಹಾಕಿರ್ತಾರೆ. ಇಲ್ಲಿ ಮಿನ್ವಾನ್ ಹೇಳ್ತಿದ್ದಾನೆ, ಇನ್ಮೇಲೆ ನೋಡು ನಿನ್ ಲೈಫ್ ನಾನು ಹೇಗಾಳ್ ಮಾಡ್ತೀನಿ ಅಂತ, ನಾನು ಆಚೆ ಬಂದಿದ ತಕ್ಷಣ ಮೀಡಿಯಾದಲ್ಲಿ ಎಲ್ಲಾರ್ಗು ಹೇಳ್ತೀನಿ, ಕುಡ್ದಿದ್ ಮಧ್ಯದಲ್ಲಿ ಒಬ್ಬ ಶ್ರೀಮಂತ ನನ್ ಮೇಲೆ ಹೇಗ್ ಕೈ ಮಾಡ್ದ ಹಾಗೆ ಹೇಗೆ ಅಂತ ನಾನು ಫುಲ್ ಹೇಳ್ತೀನಿ, ನಿನ್ ಜೀವನ ಇನ್ಮೇಲೆ ಸ್ಪಾಯ್ಲ್ ಆಗ್ಬಿಡುತ್ತೆ ಹಾಗೆ ಹೇಗೆ ಅಂತ ಹೇಳ್ತಿರ್ತಾನೆ. ಇಲ್ಲಿ ಮಿನ್ವಾನು ಕಂಟಿನ್ಯೂ ಮಾಡ್ತಾ ಹೇಳ್ತಿದ್ದಾನೆ, ನನ್ನ ಹತ್ರ ಅಂತೂ ಕಳ್ಕೊಳ್ಳಕ್ಕೆ ಏನೂ ಇಲ್ಲ, ಎಲ್ಲ ಜೀವನ್ ದಯೆಯಿಂದಾನೇ ಆಗಿದ್ದು, ಆದ್ರೆ ನಿನ್ನ ಹತ್ರ ಕಳ್ಕೊಳ್ಳಕ್ಕೆ ತುಂಬಾ ಇದೆ ಅಂತ ಹೇಳ್ತಿರ್ತಾನೆ. ಇಲ್ಲಿ ಮಿನ್ವಾನು ಕಂಟಿನ್ಯೂ ಮಾಡ್ತಾ ಹೇಳ್ತಿದ್ದಾನೆ, ಅದು ಸರಿ ಜೀವನ್ಗೆ ಯಾಕೆ ನೀನು ಇಷ್ಟೊಂದು ಸಪೋರ್ಟ್ ಮಾಡ್ತಿದ್ಯಾ, ಅವಳನ್ನ ನೋಡಿದ್ರೆ ಯಾರಿಗೂ ಎಂಜಿಲ್ ಕೂಡ ಅವಳ ಮೇಲೆ ಉಗಿಬೇಕು ಅಂತ ಅನ್ಸಲ್ಲ, ಅವಳು ಆತರ ಇದ್ದಾಳೆ, ನಿನ್ಗೆ ಒಂದು ನಾನು ಸಜೆಷನ್ ಕೊಡ್ತೀನಿ ನೋಡು, ಜೀವನ್ನ ಸುಮ್ನೆ ಹಾಗೆ ಬಿಟ್ಬಿಡು, ನೀನು ಅವಳ ಬಗ್ಗೆ ಜಾಸ್ತಿ ತಲೆ ಕೆಡಿಸ್ಕೋಬೇಡ, ಯಾಕೆಂದ್ರೆ ಜೀವನಿಂದ ನನ್ ಜೀವನನೇ ಹಾಳಾಗೋಯ್ತು, ನಾನಂತೂ ಅವಳನ್ನ ಸುಮ್ನೆ ಬಿಡಲ್ಲ ಹಾಗೆ ಹೀಗೆ ಅಂತೆಲ್ಲ ಹೇಳ್ತಿರ್ತಾನೆ. ಇಲ್ಲಿ ಅದಕ್ಕೆ ಹೀರೋ ಹೇಳ್ತಿರ್ತಾನೆ, ನಿನ್ ಲೈಫ್ ನ ಜೀವನ್ ಅಥವಾ ನನ್ನಿಂದ ನಿನ್ ಲೈಫ್ ಹಾಳಾಗಿಲ್ಲ, ನಿನ್ ಲೈಫ್ ಹಾಳಾಗೋದಕ್ಕೆ ನೀನೇ ಕಾರಣ, ನೀನೇ ದೊಡ್ಡ ಕಿತ್ತೋದ್ ನನ್ ಮಗ, ಅದಕ್ಕೆ ನಿನ್ ಲೈಫ್ ಈ ತರ ಹಾಳಾಗಿರೋದು ಅಂತ ಹೇಳ್ತಿರ್ತಾನೆ. ಇಲ್ಲಿ ಅದಕ್ಕೆ ಮಿನ್ವಾನ್ ಹೇಳ್ತಿರ್ತಾನೆ, ನೀನು ನನ್ಗೆ ನಾಯಿ ಹೊಡ್ದಂಗ್ ಹೊಡ್ದಿದ್ಯಾ, ನಿನಗ್ ಫೈಟಿಂಗ್ ಬರುತ್ತೆ ಅಂತ ನಿನ್ಗಿಂತ ವೀಕ್ ಆಗಿರೋರ್ ಜೊತೆ ನೀನು ಫೈಟ್ ಮಾಡಿ ಗೆಲ್ಲೋದು ಯಾವ ತರ ನ್ಯಾಯ ಹಾಗೆ ಹೇಗೆ ಅಂತೆಲ್ಲ ಕೇಳ್ತಿರ್ತಾನೆ. ಇಲ್ಲಿ ಅದಕ್ಕೆ ಹೀರೋ ಹೇಳ್ತಿರ್ತಾರೆ, ನಾನು ಕೂಡ ನಿನ್ಗೆ ಅದನ್ನೇ ಹೇಳೋದು, ನಿನ್ಗಿಂತ ವೀಕ್ ಆಗಿರೋ ಹುಡ್ಗಿ ಮೇಲೆ ನೀನು ಕೈ ಮಾಡ್ದೆ ಅಲ್ವಾ, ನಿನಗೆ ಯಾರಾದ್ರೂ ಹೊಡಿದ್ರೆ ನೀನು ಈಕ್ವಾಲಿಟಿ ಬಗ್ಗೆ ಮಾತಾಡ್ತೀಯ, ಅದೇ ನಿನ್ಗಿಂತ ವೀಕ್ ಆಗಿರೋರಿದ್ರೆ ಅವ್ರ ಮುಂದೆ ನೀನು ರಾಕ್ಷಸ ಆಗ್ಬಿಡ್ತೀಯ, ನಾನು ಯಾವತ್ತೂ ಯಾರ ಮೇಲೂ ಕೈ ಮಾಡ್ಬೇಕು ಅಂತ ಅನ್ಕೊಂಡೇ ಇರ್ಲಿಲ್ಲ, ಆದ್ರೆ ನೀನೇ ನನ್ನನ್ನ ಫೋರ್ಸ್ಫುಲಿ ಆಗಿ ನಿನ್ಗೆ ಹೊಡಿಯೋ ತರ ನೀನೇ ಮಾಡ್ಕೊಂಡಿದ್ದು ಅಂತ ಹೇಳ್ತಿರ್ತಾನೆ. ಇಲ್ಲಿ ಹೀರೋ ಇಷ್ಟೆಲ್ಲ ಮಾತಾಡ್ತಿರುವಾಗ ಪೊಲೀಸ್ ಅವ್ರು ಬಂದ್ಬಿಟ್ಟು ಬನ್ನಿ ಹುಜಿ ಹೋಗಿ ನಿಮ್ಗೆ ಬೇಲ್ ಆಗಿದೆ ಅಂತ ಕರಿತಿರ್ತಾರೆ. ಇಲ್ಲಿ ನೋಡಿದ್ರೆ ಮಿಸ್ಟರ್ ಲೀ ಬಂದ್ಬಿಟ್ಟು ಹೀರೋದು ಆಲ್ರೆಡಿ ಬೇಲ್ ಮಾಡ್ಸಿರ್ತಾರೆ. ಇಲ್ಲಿ ಹೀರೋ ಆಚೆಗೆ ನಡ್ಕೊಂಡು ಹೋಗ್ತಿರುವಾಗ ಮಿನ್ವಾನು ಜೋರಾಗಿ ಕಿರ್ಚ್ಕೋತಿರ್ತಾನೆ, ಹಾಗಾದ್ರೆ ನಾನೇನ್ ಮಾಡ್ಬೇಕು, ನನ್ಗೆ ಯಾಕೆ ಬೇಲ್ ಆಗಿಲ್ಲ, ನಾನ್ ಯಾಕೆ ಹೊರಗಡೆ ಹೋಗ್ಬಾರ್ದು, ನನ್ನನ್ನು ಆಚೆ ಬಿಡಿ ಅಂತ ಅವನು ಕಿರ್ಚಾಡ್ತಿರ್ತಾನೆ. ಇಲ್ಲಿ ಆಗ ಹೀರೋ ಹೇಳ್ತಿರ್ತಾನೆ, ನಿನ್ ಪ್ರಕಾರ ನಿನ್ಗೆ ಕಳ್ಕೊಳಕ್ಕೆ ಏನು ಇಲ್ಲ, ಆದ್ರೆ ನನ್ ಪ್ರಕಾರದಿಂದ ನೋಡಿದ್ರೆ ನಿನ್ ಹತ್ರ ಕಳ್ಕೊಳಕ್ಕೆ ತುಂಬಾ ಇದೆ ಅಂತ ಇಲ್ಲಿ ಹೀರೋ ಮಿನ್ವಾನ್ಗೆ ಹೇಳ್ತಿರ್ತಾನೆ. ಇಲ್ಲಿ ಅದಕ್ಕೆ ಮಿನ್ವಾನು ಕಂಟಿನ್ಯೂ ಮಾಡ್ತಾ ಹೇಳ್ತಿರ್ತಾನೆ, ನನ್ನಂತ ಬಡವ್ರನ್ನ
ಯಾರು ರಿಲೀಸ್ ಮಾಡಲ್ಲ, ಶ್ರೀಮಂತರು ದುಡ್ಡೇನು ಇದ್ರಲ್ಲಿ ಆರಾಮಾಗಿ ರಿಲೀಸ್ ಆಗಿ ಹೋಗ್ಬಿಡ್ತೀರಾ, ನಾನು ಕೂಡ UNK ಕಂಪ್ನಿಯಲ್ಲೇ ಕೆಲಸ ಮಾಡೋದು, ನನ್ನ ಕೂಡ ರಿಲೀಸ್ ಮಾಡಿ ಹಾಗೆ ಹೇಗೆ ಅಂತ ಹೇಳಿ ಕಿರ್ಚ್ಕೋತಾ ಇರ್ತಾನೆ. ಈಗ ಸೀನು ಶಿಫ್ಟ್ ಆಗಿ ಹೀರೋ ಮತ್ತೆ ಮಿಸ್ಟರ್ ಲೀನಾ ತೋರಿಸ್ತಾರೆ. ಇಲ್ಲಿ ಅವರು ಸ್ಟೇಷನ್ ಇಂದ ಆಚೆ ಬರ್ತಿರುವಾಗ ಹೀರೋ ಹೇಳ್ತಿರ್ತಾನೆ, ಕೋಹರ್ಕರ್ ಮೇಲೆ ಅವರು ಅಟ್ಯಾಕ್ ಮಾಡಿರೋದಕ್ಕೆ ಕೆಲಸದಿಂದ ತೆಗ್ದಾಕ್ಬಿಡಿ, ಮತ್ತೆ ಪೂರ್ತಿ ಒಂದು ಬ್ಯಾಕ್ ಗ್ರೌಂಡ್ ಎಲ್ಲಾ ಹಿಸ್ಟ್ರಿನೂ ತೆಗೆದು ಅವನ್ನ ಫುಲ್ ಬರ್ಬಾದ್ ಮಾಡ್ಬಿಡಿ ಹಾಗೆ ಹೇಗೆ ಅಂತ ಇಲ್ಲಿ ಹೀರೋ ಮಿಸ್ಟರ್ ಲೀಗೆ ಹೇಳ್ತಿರ್ತಾನೆ. ಇಲ್ಲಿ ಅದಕ್ಕೆ ಮಿಸ್ಟರ್ ಲೀ ಕೂಡ ಹೇಳ್ತಿರ್ತಾರೆ, ಅವ್ರದ್ದು ಯಾವಾಗ ಅಫೇರ್ ಇತ್ತು ಅವಾಗ್ಲೇ ಎಲ್ಲಾ ಹಿಸ್ಟ್ರಿನೂ ನಾನು ತೆಗ್ದಿದ್ದೀನಿ ಅಂತ ಹೇಳ್ತಿರ್ತಾನೆ. ಮಿಸ್ಟರ್ ಲೀ ಕಂಟಿನ್ಯೂ ಮಾಡ್ತಾ ಹೇಳ್ತಿರ್ತಾನೆ, ಆಫೀಸಿಗೆ ಯಾವಾಗ್ಲೂ ಲೇಟ್ ಆಗಿ ಬರೋದು, ಮತ್ತೆ ಆಫೀಸಿಗೆ ರಜಾ ಹಾಕೋದು, ಮತ್ತೆ ಎಲ್ಲೆಲ್ಲೋ ಹೋಗ್ಬಿಟ್ಟು ಅವನು ಕಂಪ್ನಿ ವಿಸಿಟಿಂಗ್ ಕಾರ್ಡ್ ನ ಕೊಟ್ಟು ಕಸ್ಟಮರ್ಸ್ ಗಳಿಗೆ ಚೀಟ್ ಮಾಡೋದು, ಇದನ್ನೆಲ್ಲ ಮಾಡ್ತಿದ್ದ ಹಾಗೆ ಹೀಗೆ ಅಂತ ಇಲ್ಲಿ ಮಿಸ್ಟರ್ ಲೀ ಹೇಳ್ತಿರ್ತಾರೆ. ಇಲ್ಲಿ ಅದಕ್ಕೆ ಹೀರೋ ಕೇಳ್ತಿರ್ತಾನೆ, ಕಂಪ್ನಿಯಿಂದ ಏನಾದ್ರು ಲೋನ್ ತಗೊಂಡಿದ್ದಾನ ಅಂತ. ಅದಕ್ಕೆ ಇಲ್ಲಿ ಮಿಸ್ಟರ್ ಲೀ ಹೇಳ್ತಿರ್ತಾರೆ, ನಾನು ಒಂದ್ಸತಿ ಚೆಕ್ ಮಾಡಿಸ್ತೀನಿ ಅಂತ. ಇಲ್ಲಿ ಮಿಸ್ಟರ್ ಲೀ ಕಂಟಿನ್ಯೂ ಮಾಡ್ತಾ ಹೇಳ್ತಿರ್ತಾರೆ, ಕಾಂಗ್ಜಿವನು ಹಾಸ್ಪಿಟಲ್ ಇಂದ ಡಿಸ್ಚಾರ್ಜ್ ತಗೊಂಡು ಮನೆಗೆ ಹೋಗಿದ್ದಾರೆ, ಅದು ಅವ್ರ ಆಸೆ ಆಯ್ತು. ನಾನು ಮತ್ತೆ ಮಿಸ್ ಯಾಂಗು ಅಲ್ಲೇ ಇದ್ವಿ, ಅವರು ಅವಾಗ ಹೇಳಿದ್ದು ನಾನು ಮನೆಗೆ ಹೋಗ್ತೀನಿ ಅಂತ. ಅದಕ್ಕೆ ಅವರು ಡಿಸ್ಚಾರ್ಜ್ ತಗೊಂಡು ಮನೆಗೆ ಹೋಗಿದ್ದಾರೆ, ಕಾಂಗ್ಜಿವನ್ ಜೊತೆ ಮಿಸ್ ಯಾಂಗ್ ಅವರು ಇದಾರೆ ಅಂತ ಹೇಳ್ತಿರ್ತಾನೆ. ಇಲ್ಲಿ ಮಿಸ್ಟರ್ ಲೀ ಕಂಟಿನ್ಯೂ ಮಾಡ್ತಾ ಹೇಳ್ತಿರ್ತಾನೆ, ಆದ್ರೆ ಜೀವನ್ ಹೆಲ್ತ್ ಅಲ್ಲಿ ಇನ್ನು ಹುಷಾರಾಗಿರೋ ತರ ಕಾಣಿಸ್ತಿಲ್ಲ, ಅವಳು ಹೆದರ್ಕೊಂಡಿದ್ದಾಳೆ ಅನ್ಸುತ್ತೆ ಅಂತ ಹೇಳ್ತಿರ್ತಾನೆ. ಇಲ್ಲಿ ಅದಕ್ಕೆ ಹೀರೋ ಕಂಟಿನ್ಯೂ ಮಾಡ್ತಾ ಹೇಳ್ತಿರ್ತಾನೆ, ಮಿನ್ವಾನ್ ಹೆಸರಲ್ಲಿ ಒಂದು ಪ್ರೈವೇಟ್ ಲೋನ್ ಕೂಡ ಇದೆ, ಅದನ್ನು ಕೂಡ ನೀನು ಸ್ವಲ್ಪ ಪ್ರೆಷರ್ ಹಾಕ್ಸು, ಬೇಕಂದ್ರೆ ನೀನು ಆ ಬಾಂಡ್ ನ ಕೂಡ ಬೈ ಮಾಡ್ಕೋ, ಅವನ ಮೇಲೆ ಫುಲ್ ಪ್ರೆಷರ್ ಆಗ್ಬೇಕು ಅಂತ ಹೇಳ್ತಿರ್ತಾನೆ. ಇಲ್ಲಿ ಅದಕ್ಕೆ ಮಿಸ್ಟರ್ ಲೀ ಕೂಡ ಹೇಳ್ತಿರ್ತಾರೆ, ನಾನು ಯಾವ್ದೇ ತರನು ಚಾನ್ಸ್ ನ ತಗೊಳ್ಳೋದೇ ಇಲ್ಲ, ಎಲ್ಲಾದ್ರಲ್ಲೂ ಅವ್ನಿಗೆ ಪ್ರೆಷರ್ ಹಾಕೋದಕ್ಕೆ ನಾನು ಟ್ರೈ ಮಾಡ್ತೀನಿ ಅಂತ ಹೇಳ್ತಿರ್ತಾನೆ. ಅದನ್ನೆಲ್ಲ ಕೇಳಿಸ್ಕೊಂಡು ಅಲ್ಲಿಂದ ಹೋಗ್ತಾ ಇರ್ತಾನೆ. ಈಗ ಸೀನು ಶಿಫ್ಟ್ ಆಗಿ ಹೀರೋ ಜೀವನ್ ಮನೆ ಹತ್ರ ಹೋಗ್ತಿರೋದನ್ನ ಇಲ್ಲಿ ನಮ್ಗೆ ತೋರಿಸ್ತಾರೆ. ಇಲ್ಲಿ ಹೀರೋ ಜೀವನ್ ಮನೆ ಹತ್ರ ಬರೋ ಟೈಮ್ಗೆನೆ ಮಿಸ್ ಯಾಂಗ್ ಕೂಡ ಜೀವನ್ ಮನೆಯಿಂದ ಆಚೆಗೆ ಬರ್ತಿರ್ತಾರೆ. ಮಿಸ್ ಯಾಂಗ್ ಹೇಳ್ತಿರ್ತಾರೆ, ಸರ್ ನೀವು ಹುಷಾರಾಗಿದ್ದೀರಾ ಅಂತ ಕೇಳ್ತಾ ಇರ್ತಾಳೆ. ಇಲ್ಲಿ ಅದಕ್ಕೆ ಹೀರೋ ಕೂಡ ಹೇಳ್ತಿರ್ತಾನೆ, ಜೀವನ್ ಹೇಗಿದ್ದಾಳೆ, ಅವಳು ಹುಷಾರಾಗಿದ್ದಾಳ ಅಂತ ಕೇಳ್ತಿರ್ತಾನೆ. ಇಲ್ಲಿ ಅದಕ್ಕೆ ಮಿಸ್ ಯಾಂಗ್ ಹೇಳ್ತಿರ್ತಾರೆ, ಇಲ್ಲ ಅವಳು ಸ್ವಲ್ಪ ರೆಸ್ಟ್ ಮಾಡ್ಬೇಕು, ಅವಳಿಗೆ ಹುಷಾರಿಲ್ಲ, ಅವಳು ಮಲ್ಕೊಂಡಿದ್ರೆ ಎಲ್ಲ ಸರಿ ಹೋಗುತ್ತೆ ಅನ್ಸುತ್ತೆ ಅಂತ ಹೇಳ್ತಿರ್ತಾಳೆ. ಇಲ್ಲಿ ಮಿಸ್ ಯಾಂಗ್ ಕಂಟಿನ್ಯೂ ಮಾಡ್ತಾ ಹೇಳ್ತಿರ್ತಾರೆ, ಆಕ್ಚುಲಿ ನಾನು ಹಾಲ್ ತರೋದಕ್ಕೆ ಅಂತ ಹೋಗಿದ್ದೆ, ಜೀವನ್ ಮನೆಯಲ್ಲಿ ಏನು ಕೂಡ ರೇಷನ್ ಇಲ್ಲ, ಅದಕ್ಕೆ ನಾನು ಹಾಲ್ ತಗೋ ಬರ್ತೀನಿ ಅಂತ ಹೇಳ್ತಿರ್ತಾಳೆ. ಇಲ್ಲಿ ಅದಕ್ಕೆ ಹೀರೋ ಹೇಳ್ತಿರ್ತಾನೆ, ಇವಾಗ ನಾನ್ ಬಂದಿದ್ದೀನಲ್ಲ ಪರವಾಗಿಲ್ಲ, ನೀವು ಮನೆಗೆ ಹೋಗಿ ರೆಸ್ಟ್ ಮಾಡಿ, ಇನ್ಮೇಲಿಂದೆಲ್ಲ ನಾನ್ ನೋಡ್ಕೋತೀನಿ ಅಂತ ಹೇಳ್ತಿರ್ತಾನೆ. ಈಗ ಸೀನ್ ಶಿಫ್ಟ್ ಆಗಿ ಜೀವನ ತೋರಿಸ್ತಾರೆ. ಇಲ್ಲಿ ಜೀವನ ಫುಲ್ ಎದ್ರುಕೋಬಿಟ್ಟಿರ್ತಾಳೆ, ಅವಳಿಗೆ ತುಂಬಾ ಭಯ ಆಗ್ತಿರುತ್ತೆ. ಅವಳು ಅಷ್ಟೊಂದು ಭಯ ಪಟ್ಕೋತಿರೋದಕ್ಕೆ ಅವಳಿಗೆ ಬ್ರೀತಿಂಗಿಗೂ ಕೂಡ ಫುಲ್ ಪ್ರಾಬ್ಲಮ್ ಆಗ್ತಿರುತ್ತೆ. ಇಲ್ಲಿ ಅವಳು ಬಾಯಿ ಮುಚ್ಕೊಂಡು ಜೋರಾಗಿ ಉಸಿರಾಡ್ತಾ ಇರ್ತಾಳೆ. ಇಲ್ಲಿ ಅವಳಿಗೆ ಎದೆಯಲ್ಲಿ ಒಂಥರ ನೋವಾದಂಗ ಆಗ್ತಿರುತ್ತೆ. ಇಲ್ಲಿ ಅವಳು ಜೋರಾಗಿ ಅವಳೆ ಹೊಡ್ಕೋತಾ ಇರ್ತಾಳೆ. ಅದೇ ಟೈಮ್ಗೆ ಹೀರೋ ಬಂದ್ಬಿಟ್ಟು ಜೀವನ್ ಕೈನ ತಡಿತಿರ್ತಾನೆ. ಇಲ್ಲಿ ಜೀವನು ಹೀರೋನ ನೋಡಿದ ತಕ್ಷಣ ಅವಳಿಗೆ ಸ್ವಲ್ಪ ಭಯ ಆಗೋದು ಕಮ್ಮಿ ಆಗುತ್ತೆ. ಇಲ್ಲಿ ಜೀಹುಕ್ ಅಂತ ಹೇಳ್ಬಿಟ್ಟು ಹೀರೋನ ಅವಳು ಹಗ್ ಮಾಡ್ಕೋತಾ ಇರ್ತಾಳೆ. ಇಲ್ಲಿ ಹೀರೋ ಹೇಳ್ತಿರ್ತಾನೆ, ಸಾರಿ ನನ್ನ ಕ್ಷಮಿಸ್ಬಿಡು, ನಾನು ಲೇಟ್ ಆಗಿ ಬಂದಿದ್ದು ನಂದೇ ತಪ್ಪು ಅಂತ ಹೇಳ್ತಿರ್ತಾನೆ. ಇಲ್ಲಿ ಜೀವನು ಫುಲ್ಲು ಅಳ್ತಾ ಇರ್ತಾಳೆ. ಇಲ್ಲಿ ಅವಳು ಹೇಳ್ತಿರ್ತಾಳೆ, ಇಲ್ಲ ನಿನ್ಗೆ ಏನು ಏಟ್ ಆಗಿಲ್ಲ ತಾನೆ ಅಂತ ಅವಳು ನೋಡ್ತಿರ್ತಾಳೆ ಹೀರೋ ಫೇಸ್ ನ. ಇಲ್ಲಿ ಹೀರೋ ಫೇಸ್ ಅಲ್ಲಿ ಸ್ವಲ್ಪ ಚಿಕ್ಕ ಗಾಯ ಆಗಿರುತ್ತೆ. ಇದೇನಾಯ್ತು ನಿನ್ಗೆ ಹೆಂಗ್ ಏಟಾಯ್ತು ಅಂತ ಅವಳು ಕೇಳ್ತಿರ್ತಾಳೆ. ಇಲ್ಲಿ ಜೀವನು ಯಾವ ತರ ರಿಯಾಕ್ಷನ್ ಮಾಡ್ತಿರ್ತಾಳೆ ಅಂದ್ರೆ, ಅವಳು ಫುಲ್ ಪ್ಯಾನಿಕ್ ಆದಾಗ ಯಾವ ತರ ರಿಯಾಕ್ಷನ್ ಕೊಡ್ತಿರ್ತಾಳೆ ಆ ತರ ಅವಳು ಇಲ್ಲಿ ರಿಯಾಕ್ಷನ್ ಕೊಡ್ತಿರ್ತಾಳೆ. ಇಲ್ಲಿ ಹೀರೋ ಜೀವನ್ ಕೈ ಇಟ್ಕೊಂಡು ಅವನು ಕಿಸ್ ಕೊಡ್ತಿರ್ತಾನೆ. ಇಲ್ಲಿ ಜೀವನು ಫುಲ್ ಜೋರಾಗಿ ಅಳ್ತಿರ್ತಾಳೆ. ಅವಳು ಬಿಕ್ಲಿಸ್ಕೊಂಡ್ ಅಳ್ತಾ ಹೀರೋನ ಹಗ್ ಮಾಡ್ಕೋತಾಳೆ. ಇಲ್ಲಿ ಹೀರೋ ಜೀವನ್ಗೆ ಸಮಾಧಾನ ಮಾಡ್ತಿರ್ತಾನೆ. ಈಗ ಸೀನ್ ಶಿಫ್ಟ್ ಆಗಿ ಜೀವನ್ ಮತ್ತೆ ಹೀರೋ ಮಲ್ಗಿರೋದನ್ನ ತೋರಿಸ್ತಾರೆ. ಇಲ್ಲಿ ಜೀವನು ಫುಲ್ ಎದ್ರುಕೊಂಡು ಹೀರೋನ ಹಗ್ ಮಾಡ್ಕೊಂಡು ಮಲ್ಗಿರ್ತಾಳೆ. ಇಲ್ಲಿ ಹೀರೋ ಜೀವನ್ಗೆ ಸಮಾಧಾನ ಮಾಡ್ತಿರ್ತಾನೆ. ಅವ್ನ್ ತಲೆ ಸವರ್ತಾ ಮತ್ತೆ ಅವಳ ಫೋರ್ ಹೆಡ್ ಗೆ ಕಿಸ್ ಕೊಡೋದನ್ನ ಇಲ್ಲಿ ನಮ್ಗೆ ತೋರಿಸ್ತಾರೆ. ಈಗ ಸೀನು ಶಿಫ್ಟ್ ಆಗಿ ಸುಮಿನ್ ಒಂದು ಬಾಲ್ಕನಿಲಿ ನಡ್ಕೊಂಡು ಹೋಗ್ತಿರೋದನ್ನ ಇಲ್ಲಿ ನಮ್ಗೆ ತೋರಿಸ್ತಾರೆ. ಈಗ ಸೀನು ಶಿಫ್ಟ್ ಆಗಿ ಸುಮಿನ್ ಮತ್ತೆ ಯುವರಾನ ತೋರಿಸ್ತಾರೆ. ಇಲ್ಲಿ ಸುಮಿನ್ ಯುವರಾನ ಮೀಟ್ ಮಾಡ್ಬೇಕು ಅಂತ ಬಂದಿರ್ತಾಳೆ. ಇಲ್ಲಿ ಸುಮಿನ್ ಯುವರಾನ ನೋಡಿದ ತಕ್ಷಣ ಹೆಲೋ ಯುವರಾ ಅಂತ ಹೇಳ್ತಿರ್ತಾಳೆ. ಇಲ್ಲಿ ಅದಕ್ಕೆ ಯುವರಾ ಹೇಳ್ತಿರ್ತಾಳೆ, ಏನು ಬರೀ ಹೆಲೋನಾ, ನೀನು ನನ್ನ ಹತ್ರ ಇವಾಗ ಬೆಗ್ ಮಾಡ್ಬೇಕು, ಯಾಕೆ ಅಂದ್ರೆ ನಿನ್ ಗಂಡನ್ ತಲೆಯಲ್ಲಿ ಎಷ್ಟು ಕೂದಿದೆ, ನಿನ್ ಗಂಡನ್ ಬಾಡಿಲಿ ಏನೇನ್ ಪಾರ್ಟ್ಸ್ ಇದೆಯೋ ಅಷ್ಟು ಸಾಲ ಮಾಡಿದ್ದಾನೆ ಅವನ ಹತ್ರ, ನೀನು ನನ್ನ ಹತ್ರ ಬೆಗ್ ಮಾಡ್ಕೊಂಡಿಲ್ಲ ಅಂದ್ರೆ ನಾನು ಅವನ್ನ ಹೆಂಗ್ ಶಂಸಕ್ ಆಗುತ್ತೆ, ಅದು ಅಲ್ದಲ್ಲ ನೀವು ನನ್ಗೆ ಸಾಲ ಬೇರೆ ತೀರಿಸಬೇಕು, ಹಾಗೆ ಹೀಗೆ ಅಂತೆಲ್ಲ ಹೇಳ್ತಿರ್ತಾಳೆ. ಇಲ್ಲಿ ಅದಕ್ಕೆ ಸುಮಿನ್ ಜೋಬಿಂದ ಫೋನ್ ತೆಗೆದು ಅವಳ ಮೊಬೈಲ್ ಅಲ್ಲಿ ಒಂದು ರೆಕಾರ್ಡರ್ ಇರುತ್ತೆ, ಅದನ್ನ ಇಲ್ಲಿ ಅವಳು ಆನ್ ಮಾಡಿ ಬಿಡ್ತಿರ್ತಾಳೆ. ಇಲ್ಲಿ ಇವರ ಸುಮಿನ್ ಅವ್ರ ತಂದೆ ಹತ್ರ ಲಾಸ್ಟ್ ಕಾನ್ವರ್ಸೇಷನ್ ಏನ್ ಮಾಡಿರ್ತಾಳೋ ಅದನ್ನೆಲ್ಲ ಅವರು ರೆಕಾರ್ಡ್ ಮಾಡ್ಕೊಂಡಿರ್ತಾರೆ. ಇದನ್ನ ಸುಮಿನ್ ಇಲ್ಲಿ ತೋರಿಸ್ತಿರ್ತಾಳೆ. ಆ ಕಾಲ್ ರೆಕಾರ್ಡಿಂಗ್ ಅಲ್ಲಿ ಇವರ ಹೇಳಿರ್ತಾಳೆ, ನೀವು ಒಂದ್ ಕೆಲಸ ಮಾಡಿ, ನೀವು ಚೈನಾನೆಲ್ಲ ಒಂದ್ಸತಿ ರೌಂಡ್ ಹಾಕೊಂಡ್ ಬನ್ನಿ ಅಂತ ಹೇಳ್ತಿರ್ತಾಳೆ. ಇಲ್ಲಿ ಅದಕ್ಕೆ ಅವ್ರ ಪೇರೆಂಟ್ಸ್ ಕೂಡ ಹೇಳ್ತಿರ್ತಾರೆ, ಮ್ಯಾಮ್ ತುಂಬಾ ಥ್ಯಾಂಕ್ಸ್, ನಮ್ಗೆ ತುಂಬಾ ಖುಷಿ ಆಯ್ತು, ನಾವು ಕೆಲಸ ಕೂಡ ಕಂಪ್ಲೀಟ್ ಮಾಡಕ್ಕಾಗಿಲ್ಲ, ಆದ್ರೂ ಕೂಡ ನೀವು ನಮ್ ಕಡೆ ಇಷ್ಟೊಂದು ಸಪೋರ್ಟಿವ್ ಆಗಿದಿರಲ್ಲ, ನಿಜವಾಗ್ಲೂ ನೀವು ಗ್ರೇಟ್, ನಾವು ಪುಣ್ಯವಂತರು, ಹಾಗೆ ಹೀಗೆ ಅಂತೆಲ್ಲ ಹೇಳ್ತಿರ್ತಾರೆ. ಇವರ ಹೇಳ್ತಿರ್ತಾಳೆ, ಮೋಸ್ಟ್ಲಿ ನಿಮ್ಗೆ ಶಿಪ್ ಅಲ್ಲಿ ಹೋಗಕ್ಕೆ ತೊಂದ್ರೆ ಆಗುತ್ತೇನೋ ಅಂತ. ಅದಕ್ಕೆ ಅವ್ರ ಪೇರೆಂಟ್ಸ್ ಹೇಳ್ತಿರ್ತಾರೆ, ಇಲ್ಲ ಮ್ಯಾಮ್ ಆತರ ಎಲ್ಲ ಏನು ಇಲ್ಲ, ನಾವು ತುಂಬಾ ಖುಷಿಯಾಗಿ ಓಡಾಡ್ತೀವಿ ಅಂತ ಹೇಳ್ತಿರೋದ್ನೆಲ್ಲ ಇಲ್ಲಿ ರೆಕಾರ್ಡ್ ಆಗಿರೋದ್ನ ಇಲ್ಲಿ ಸುಮಿನ್ ಇವ್ರಾಗೆ ಕೇಳಿಸ್ತಿರ್ತಾಳೆ. ಇಲ್ಲಿ ಸುಮಿನ್ ಕಂಟಿನ್ಯೂ ಮಾಡ್ತಾ ಹೇಳ್ತಿರ್ತಾಳೆ, ನಾವು ತುಂಬಾ ಬಡವರು, ಒಂದೊಂದ್ ವಿಷಯನು ಯಾವ ತರ ನಮ್ಮ ಒಳ್ಳೇದಕ್ಕೆ ಯೂಸ್ ಮಾಡ್ಕೋಬೇಕು ಅಂತ ನಾವು ತುಂಬಾ ಚೆನ್ನಾಗಿ ಯೋಚನೆ ಮಾಡ್ತೀವಿ ಅಂತ ಹೇಳ್ತಿರ್ತಾಳೆ. ಈ ಕಾನ್ವರ್ಸೇಷನ್ ಎಲ್ಲ ಕೇಳಿಸ್ಕೊಂಡಾಗ ಇವರ ಹೇಳ್ತಿರ್ತಾಳೆ, ಸರಿ ಆಯ್ತು, ಈ ಬಡವ್ರಿಗೆ ನನ್ನಿಂದ ಏನಾಗ್ಬೇಕು ಅಂತ ಕೇಳ್ತಿರ್ತಾಳೆ. ಇಲ್ಲಿ ಅದಕ್ಕೆ ಸುಮಿನ್
ಹೇಳ್ತಿರ್ತಾಳೆ, ನೋಡು ಜೀವನ ಮುಂಚೆ ಸಾಯಿಸೋದು ಎಷ್ಟು ಕಷ್ಟ ಇತ್ತು, ಇವಾಗ ಅದಕ್ಕಿಂತ ಜಾಸ್ತಿ ಡಬಲ್ ಕಷ್ಟ ಆಗ್ಬಿಟ್ಟಿದೆ. ಯಾವಾಗ ಎಲ್ಲ ನೀನ್ ಬುಡಕ್ ಬಂತು ಆಗ ಸುಮ್ನಿರು ಅಂತ ಹೇಳ್ಬಿಟ್ಟು ನೀನು ಸೈಲೆಂಟ್ ಆಗ್ಬಿಟ್ಟೆ. ಆದ್ರೆ ಮಿನ್ವಾನು ನನ್ನ ಹತ್ರ ಡೈವರ್ಸ್ ಕೇಳ್ತಿದ್ದಾನೆ. ನಮ್ಮ ಅಪ್ಪಂಗ್ ಕಾಲ್ ಮಾಡಿದ್ರೆ ನಮ್ಮಪ್ಪ ಕಾಲ್ ರಿಸೀವ್ ಮಾಡ್ತಿಲ್ಲ. ನನ್ಗೆ ಅವಾಗ ಅನ್ಸಿದ್ದು ಎಲ್ಲಾರು ಉದ್ದಾರ ಆಗ್ತಿದಾರೆ, ಆದ್ರೆ ಹಾಳಾಗ್ತಿರೋದು ನನ್ನ ಲೈಫ್ ಮಾತ್ರನೇ ಅಂತ ಇಲ್ಲಿ ಸುಮಿನು ಹೇಳ್ತಿರ್ತಾಳೆ. ಇಲ್ಲಿ ಸುಮಿನು ಕಂಟಿನ್ಯೂ ಮಾಡ್ತಾ ಹೇಳ್ತಿರ್ತಾಳೆ, ನಿನ್ ಫೇಸಿನ ಎಕ್ಸ್ಪ್ರೆಷನ್ಸ್ ನೋಡಿದ್ರೆ ನೀನೇನೋ ಅಷ್ಟು ದೊಡ್ಡ ಕಿಲಾಡಿ ಅಂತ ಅನ್ಸಲ್ಲ, ಬಿಡು ಹೋಗ್ಲಿ, ನಾನು ಸುಮ್ನೆ ಆ ಜೈಲಲ್ಲಿ ಆ ನರ್ಕದಲ್ಲಿ ಇದ್ದಿದ್ದು ವೇಸ್ಟ್. ಈಗ ನನ್ಗೆ ಹೇಳು, ನೀನು ನನ್ಗೋಸ್ಕರ ಏನ್ ಮಾಡಕ್ಕೆ ರೆಡಿ ಇದೆಯಾ ಅಂತ ಕೇಳ್ತಿರ್ತಾಳೆ. ಈಗ ಸೀನು ಶಿಫ್ಟ್ ಆಗಿ ಯೂರಾ ಕೂತಿರೋದನ್ನ ತೋರಿಸ್ತಾರೆ. ಇಲ್ಲಿ ಯೂರಾ ಒಬ್ಳ ಕೋಪದಲ್ಲಿ ಕೂತಿರೋದನ್ನ ಇಲ್ಲಿ ನಮ್ಗೆ ತೋರಿಸ್ತಿರ್ತಾರೆ. ಇಲ್ಲಿ ಯೂರಾ ಕೋಪದಲ್ಲಿ ಹೇಳ್ತಿರ್ತಾಳೆ, ಈ ಕೊರಿಯನ್ ಕಪ್ಪೆಗಳು ಯಾಕೆ ಈ ತರ ಆಡ್ತಿರ್ತಾರೆ, ಎಷ್ಟು ಯೋಗ್ಯತೆ ಇರುತ್ತೆ ಅನ್ನೋದನ್ನ ಮರ್ತ್ಬಿಟ್ಟು ಅದಕ್ಕಿಂತ ಜಾಸ್ತಿ ಆಡ್ತಿರ್ತಾರೆ ಅಂತೆಲ್ಲ ಹೇಳ್ತಿರ್ತಾಳೆ. ಇಲ್ಲಿ ಯೂರಾ ಅಸಿಸ್ಟೆಂಟ್ ಹತ್ರ ಕೇಳ್ತಿರ್ತಾಳೆ, ಜೀವನ್ ಅವ್ರ ತಾಯಿ ಮತ್ತೆ ಸುಮಿನ್ ಅವ್ರ ತಂದೆನ ಅವರು ಡೆಡ್ ಬಾಡಿ ಇತ್ತಲ್ಲ ಅದು ಯಾರಿಗಾದ್ರೂ ಸಿಕ್ತಾ ಅಂತ ಕೇಳ್ತಿರ್ತಾರೆ. ಇಲ್ಲಿ ಅದಕ್ಕೆ ಅವನು ಹೇಳ್ತಿರ್ತಾರೆ, ಮ್ಯಾಮ್ ಪೊಲೀಸ್ ರೆಕಾರ್ಡ್ ಅಲ್ಲಿ ನಾನು ಒಂದ್ಸತಿ ಚೆಕ್ ಮಾಡ್ತೀನಿ ಅಂತ. ಇಲ್ಲಿ ಅದಕ್ಕೆ ಯೂರಾ ಹೇಳ್ತಿರ್ತಾಳೆ, ಸುಮಿನ್ಗೆ ಅದೆಲ್ಲ ಗೊತ್ತಾಗ್ದಿರೋ ತರ ನೋಡ್ಕೋ, ಅವಾಗ ತಾನೇ ನಾವು ಅವಳನ್ನ ಕೊಲೆ ಕೇಸಲ್ಲಿ ಸಿಗಕ್ಕೆ ಸಾಧ್ಯ ಆಗೋದು ಅಂತೆಲ್ಲ ಹೇಳ್ತಿರ್ತಾಳೆ. ಯೂರಾ ಕಂಟಿನ್ಯೂ ಮಾಡ್ತಾ ಹೇಳ್ತಿರ್ತಾಳೆ, ನಾವು ಒಂದ್ ಕೆಲಸ ಮಾಡೋಣ, ಮಿನ್ವಾನ್ ಮತ್ತೆ ಜಾಂಗ್ ಸುಮಿನ್ ಯಾವ್ದಾದ್ರು ಒಂದ್ ಕೇಸಲ್ಲಿ ಫಿಟ್ ಮಾಡಿಸ್ಬಿಟ್ಟು ಕೂರಿಸಬಹುದಾ ಅಂತೆಲ್ಲ ಕೇಳ್ತಿರ್ತಾಳೆ. ಇಲ್ಲಿ ಅದೇ ಟೈಮ್ಗೆ ಯೂರಾಗೆ ಮಿನ್ವಾನ್ದು ಕಾಲ್ ಬರುತ್ತೆ. ಯೂರಾ ಕಾಲ್ ಪಿಕ್ ಮಾಡಿದ ತಕ್ಷಣ ಮಿನ್ವಾನು ಆ ಕಡೆಯಿಂದ ಹೇಳ್ತಿರ್ತಾನೆ, ಈಗ ನಾನು ಪೊಲೀಸ್ ಸ್ಟೇಷನ್ ಅಲ್ಲಿ ಸಿಗಾಕೊಂಡಿದ್ದೀನಿ, ನೀನೇ ಏನಾದ್ರು ಮಾಡಿ ನನ್ನ ಬಿಡ್ಸಕ್ಕಾಗುತ್ತಾ ಅಂತ ಕೇಳ್ತಿರ್ತಾನೆ. ಈಗ ಸೀನ್ ಶಿಫ್ಟ್ ಆಗಿ ಪೊಲೀಸ್ ಸ್ಟೇಷನ್ ನ ತೋರಿಸ್ತಾರೆ. ಇಲ್ಲಿ ಯೂರಾ ಅಸಿಸ್ಟೆಂಟ್ ಮಿನ್ವಾನ್ ರಿಲೀಸ್ ಮಾಡಿಸ್ಕೊಂಡು ಕರ್ಕೊಂಡ್ ಬರ್ತಿರ್ತಾರೆ. ಯೂರಾ ಅಸಿಸ್ಟೆಂಟ್ ಮಿನ್ವಾನ್ಗೆ ಹೇಳ್ತಿರ್ತಾರೆ, ನೋಡು ನಾವೇನೋ ನಿನ್ನನ್ನ ರಿಲೀಸ್ ಮಾಡ್ಸಿದೀವಿ, ಆಗ ಇಲ್ಲಿ ವಾತಾವರಣ ಇದೆಯಲ್ಲ ಅದು ಒಂಚೂರು ಸರಿ ಇಲ್ಲ, ನಾನು ನಿಮ್ಮನ್ನ ಕಾಪಾಡಕ್ ಆಗಲ್ಲ ಅಂತೆಲ್ಲ ಹೇಳ್ತಿರ್ತಾನೆ. ಇಲ್ಲಿ ಯೂರಾ ಅಸಿಸ್ಟೆಂಟ್ ಕಂಟಿನ್ಯೂ ಮಾಡ್ತಾ ಹೇಳ್ತಿರ್ತಾರೆ, ನೋಡು ನಾವು ಡೈರೆಕ್ಟ್ ಆಗಿ UNK ಕಂಪ್ನಿಗೆ ನಾವು ಅಪೋಸಿಟ್ ಆಗಿ ನಿಂತ್ಕೊಳ್ಳೋದಕ್ಕಾಗಲ್ಲ, ಅದರಿಂದ ನಮ್ ಮೇಡಮ್ಗೆ ತುಂಬಾ ಲಾಸ್ ಆಗುತ್ತೆ, ಹಾಗೆ ಹೀಗೆ ಅಂತೆಲ್ಲ ಹೇಳ್ತಿರ್ತಾರೆ. ಇಲ್ಲಿ ಆ ಮಾತ್ಗೆ ಮಿನ್ವಾನ್ಗೆ ಫುಲ್ ಕೋಪ ಬಂದ್ಬಿಡುತ್ತೆ. ನೀನು ನನ್ನ ಹತ್ರ ಇಷ್ಟು ಜೋರಾಗಿ ಮಾತಾಡಕ್ಕೆ, ನೀನ್ ಈ ತರ ಮಾತಾಡಕ್ಕೆ ನಿಂಗೆ ಎಷ್ಟು ಧೈರ್ಯ, ನೀನು ಪ್ರೆಸಿಡೆಂಟ್ ಅನ್ಕೊಂಡಿದ್ಯಾ ಇಲ್ಲ ನಿನ್ನೇನೋ ಹೀರೋ ಅನ್ಕೊಂಡಿದ್ಯಾ, ಹಾಗೆ ಹೀಗೆ ಅಂತ ಇಲ್ಲಿ ಅವನು ಫುಲ್ ಕಿರ್ಚಾಡ್ತಾ ಇರ್ತಾನೆ. ಇಲ್ಲಿ ಈ ಮಾತಿಗೆ ಯೂರಾ ಅಸಿಸ್ಟೆಂಟ್ಗೂ ಫುಲ್ ಕೋಪ ಬಂದ್ಬಿಡುತ್ತೆ. ಅವನು ಹೋಗಿ ಮಿನ್ವಾನ್ಗೆ ರಪ್ಪ ಅಂತ ಒಂದು ಗುತ್ತಾನೆ. ಆಗ ಅವನ್ ತುಟಿಯಲ್ಲಿ ರಕ್ತ ಬರಕ್ಕೆ ಸ್ಟಾರ್ಟ್ ಆಗುತ್ತೆ. ಅಸಿಸ್ಟೆಂಟ್ ಗುದ್ದಿದ್ದಕ್ಕೆ ಮಿನ್ವಾನು ಕೆಳಗಡೆ ಬಿದ್ದೋಗ್ತಾನೆ. ಇಲ್ಲಿ ಅವನು ಹೇಳ್ತಿರ್ತಾನೆ, ನಾನೇನೋ ಅದೆಲ್ಲ ಅಲ್ಲ, ಆದ್ರೆ ನೀನು ಕೂಡ ಅಲ್ಲ, ನನ್ನ ಹತ್ರ ನೆಟ್ಟಿಗೆ ಮಾತಾಡೋದನ್ನ ಕಲ್ತ್ಕೊ ಅಂತ ಹೇಳ್ತಿರ್ತಾರೆ. ಇಲ್ಲಿ ಮಿನ್ವಾನು ಎದ್ದು ಮೂಗಲ್ಲೇ ರಪ್ಪ ಅಂತ ಅಸಿಸ್ಟೆಂಟ್ ಮುಗಿಗೆ ಹೊಡಿತಾನೆ. ಇಲ್ಲಿ ಅಸಿಸ್ಟೆಂಟ್ ಕೂಡ ಏಟ್ನ ತಿಂದಿದ ತಕ್ಷಣ ಕೆಳಗಡೆ ಬಿದ್ದೋಗ್ತಿರ್ತಾನೆ. ಅವನ್ ಮುಗಲ್ ಕೂಡ ರಕ್ತ ಬರ್ತಿರುತ್ತೆ. ಮಿನ್ವಾನು ಕಂಟಿನ್ಯೂ ಮಾಡ್ತಾ ಹೇಳ್ತಿರ್ತಾನೆ, ನೀನು ರಿಂಗಲ್ ಅಷ್ಟೇ ಚಾಂಪಿಯನ್ ಇರ್ಬೋದು, ಇವ ರಿಯಲ್ ಲೈಫ್ ಅಲ್ಲ, ನೀನು ಒಂದು ಬೊಂಬೆ ತರ ಇದ್ದಂಗೆ ಅಷ್ಟೇ, ನಾವು ಏನ್ ಹೇಳ್ತೀವೋ ಅದನ್ನ ಮಾಡ್ಕೊಂಡಿರ್ಬೇಕು ಅಷ್ಟೇ, ಜಾಸ್ತಿ ಎಲ್ಲ ಮಾತಾಡಂಗಿಲ್ಲ, ಏನಾದ್ರು ಮಾಡ್ಕೊಂಡು ಸಾಯಿ ಹಾಳಾಗೋಗು ಅಂತ ಬೈದ್ಬಿಟ್ಟು ಅವನು ಅಲ್ಲಿಂದ ಹೊರಟೋಗ್ಬಿಡ್ತಾನೆ. ಈಗ ಸೀನೆ ಶಿಫ್ಟ್ ಆಗಿ ಯೂರನ್ನ ತೋರಿಸ್ತಾರೆ. ಇಲ್ಲಿ ಯೂರಾ ಮಿನ್ವಾನ್ ಹತ್ರ ಕಾಲೇಜ್ ಮಾತಾಡ್ತಿರ್ತಾಳೆ, ನೀನ್ ಯಾಕೆ ಅವ್ನ್ಗೆ ಹೊಡಿಯಕ್ ಹೋಗಿದ್ದೆ, ಅವ್ನ್ ಮೂಗಲ್ಲಿ ರಕ್ತ ಬರ್ತಿದೆ ಗೊತ್ತಾ ಅಂತ ಹೇಳ್ತಿರ್ತಾಳೆ. ಇಲ್ಲಿ ಅದಕ್ಕೆ ಮಿನ್ವಾನ್ ಹೇಳ್ತಿರ್ತಾನೆ, ಅವ್ನ್ಗೆ ಬರೀ ಮೂಗಿಗೆಲ್ಲ ಹೊಡಿಯೋದು, ನನಗೇನಾದ್ರೂ ಕೋಪ ಬಂದಿದ್ರೆ ನಿಜವಾಗ್ಲೂ ನಮ್ ಪ್ರಾಣನೇ ತೆಗೆದ್ಬಿಡ್ತಿದೆ, ಹಾಗೆ ಹೀಗೆ ಅಂತೆಲ್ಲ ಹೇಳ್ತಿರ್ತಾನೆ. ಅದು ಅಲ್ಲದೆ ಫಸ್ಟ್ ಅವನೇ ನನ್ಗೆ ಹೊಡೆದಿದ್ದು ಅಂತಾನು ಹೇಳ್ತಿರ್ತಾನೆ. ಇಲ್ಲಿ ಅದಕ್ಕೆ ಯೂರಾ ಹೇಳ್ತಿರ್ತಾಳೆ, ಅವನ್ ಹೇಳಿದ್ರಲ್ಲಿ ಏನ್ ತಪ್ಪಿದೆ, ಅವನು ನನ್ ಬಗ್ಗೆ ಕೇರ್ ಮಾಡ್ತಿದ್ದ, ಅದಕ್ಕೆ ಅವನ ಹೇಳಿದ್ದು. ಅದು ಅಲ್ಲದೆ ನೀನ್ ಹೆಂಡತಿ ಇವತ್ತು ನನ್ನ ಮೀಟ್ ಮಾಡಕ್ ಬಂದಿದ್ಲು, ಅವಳು ನನ್ಗೆ ಎಷ್ಟು ಧಮ್ಕಿ ಹಾಕಿ ಹೋದ್ಲು ಗೊತ್ತಾ, ನಾನು ಎಷ್ಟು ಎದ್ರುಕೊಂಡಿದ್ದೆ ಗೊತ್ತಾ ಅಂತೆಲ್ಲ ಹೇಳ್ತಿರ್ತಾಳೆ. ಇಲ್ಲಿ ಅದಕ್ಕೆ ಮಿನ್ವಾನು ಏನಂತ ಧಮ್ಕಿ ಹೇಳ್ತಿದ್ಲು ನಿನ್ಗೆ ಅಂತ ಕೇಳ್ತಿರ್ತಾನೆ. ಇಲ್ಲಿ ಅದಕ್ಕೆ ಯೂರಾ ಹೇಳ್ತಿರ್ತಾಳೆ, ನೀನೇನೋ ಅವಳಿಗೆ ಡಿವೋರ್ಸ್ ಕೊಡ್ತಿದ್ಯಂತ, ಅವಳು ಒಬ್ಳೆ ಹಾಡಾಕಕ್ಕೆ ಇಷ್ಟಪಡಲ್ವಂತೆ, ಅವಳು ಯಾವತ್ತು ನಿನ್ನ ಬಿಟ್ಟು ಹೋಗಲ್ವಂತೆ, ಅವಳು ಒಬ್ಳೆ ಸಾಯಕ್ಕೂ ಇಷ್ಟಪಡಲ್ವಂತೆ, ಹಾಗೆ ಹೀಗೆ ಅಂತೆಲ್ಲ ಏನೇನೋ ಹೇಳ್ತಿದ್ಲು ಅಂತೆಲ್ಲ ಹೇಳ್ತಿರ್ತಾಳೆ. ಅದೇ ಟೈಮ್ಗೆ ಮಿನ್ವಾನ್ಗೆ UNK ಕಂಪ್ನಿಯಿಂದ ಕಾಲ್ ಬರ್ತಿರುತ್ತೆ. ಇಲ್ಲಿ ಅವನು ಯೂರಾಗೆ ಹೇಳ್ತಿರ್ತಾನೆ, ಒಂದ್ ನಿಮಿಷ ಇರು, ನಂಗೆ UNK ಕಂಪ್ನಿಯಿಂದ ಕಾಲ್ ಬರ್ತಿದೆ, ನಿನ್ನ ಹತ್ರ ಆಮೇಲೆ ಮಾತಾಡ್ತೀನಿ ಅಂತ ಯೂರಾ ಫೋನ್ ನ ಕಟ್ ಮಾಡ್ಬಿಟ್ಟು UNK ಕಂಪ್ನಿಯಿಂದ ಬಂದಿರೋ ಕಾಲ್ ನ ಇಲ್ಲಿ ಮಿನ್ವಾನು ರಿಸೀವ್ ಮಾಡ್ತಿರ್ತಾನೆ. ಈಗ ಸೀನ್ ಶಿಫ್ಟ್ ಆಗಿ ಮಿಸ್ಟರ್ ಲೀನ ತೋರಿಸ್ತಾರೆ. ಇಲ್ಲಿ ಮಿಸ್ಟರ್ ಲೀ ಮಿನ್ವಾನ್ಗೆ ಹೇಳ್ತಿರ್ತಾರೆ, ಮಿನ್ವಾನ್ ನೀವು ಇನ್ಮೇಲೆ ಆಫೀಸಿಗೆ ಬರೋ ಅವಶ್ಯಕತೆ ಇಲ್ಲ, ನೀವು ಇವತ್ತೇ ಆಫೀಸ್ಗೆ ಬಂದಿಲ್ವಲ್ಲ, ಅದಕ್ಕೆ ನಾನು ನಿಮ್ಗೆ ಕಾಲ್ ಮಾಡಿ ಇನ್ಫಾರ್ಮ್ ಮಾಡ್ತಿದ್ದೀನಿ, ಆಲ್ರೆಡಿ ನೋಟಿಸ್ ನಿಮ್ಗೆ ಮನೆಗೆ ಹೋಗಿರುತ್ತೆ, ಆದ್ರೆ ನೀವು ಆಫೀಸಿಗೆ ಬಂದಿರ್ಲಿಲ್ವಲ್ಲ, ಅದಕ್ಕೆ ನಾನು ನಿಮ್ಗೆ ಜಸ್ಟ್ ಇನ್ಫಾರ್ಮ್ ಮಾಡ್ತಿದ್ದೀನಿ ಅಂತಲೇ ಅವನು ಹೇಳ್ತಿರ್ತಾನೆ. ಈಗ ಸೀನ್ ಶಿಫ್ಟ್ ಆಗಿ ಮಿನ್ವಾನ್ ಅವ್ರ ತಾಯಿನ ತೋರಿಸ್ತಾರೆ. ಇಲ್ಲಿ ಮಿನ್ವಾನ್ ಅವ್ರ ತಾಯಿ ಮಿನ್ವಾನ್ ಹತ್ರ ಮಾತಾಡ್ತಿರ್ತಾರೆ, ಆಫೀಸ್ ಇಂದ ಯಾರೋ ನಮ್ಮ ಮನೆಗೆ ಬಂದಿದ್ದಾರೆ, ಅವ್ರು ಹೇಳ್ತಿದ್ದಾರೆ UNK ಕಂಪ್ನಿಗೆ ಇನ್ಮೇಲೆ ನೀನು ಹೋಗೋ ಅವಶ್ಯಕತೆ ಇಲ್ಲ, ಅವರು ನಿನ್ನ ಕೆಲ್ಸದಿಂದ ತೆಗ್ದಾಕಿದ್ದಾರೆ, ಏನ್ ಕಿತ್ತೋಗಿರೋ ಕೆಲಸ ಮಾಡಿದ್ಯಾ ನೀನು ಅಂತ ಇಲ್ಲಿ ಅವರು ಜೋರಾಗಿ ಕಿರ್ಚ್ಕೊಂಡು ಅಳ್ತಾ ಇರೋದನ್ನ ಇಲ್ಲಿ ನಮ್ಗೆ ತೋರಿಸ್ತಾರೆ. ಈಗ ಸೀನ್ ಶಿಫ್ಟ್ ಆಗಿ UNK ಕಂಪ್ನಿಯ ಒಬ್ಬ ಮ್ಯಾನೇಜರ್ ಮಾತಾಡ್ತಿರ್ತಾರೆ. ಇಲ್ಲಿ ಅವನು ಹೇಳ್ತಿರ್ತಾರೆ, ಸರ್ ನೀವು ಕಂಪ್ನಿ ಕಡೆಯಿಂದ ಲೋ ಇಂಟ್ರೆಸ್ಟ್ ಅಲ್ಲಿ ನೀವು ಅಮೌಂಟ್ ನ ತಗೊಂಡಿದ್ದೀರಲ್ಲ, ಅದನ್ನೆಲ್ಲ ಆದಷ್ಟು ಬೇಗ ಇಲ್ಲಿ ನೀವು ಕ್ಲಿಯರ್ ಮಾಡ್ಬೇಕು ಅಂತ ಅವನು ಕೂಡ ಹೇಳ್ತಿರ್ತಾನೆ. ನಾನು ಒಬ್ರಾದ್ಮೇಲೆ ಒಬ್ರು ಎಲ್ಲರೂ ಕಾಲ್ ಮಾಡಿ ಅವ್ನ್ಗೆ ಹೇಳ್ತಿರೋದಕ್ಕೆ ಅವ್ನ್ಗೆ ತಲೆ ಕೆಟ್ಟೋದಂಗ ಆಗ್ತಾ ಇರುತ್ತೆ. ಇಲ್ಲಿ ಅವನು ಟ್ಯಾಕ್ಸಿನ ಅವ್ರ ಮನೆ ಮುಂದೆ ಬಂದು ಇಳಿದಾಗ ಅವನು ಸಾಲ ಮಾಡಿರೋರು ಕೂಡ ಅವ್ರಿಗೆ ಕಾಲ್ ಮಾಡ್ತಾ ಇರ್ತಾರೆ. ಇಲ್ಲಿ ಅವನು ಕಾಲ್ ನ ರಿಸೀವ್ ಮಾಡ್ಬಿಟ್ಟು ಪಟ್ಟಂತ ಕಟ್ ಮಾಡ್ಬಿಡ್ತಾನೆ. ಇಲ್ಲಿ ಅವನು ಕಾಲ್ ಕಟ್ ಮಾಡುವಾಗ ಹೇಳ್ತಿರ್ತಾನೆ, ಇವರೊಬ್ರು ಕಮ್ಮಿ ಇದ್ರು ನನ್ಗೆ ಕಾಲ್ ಮಾಡಿ ತಲೆ ತಿನ್ನಕ್ಕೆ ಇವರು ಕಾಲ್ ಮಾಡ್ತಿದ್ರಲ್ಲ, ಇವ್ರು ಯಾಕೆ ಕಾಲ್ ಮಾಡ್ತಿದ್ರ ಹಾಗೆ ಹೇಗೆ ಅಂತ ಬೈಕೋತಿರ್ತಾನೆ. ಅವನು ಕತ್ತೆ ನೋಡಿದಾಗ, ಹೆಲೋ ಸರ್, ಏನ್ ಸರ್ ಮಾಡ್ತಿದ್ದೀರಾ, ಯಾಕೆ ಸರ್ ನೀವು ನಮ್ ಕಾಲ್ ನ ರಿಸೀವ್ ಮಾಡುವಲ್ವಲ್ಲ, ನಾವು ಸಾಲ ಕೊಟ್ಟವರು ಸಾಲ ನಮ್ಗೆ ತೀರಿಸಲಿಲ್ಲ ಅಂದ್ರೆ ನಾವು ಏನ್ ಮಾಡ್ತೀವಿ ಗೊತ್ತಾ, ಅವ್ರ ಬಾಡಿನ ಅಡ್ಡ ಇಟ್ಕೋತೀವಿ, ಯಾವಾಗೆಲ್ಲ ನಮ್ಗೆ ಮನ್ಸಿಗೆ ಬರುತ್ತೆ ನಮ್ಗೆ ದುಡ್ಡು ಬೇಕು ಅನ್ಸುತ್ತೆ, ಆಗ ಒಂದೊಂದೇ ಪಾರ್ಟ್ಸ್ ನ ಕಿತ್ತು 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 ನಾವು ಸಾಲನ ತೀರಿಸ್ಕೋತೀವಿ, ಹಾಗೆ ಹೇಗೆ ಅಂತೆಲ್ಲ ಹೇಳ್ತಿರ್ತಾರೆ. ಇಲ್ಲಿ ಮಿನ್ವಾನು ಫುಲ್ ಹೆದ್ರುಕೋಬಿಟ್ಟಿರ್ತಾನೆ. ಶಿಫ್ಟ್ ಆಗಿ ಮಿನ್ವಾನ್ ನ ತೋರಿಸಿರ್ತಾರೆ. ಇಲ್ಲಿ ಮಿನ್ವಾನು ಆ ರೋಡಿಗಳ ಕೈಲೆಲ್ಲ ಚೆನ್ನಾಗಿ
ಆಗಿ ಒದೆ ತಿಂದಿರ್ತಾನೆ. ಅವನು ಒಂದು ಮೊಟ್ಟೆನ ಇಟ್ಕೊಂಡು ಆ ಗಾಯಕ್ಕೆಲ್ಲ ಇದ್ ಮಾಡ್ತಿರ್ತಾನೆ. ಆ ಕಿತ್ತೊಂದ್ ನನ್ ಮಕ್ಳು ಎಷ್ಟು ಸ್ಟ್ರಾಂಗ್ ಇದಾರೆ ನೋಡಿ, ಎಲ್ಲರೂ ಸೇರ್ಕೊಂಡು ನನ್ಗೆ ಹೆಂಗ್ ಹೊಡಿದ್ರು ಹಾಗೆ ಹೇಗೆ ಅಂತ ಇಲ್ಲಿ ಅವನು ಹೇಳ್ತಿರ್ತಾನೆ. ಇಲ್ಲಿ ಮಿನ್ವನು ಸುಮಿನ್ ಲ್ಯಾಪ್ಟಾಪ್ ಇಟ್ಕೊಂಡು ಅವಳ ಅಕೌಂಟ್ ಅಲ್ಲಿ ಎಷ್ಟು ದುಡ್ಡಿದೆ ಅಂತ ಚೆಕ್ ಮಾಡ್ತಿರ್ತಾನೆ. ಇಲ್ಲಿ ದೇವ್ರ ಹತ್ರ ಅವನು ಬೇಡ್ಕೋತಾ ಇರ್ತಾನೆ, ಮತ್ತೆ ಸುಮಿನ್ ಹತ್ರನು ಕೂಡ ಬೇಡ್ಕೋತಿರ್ತಾನೆ. ಪ್ಲೀಸ್ ಸುಮಿನ್ ಸ್ವಲ್ಪ ಆದ್ರೂ ದುಡ್ಡಿಟ್ಟಿರೋ, ನನ್ ಸಾಲ ತೀರೋಷ್ಟು ಆದ್ರೂ ಇಟ್ಟಿರೋ ಅಂತೆಲ್ಲ ಅವನು ಬೇಡ್ಕೊಂಡು ಚೆಕ್ ಮಾಡ್ತಿರ್ತಾನೆ. ಆಗ ಸುಮಿನ್ ಹೇಳಿರೋ ಮತ್ತೆ ಇಲ್ಲಿ ಅವ್ನಿಗೆ ನೆನಪಾಗ್ತಿರುತ್ತೆ, ನಾನು ಇನ್ವೆಸ್ಟ್ ಮಾಡಿದ್ದೆ ಒಂದ್ರಲ್ಲಿ, ಅದರಿಂದ ನನ್ಗೆ ಪ್ರಾಫಿಟ್ ಬಂತು, ಅದರಲ್ಲಿ ನಾನು ಸ್ವಲ್ಪ ದುಡ್ಡನ್ನ ಸೇವ್ ಮಾಡಿದೀನಿ ಅಂತ ಹೇಳಿದ್ನ ಇಲ್ಲಿ ಮಿನ್ವನು ನೆನಪಿಸ್ಕೊತಾ ಇರ್ತಾನೆ. ಇಲ್ಲಿ ಮಿನ್ವನು ಸುಮಿನ್ದು ಬ್ಯಾಂಕ್ ಅಕೌಂಟ್ ನ ಓಪನ್ ಮಾಡ್ತಾನೆ. ಅದ್ರಲ್ಲಿ ನೋಡಿದ್ರೆ 80 ಮಿಲಿಯನ್ ವಾನ್ಸ್ ಇರುತ್ತೆ. ಇಲ್ಲಿ ಅವನು ನೋಡಿ ಫುಲ್ ಶಾಕ್ ಆಗ್ಬಿಡ್ತಾನೆ, ಇಷ್ಟೊಂದು ದುಡ್ಡು ಇವಳಿಗೆ ಎಲ್ಲಿಂದ ಬಂತು ಅಂತ. ಇಲ್ಲಿ ಸುಮಿನ್ ಅವ್ರದ್ದು ಎಲ್ಲ ಕಬೋರ್ಡ್ ಇರುತ್ತಲ್ಲ ಅದನ್ನೆಲ್ಲ ಇಲ್ಲಿ ಮಿನ್ವನು ತೆಗೆದು ಚೆಕ್ ಮಾಡಿ ನೋಡ್ತಿರ್ತಾನೆ. ಅದ್ರಲ್ಲಿ 3 ಗಡ್ಡೆದು ದುಡ್ಡು ಇರುತ್ತೆ. ಇದನ್ನ ನೋಡಿ ಅವನು ಫುಲ್ ಶಾಕ್ ಆಗ್ಬಿಡ್ತಾನೆ. ಇಲ್ಲಿ ಇವರ ಜೀವನ ಸಾಯಿಸಕ್ಕೆ ಅಂತ ಒಂದು ದೊಡ್ಡ ಬ್ಯಾಗ್ ತುಂಬಾ ದುಡ್ಡನ್ನ ಕೊಟ್ಬಿಟ್ಟು ಸುಮಿನ್ ಅವ್ರ ತಂದೆಗೆ ಕೊಡು ಅಂತ ಸುಮಿನ್ ಕೈಲಿ ಕೊಟ್ಕೊಳ್ಸಿರ್ತಾರೆ. ಇಲ್ಲಿ ಅದ್ರಲ್ಲೇ ಸುಮಿನ್ ಆ ದುಡ್ಡನ್ನ ಎತ್ಕೊಂಡಿರ್ತಾಳೆ. ಇಲ್ಲಿ ಮಿನ್ವನ್ ಹೇಳ್ತಿರ್ತಾನೆ, ಅವ್ರ ಅಪ್ಪನ ದುಡ್ಡಲ್ಲೂ ಇವಳು ಬಿಟ್ಟಿಲ್ವಲ್ಲ ಅಂತ ಕಿತ್ತೋದೋಳು ಅಂತ ಬೈತಿರ್ತಾನೆ. ಇನ್ನು ಶಿಫ್ಟ್ ಆಗಿ ಸುಮಿನ್ ನ ತೋರಿಸ್ತಾರೆ. ಇಲ್ಲಿ ಸುಮಿನ್ ಆರಾಮಾಗಿ ಒಂದು ಹೋಟೆಲ್ ಅಲ್ಲಿ ಆರಾಮಾಗಿ ಮಜಾ ಮಾಡ್ಕೊಂಡಿರ್ತಾಳೆ. ಅವಳು ಶವರ್ ತಗೊಂಡು ಬರ್ತಿರ್ತಾಳೆ. ಇಲ್ಲಿ ಅವಳು ಕನ್ನಡಿ ಮುಂದೆ ನಿಂತ್ಕೊಂಡು ಅವಳು ನೋಡ್ಕೋತಿರ್ತಾಳೆ. ಬ್ಯಾಕ್ ಗ್ರೌಂಡ್ ಅಲ್ಲಿ ಮಿನ್ವನ್ ವಯಸ್ಸು ಬರ್ತಿರುತ್ತೆ. ಸುಮಿನ್ ಒಂದು ನರಿಗಿಂತನೂ ಜಾಸ್ತಿ ಟ್ಯಾಲೆಂಟೆಡ್ ಇದ್ದಾಳೆ, ಛತ್ರಿ ಇದ್ದಾಳೆ ಹಾಗೆ ಹೇಗೆ ಅಂತೆಲ್ಲ ಹೇಳ್ತಿರ್ತಾನೆ. ಇಲ್ಲಿ ಅದೇ ಟೈಮ್ಗೆ ಸುಮಿನ್ಗೆ ಹೀರೋದು ಕಾಲ್ ಬರುತ್ತೆ. ಇಲ್ಲಿ ಅವಳು ಫೋನ್ ಬಂದಿರೋದನ್ನ ನೋಡಿ ಎತ್ತಕ್ಕೆ ಅಂತ ಹೋದಾಗ ಅದ್ರಲ್ಲಿ ಹೂಸರ್ ಅಂತ ಇರೋದನ್ನ ನೋಡಿ ಅವಳು ಫುಲ್ ಶಾಕ್ ಆಗ್ಬಿಡ್ತಾಳೆ. ಈಗ ಸೀನ ಶಿಫ್ಟ್ ಆಗಿ ಹಾಸ್ಪಿಟಲ್ ನ ತೋರಿಸ್ತಾರೆ. ಇಲ್ಲಿ ಮಿಸ್ ಯಾಂಗೋ ಬೆಡ್ ಮೇಲೆ ಕುತ್ಕೊಂಡು ಫುಲ್ ಎದ್ರುಕೊಂಡಿರೋದನ್ನ ಇಲ್ಲಿ ನಮ್ಗೆ ತೋರಿಸ್ತಾರೆ. ಇಲ್ಲಿ ಅವರು ಕ್ಯಾನ್ಸರ್ ಗೆ ಅಂತ ಟ್ರೀಟ್ಮೆಂಟ್ ತಗೊಳಕ್ಕೆ ಬಂದಿರ್ತಾರೆ. ಆದ್ರೆ ಅವ್ರ ಹಸ್ಬೆಂಡ್ ಕುಡ್ಕೊಂಡ್ಬಂದು ಅಲ್ಲಿ ಗಲಾಟೆ ಮಾಡ್ತಿರ್ತಾರೆ. ಇಲ್ಲಿ ಅವನು ಹೇಳ್ತಿರ್ತಾನೆ, ನೀನು ನನ್ ಮೇಲೆನೆ ಡಿವೋರ್ಸ್ ಫೈಲ್ ಮಾಡಿದ್ಯಾ, ಅದು ನನ್ನಿಂದ ನೀನು ಡಿವೋರ್ಸ್ ತಗೋಬೇಕು ಅಂತ ಈ ಏಜ್ ಅಲ್ಲಿ ಇದ್ ಮಾಡ್ತಿದ್ಯಾ, ಅದು ನೀನು ಏನಂತ ಕೇಸ್ ಹಾಕಿದ್ಯಾ, ನಾನು ಬೇರೆ ಹುಡುಗಿ ಜೊತೆ ಅಫೇರ್ ಇಟ್ಕೊಂಡಿದೀನಿ ಅಂತ ನಿನ್ನ ಹತ್ರ ಏನ್ ಪ್ರೂಫ್ ಇದೆ, ನಿನ್ಗೆ ಸುಮ್ನೆ ಎಲ್ಲ ಡಿವೋರ್ಸ್ ಸಿಗೋದಿಲ್ಲ ಹಾಗೆ ಹೀಗೆ ಅಂತ ಕೂಗಾಡ್ತಿರ್ತಾನೆ. ಅವ್ನ ಕೈಯಲ್ಲಿ ಜ್ಯೂಸ್ ಗ್ಲಾಸ್ ಇರುತ್ತೆ, ಅದನ್ನು ಕೂಡ ಕೆಳಗಡೆ ಬೀಳ್ಸಿ ಹೊಡೆದಾಕ್ಬಿಡ್ತಾನೆ. ಈ ಸೌಂಡ್ ಮತ್ತೆ ಈ ಗಲಾಟಿನೆಲ್ಲ ಕೇಳಿಸ್ಕೊಂಡು ಡಾಕ್ಟರ್ ಮತ್ತೆ ನರ್ಸ್ ಗಳೆಲ್ಲ ಆ ರೂಮ್ ಗೆ ಓಡ್ ಬರ್ತಾರೆ. ಇಲ್ಲಿ ಡಾಕ್ಟರ್ ಬಂದಿದ ತಕ್ಷಣ ಹೇಳ್ತಿರ್ತಾರೆ, ನೋಡಿ ನೀವು ಈ ತರ ಎಲ್ಲ ಇಲ್ಲಿ ಗಲಾಟೆ ಮಾಡೋ ಹೋಗಿಲ್ಲ, ಅದು ಅಲ್ಲದೆ ನೀವು ಕುಡ್ಕೊಂಡ್ ಬಂದಿದ್ದೀರಾ ಅಂತೆಲ್ಲ ಕೇಳ್ತಿರ್ತಾರೆ. ಇಲ್ಲಿ ಅದಕ್ಕೆ ಅವನು ಹೇಳ್ತಿರ್ತಾನೆ, ನೋಡಿ ಡಾಕ್ಟರ್, ನಾನು ಅವ್ರ ಗಂಡ, ಅವಳು ನನ್ಗೆ ಡಿವೋರ್ಸ್ ಫೈಲ್ ಮಾಡಿದಾಳೆ, ಅದು ನನ್ನಿಂದ ಅವಳು ದೂರ ಆಗ್ಬೇಕಂತೆ, ಅದು ನಾನು ಯಾವ್ದೋ ಹುಡುಗಿ ಜೊತೆ ಅಫೇರ್ ಇದ್ದೀನಿ ಅಂತ ಸುಳ್ಳು ಹೇಳ್ಬಿಟ್ಟು ಮಾಡ್ತಿದ್ದಾಳೆ ಹಾಗೆ ಹೇಗೆ ಅಂತೆಲ್ಲ ಹೇಳ್ತಿರ್ತಾನೆ. ಇಲ್ಲಿ ಮಿಸ್ ಯಾಂಗ್ ಅವ್ರ ಹಸ್ಬೆಂಡ್ ಅವ್ರನ್ನ ಕೇಳ್ತಿರ್ತಾರೆ, ನಿನ್ನ ಹತ್ರ ಏನಾದ್ರು ಪ್ರೂಫ್ ಇದೆಯಾ, ನಾನು ಯಾರ ಜೊತೆ ಏನಾದ್ರು ಅಫೇರ್ ಇಟ್ಕೊಂಡಿದೀನಿ ಅಂತ ಕೇಳ್ತಿರ್ತಾರೆ. ಇಲ್ಲಿ ಅದಕ್ಕೆ ಮಿಸ್ ಯಾಂಗ್ ಹೇಳ್ತಿರ್ತಾರೆ, ಹಾ ನನ್ನ ಹತ್ರ ಪ್ರೂಫ್ ಇದೆ ಅಂತ. ಇಲ್ಲಿ ಅದಕ್ಕೆ ಅವನು ನಗ್ತಾ ಹೇಳ್ತಿರ್ತಾನೆ, ಡ್ಯಾಶ್ ಕ್ಯಾಮ್ರಾನ ಅದ್ರಲ್ಲಿ ವಿಡಿಯೋ ಕೂಡ ಇಲ್ಲ, ಆ ರೆಕಾರ್ಡಿಂಗ್ ನ ಯಾರು ಪ್ರೂಫ್ ಅಂತ ತಗೊಳ್ಳಲ್ಲ ಅಂತ ಹೇಳ್ಬಿಟ್ಟು ಅವನು ಜೋರಾಗಿ ನಗ್ತಾ ಇರ್ತಾನೆ. ಇಲ್ಲಿ ಮಿಸ್ ಯಾಂಗ್ ಅವ್ರ ಹಸ್ಬೆಂಡ್ ಕಂಟಿನ್ಯೂ ಮಾಡ್ತಾ ಹೇಳ್ತಿರ್ತಾರೆ, ಅವರು ಫುಲ್ ಆ ಕಡೆ ಈ ಕಡೆ ಒಳ್ಳಾಡ್ಕೊಂಡು ಹೇಳ್ತಿರ್ತಾರೆ, ನೀನು ಯಾವ್ದೇ ಕಾರಣಕ್ಕೂ ನನ್ನಿಂದ ಡಿವೋರ್ಸ್ ತಗೊಳಕ್ಕೆ ಸಾಧ್ಯನೇ ಇಲ್ಲ, ನಾವಿಬ್ರು ಯಾವತ್ತೂ ದೂರ ಆಗಲ್ಲ ಹಾಗೆ ಹೇಗೆ ಅಂತೆಲ್ಲ ಹೇಳ್ತಿರ್ತಾನೆ. ಇಲ್ಲಿ ಮಿಸ್ ಯಾಂಗ್ ಅವ್ರ ಹಸ್ಬೆಂಡ್ ಬಿದ್ದಿರೋ ಗ್ಲಾಸ್ ಪೀಸ್ ನ ತಗೊಂಡು ಮಿಸ್ ಯಾಂಗ್ ಅವ್ರ ಹತ್ರ ತಗೊಂಡ್ ಹೋಗ್ತಿರ್ತಾರೆ. ಅದೇ ಟೈಮ್ಗೆ ಅಲ್ಲಿಗೆ ಮಿಸ್ಟರ್ ಲೀ ಬಂದ್ಬಿಟ್ಟು ಕೈ ಹಿಡ್ಬಿಟ್ಟು ಆ ಕಡೆ ಜೋರಾಗಿ ತಳ್ಬಿಡ್ತಾರೆ. ಆ ಗ್ಲಾಸ್ ಪೀಸ್ ಕೂಡ ಕೆಳಗಡೆ ಬಿದ್ದೋಗುತ್ತೆ. ಇಲ್ಲಿ ಮಿಸ್ಟರ್ ಲೀ ಹೇಳ್ತಿದ್ದಾರೆ, ಡೈವರ್ಸ್ ಗಿಂತ ಮುಂಚೆ ನಿಮ್ಗೆ ಒಂದು ಅಪ್ಲಿಕೇಶನ್ ಒಂದು ಡಾಕ್ಯುಮೆಂಟ್ ನ ಕಳ್ಸಿದ್ನಲ್ಲ, ಅದ್ರಲ್ಲಿ ಏನೇನಿತ್ತು ಅಂತ ನೀವು ಓದಿಲ್ವಾ, ಬೈ ದ ವೇ ನಾನು ಮಿಸ್ ಯಾಂಗ್ ಅವ್ರ ಲಾಯರ್ ತಗೊಳ್ಳಿ ಅಂತ ವಿಸಿಟಿಂಗ್ ಕಾರ್ಡ್ ನ ಕೊಡ್ತಿರ್ತಾರೆ. ಇಲ್ಲಿ ಅವನು ವಿಸಿಟಿಂಗ್ ಕಾರ್ಡ್ ಇಸ್ಕೊಂಡು ಲಾಯರ್ ಅಂತ ನಗ್ತಾ ಇರ್ತಾನೆ. ಇಲ್ಲಿ ಮಿಸ್ಟರ್ ಲೀ ಹೇಳ್ತಿರ್ತಾರೆ, ನೀವು ಇಲ್ಲಿ ಅಟೆಂಪ್ಟ್ ಟು ಮರ್ಡರ್ ಟ್ರೈ ಮಾಡಿದ್ರಿ ಮತ್ತೆ ನೀವು ಅಟ್ಯಾಕ್ ಮಾಡಿದ್ರಿ, ಇದನ್ನೆಲ್ಲ ನಾನು ಫೈಲ್ ಮಾಡ್ತೀನಿ ಅಂತ ಹೇಳ್ತಿರ್ತಾನೆ. ಈಗ ಸೀನ್ ಶಿಫ್ಟ್ ಆಗಿ ಮಿಸ್ ಯಾಂಗ್ ಮತ್ತೆ ಮಿಸ್ಟರ್ ಲೀನ ತೋರಿಸ್ತಾರೆ. ಇಲ್ಲಿ ಮಿಸ್ಟರ್ ಲೀ ಮಿಸ್ ಯಾಂಗಿಗೋಸ್ಕರ ಕಾಫಿ ತಗೊಂಡ್ಬಂದು, ನೀವು ಹುಷಾರಾಗಿದ್ದೀರಲ್ಲ ಎಲ್ಲ ಓಕೆನಾ ಅಂತ ಕೇಳ್ತಿರ್ತಾರೆ. ಇಲ್ಲಿ ಅದಕ್ಕೆ ಮಿಸ್ ಯಾಂಗು ಹೂ ಅಂತ ಹೇಳ್ಬಿಟ್ಟು ಕಾಫಿನ ಕುಡಿತಿರ್ತಾರೆ. ಇಲ್ಲಿ ಮಿಸ್ಟರ್ ಲೀ ಕಂಟಿನ್ಯೂ ಮಾಡ್ತಾ ಹೇಳ್ತಿರ್ತಾರೆ, ಡಾಕ್ಟರ್ ನಿಂದು ಆಪರೇಷನ್ ಏನಿದೆ ಅದಕ್ಕೆ 100% ಗ್ಯಾರಂಟಿ ಕೊಟ್ಟಿದ್ರೆ, ನೀನು ಯಾವ್ದೇ ತರ ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ ಅಂತ ಹೇಳ್ತಿರ್ತಾರೆ. ಇಲ್ಲಿ ಆಗ ಮಿಸ್ ಯಾಂಗು ಪಟ್ಟಂತ ಜೀವನು ಹುಷಾರಾಗಿದ್ದಾಳ ಅಲ್ವಾ ಅಂತ ಕೇಳ್ತಿರ್ತಾರೆ. ಇಲ್ಲಿ ಅದಕ್ಕೆ ಮಿಸ್ಟರ್ ಲೀ ಹೇಳ್ತಿರ್ತಾರೆ, ಅವ್ರಿಗಿಂತ ಇವಾಗ ಜಾಸ್ತಿ ನಿನ್ ಬಗ್ಗೆ ನೀನು ಯೋಚನೆ ಮಾಡ್ಬೇಕು, ಅದ್ರಲ್ಲೂ ಹೇಳ್ಬೇಕಂದ್ರೆ ಜೀವನು ಹುಷಾರಾಗಿದ್ದಾಳೆ ಅಂತ ಹೇಳ್ತಿರ್ತಾರೆ. ಈಗ ಸೀನ್ ಶಿಫ್ಟ್ ಆಗಿ ಒಂದು ಬಾರ್ನ ತೋರಿಸ್ತಾರೆ. ಇಲ್ಲಿ ಸುಮಿನು ಕುತ್ಕೊಂಡು ಒಂದು ಡ್ರಿಂಕ್ಸ್ ನ ಆರ್ಡರ್ ಮಾಡಿರ್ತಾಳೆ. ಇಲ್ಲಿ ಅದೇ ಟೈಮ್ಗೆ ಹೀರೋ ಕೂಡ ಬರ್ತಾನೆ. ಹೀರೋ ಬಂದಿದ ತಕ್ಷಣ ಸುಮಿನ್ ಪಕ್ಕದಲ್ಲೇ ಕುತ್ಕೊಂಡು ತುಂಬಾ ದಿನ ಆಯ್ತು ನಿನ್ನ ನೋಡಿ ಅಂತ ಹೇಳ್ತಿರ್ತಾನೆ. ಇಲ್ಲಿ ಅದಕ್ಕೆ ಸುಮಿನ್ ಕೂಡ ಹೇಳ್ತಿರ್ತಾಳೆ, ನಾನು ನಿಮ್ ಕಾಲ್ ಬಂದಿರೋದ್ ನೋಡಿ ಫುಲ್ ಶಾಕ್ ಆಗ್ಬಿಟ್ಟೆ, ನಿಮ್ಮನ್ನ ನೋಡಿ ನಾನು ತುಂಬಾ ದಿನ ಆಯ್ತು, ತುಂಬಾ ಖುಷಿ ಆಯ್ತು ನಿಮ್ಮನ್ನ ನೋಡಿ ಅಂತ ಹೇಳ್ತಿರ್ತಾಳೆ. ಟೈಮ್ಗೆ ಅಲ್ಲಿಗೆ ವೇಟರ್ ಬಂದು, ಸರ್ ನಿಮ್ಗೆ ಏನ್ ಬೇಕು ಅಂತ ಕೇಳ್ತಿರ್ತಾನೆ. ಇಲ್ಲಿ ಅದಕ್ಕೆ ಹೀರೋ ಏನು ಬೇಡ ಅಂತ ಹೇಳ್ತಿರ್ತಾನೆ. ಇಲ್ಲಿ ಹೀರೋ ಕಂಟಿನ್ಯೂ ಮಾಡ್ತಾ ಕೇಳ್ತಿರ್ತಾನೆ, ನಿನ್ ಲೈಫ್ ಹೇಗ್ ನಡೀತಿದೆ, ಎಲ್ಲ ಚೆನ್ನಾಗಿದ್ಯಾ ಅಂತ ಕೇಳ್ತಿರ್ತಾನೆ. ಇಲ್ಲಿ ಸುಮಿನ ನಗ್ತಾ ಹೇಳ್ತಿರ್ತಾಳೆ, ಹಾ ತುಂಬಾ ಚೆನ್ನಾಗಿದೆ ಅಂತ. ಅವಳು ಸ್ವಲ್ಪ ಹೊತ್ತು ಹೀಗೆ ಸೈಲೆಂಟ್ ಆಗಿ ಕುತ್ಕೋತಾಳೆ. ಇಲ್ಲಿ ಹೀರೋ ಸುಮಿನ್ ಮುಖ ನೋಡ್ತಿರೋದನ್ನ ನೋಡಿ ಆಮೇಲೆ ಅವಳು ಹೇಳ್ತಿರ್ತಾಳೆ, ಇಲ್ಲ ಏನು ಚೂರು ಚೆನ್ನಾಗಿ ನಡೀತಿಲ್ಲ, ನಾನು ಮಿನ್ವನು ಇವಾಗ ಡೈವರ್ಸ್ ತಗೋಬೇಕು ಅಂತ ಮಾತಾಡ್ತಿದ್ವಿ ಅಂತ ಹೇಳ್ತಿರ್ತಾಳೆ. ಸುಮಿನು ಕಂಟಿನ್ಯೂ ಮಾಡ್ತಾ ಹೇಳ್ತಿರ್ತಾಳೆ, ಏನು ಮಾಡಕ್ಕಾಗಲ್ಲ, ನಾನ್ ಮಾಡಿರೋ ತಪ್ಪಿಗೆ ನಾನೇ ಪಶ್ಚಾತ್ತಾಪ ಪಡ್ಬೇಕಲ್ವಾ, ಇಲ್ಲಿ ನಾನು ತುಂಬಾ ಇಷ್ಟಪಟ್ಟಿರೋ ಮದ್ವೆ ಆಗ್ಬೇಕು ಅನ್ನೋ ಒಂದೇ ಒಂದ್ ಕಾರಣಕ್ಕೆ ನಾನು ಜೀವನು ನನ್ ಬೆಸ್ಟ್ ಫ್ರೆಂಡ್ ನ ನಾನು ದೂರ ಮಾಡ್ಕೊಂಡೆ, ಈಗ ನನ್ ಪ್ರೀತಿ ಕೂಡ ಉಳಿತಿಲ್ಲ, ನನ್ ಪ್ರೀತಿ ಬೆಸ್ಟ್ ಫ್ರೆಂಡ್ ಕೂಡ ಉಳಿತಿಲ್ಲ ಅಂತೆಲ್ಲ ಹೇಳ್ಬಿಟ್ಟು ಇಲ್ಲಿ ಅವಳು ಫುಲ್ ಬೇಜಾರ್ ಮಾಡ್ಕೊಂಡಿರ್ತಾಳೆ. ಇಲ್ಲಿ ಸುಮಿನು ಕಂಟಿನ್ಯೂ
ಕಂಟಿನ್ಯೂ ಮಾಡ್ತಾ ಹೇಳ್ತಿರ್ತಾಳೆ, ಏನು ಮಾಡಕ್ಕಾಗಲ್ಲ, ಕರ್ಮ ರಿಟರ್ನ್ಸ್ ಅಂತಾರಲ್ಲ, ಅದೇ ತರನೇ ನಾನು ಮಾಡಿರೋ ತಪ್ಪಿಗೆ ನಂಗೆ ಮತ್ತೆ ರಿಟರ್ನ್ ಬರ್ತಿದೆ ಅಂತ ಹೇಳ್ತಿರ್ತಾಳೆ. ಇನ್ನೊಂದ್ ಸ್ವಲ್ಪ ದಿನ ನಾನು ಮಿನ್ವನು ಡಿವೋರ್ಸ್ ತಗೋತೀವಿ ಅಂತ ಹೇಳ್ತಿರ್ತಾಳೆ. ಇಲ್ಲಿ ಅದಕ್ಕೆ ಹೀರೋ ಹೇಳ್ತಿರ್ತಾನೆ, ನೀನು ಡಿವೋರ್ಸ್ ತಗೋತಿದ್ದೀನಿ ಅಂತ ಹೇಳ್ದಲ್ಲ, ಈಗ ನನ್ಗೆ ಮಾತಾಡಕ್ಕೆ ಈಸಿ ಆಗುತ್ತೆ ಅಂತ ಹೇಳ್ತಿರ್ತಾನೆ. ಇಲ್ಲಿ ಸುಮಿನ ಫುಲ್ ಕನ್ಫ್ಯೂಸ್ ಆಗಿ ಹೀರೋನೇ ನೋಡ್ತಿರ್ತಾಳೆ. ಇಲ್ಲಿ ಹೀರೋ ಕಂಟಿನ್ಯೂ ಮಾಡ್ತಾ ಹೇಳ್ತಿರ್ತಾನೆ, ಸುಮಿನ್ ನಿನ್ಗೆ ಗೊತ್ತಾ, ಮಿನ್ವನ್ ಮತ್ತೆ ಜೀವನ್ ಇಬ್ರು ಮತ್ತೆ ಒಂದಾಗಿದ್ದಾರೆ ಅಂತ ಹೇಳ್ತಿರ್ತಾನೆ. ಇಲ್ಲಿ ಅದಕ್ಕೆ ಸುಮಿನ್ ಹೇಳ್ತಿರ್ತಾಳೆ, ಏನು ಅವರಿಬ್ರು ಮತ್ತೆ ಲವ್ ಮಾಡ್ತಿದಾರೆ, ಅವರಿಬ್ರು ಮತ್ತೆ ಒಂದಾಗಿದಾರ ಅಂತ ಕೇಳ್ತಿರ್ತಾಳೆ. ಇಲ್ಲಿ ಹೀರೋ ಕಂಟಿನ್ಯೂ ಮಾಡ್ತಾ ಹೇಳ್ತಿರ್ತಾನೆ, ಸುಮಿನ್ ನೀನು ಜೀವನ್ನ ಸಾಯಿಸ್ಬೇಕು ಅಂತ ಪ್ಲಾನ್ ಮಾಡಿದಂತೆ ಇದು ನಿಜಾನ ಅಂತ ಕೇಳ್ತಿರ್ತಾನೆ. ಇಲ್ಲಿ ಅದಕ್ಕೆ ಸುಮಿನ್ ಫುಲ್ ಶಾಕ್ ಆಗಿ ಹೀರೋನೇ ನೋಡ್ತಿರ್ತಾಳೆ. ಅವಳ ಬಾಯಿಂದ ಒಂದ್ ಮಾತು ಕೂಡ ಬರ್ತಾನೆ ಇರಲ್ಲ. ಇಲ್ಲಿ ಹೀರೋ ಕಂಟಿನ್ಯೂ ಮಾಡ್ತಾ ಹೇಳ್ತಿರ್ತಾನೆ, ನಾನಾಗಿದ್ರು ಕೂಡ ನಾನು ಕೂಡ ಇದನ್ನೇ ಮಾಡ್ತಿರೋದು. ಇಲ್ಲಿ ಹೀರೋ ಕಂಟಿನ್ಯೂ ಮಾಡ್ತಾ ಹೇಳ್ತಿರ್ತಾನೆ, ನಾನು ಅವಳು ನನ್ಗೆ ಚೀಟ್ ಮಾಡಿದಾಳೆ ಅಂತ ಅವಳನ್ನ ಪೊಲೀಸ್ ಸ್ಟೇಷನ್ ಗೆ ಹಾಕ್ಬೋದಾಗಿತ್ತು ಅಂತ ಹೇಳ್ತಿರ್ತಾನೆ. ಇಲ್ಲಿ ಹೀರೋ ಕಂಟಿನ್ಯೂ ಮಾಡ್ತಾ ಹೇಳ್ತಿರ್ತಾನೆ, ಅವರಿಬ್ರು ಯಾವಾಗ ರೆಡ್ ಹ್ಯಾಂಡ್ ಆಗಿ ಸಿಗೋಕೋತಾರೆ ಅಂತ ನಾನು ನಿನ್ಗೆ ಕಾಲ್ ಮಾಡಿ ಇನ್ಫಾರ್ಮ್ ಮಾಡ್ತೀನಿ. ನಿನ್ಗೆ ಬೇಕು ಅಂದ್ರೆ ನಾನು ಲಾಯರ್ ನ ಕೂಡ ಅರೇಂಜ್ ಮಾಡ್ತೀನಿ. ಆದ್ರೆ ನೀನು ಅದಕ್ಕೆ ನನ್ಗೆ ಒಂದ್ ಕೆಲಸ ಮಾಡ್ಬೇಕು, ನೀನು ಅವನ್ಗೆ ಡಿವೋರ್ಸ್ ಕೊಡೋಂಗಿಲ್ಲ, ನೀನು ಅವ್ನ್ ವೈಫ್ ಆಗಿ ಇರ್ಬೇಕು ಅಂತ ಹೇಳ್ತಿರ್ತಾನೆ. ಇಲ್ಲಿ ಸುಮಿನ ಅದಕ್ಕೆ ನಾನ್ಯಾಕ್ ಡಿವೋರ್ಸ್ ತಗೋಬಾರ್ದು ಅಂತ ಕೇಳ್ತಿರ್ತಾಳೆ. ಇಲ್ಲಿ ಅದಕ್ಕೆ ಹೀರೋ ಹೇಳ್ತಿರ್ತಾನೆ, ಇದ್ರಿಂದಾನೇ ನಿನ್ಗೆ ನ್ಯಾಯ ಸಿಗೋದು ನೋಡು, ನೀನೇನಾದ್ರೂ ಇವಾಗ ಡಿವೋರ್ಸ್ ತಗೊಂಡ್ಬಿಟ್ರೆ ನೀನು ಮಿನ್ವನ್ನ ಪಡ್ಕೊಳ್ಳೋಕೋಸ್ಕರ ಎಷ್ಟೊಂದೆಲ್ಲ ಆಫೀಸ್ ಅಲ್ಲಿ ಅವನ್ಗೋಸ್ಕರ ಅವಮಾನನ ಸಹಿಸ್ಕೊಂಡೆ, ಅದೆಲ್ಲ ಫುಲ್ ವ್ಯರ್ಥ ಆಗ್ಬಿಡುತ್ತೆ ಅಂತೆಲ್ಲ ಹೇಳ್ತಿರ್ತಾನೆ. ಇಲ್ಲಿ ಅದಕ್ಕೆ ಸುಮಿನು ಕೇಳ್ತಿರ್ತಾಳೆ, ಇದ್ರಿಂದ ನನ್ಗೆ ಲಾಭ ಆಗುತ್ತೆ, ನಿಮ್ಗೇನ್ ಇದ್ರಿಂದ ಲಾಭ ಅಂತ ಕೇಳ್ತಿರ್ತಾಳೆ. ಇಲ್ಲಿ ಹೀರೋ ಅದಕ್ಕೆ ಸ್ವಲ್ಪ ಹೊತ್ತು ಸೈಲೆಂಟ್ ಆಗಿರ್ತಾನೆ. ಅವನು ತುಂಬಾ ಹೊತ್ತು ಹೀಗೆ ಸೈಲೆಂಟ್ ಆಗಿ ಕೂತಿರ್ತಾನೆ. ಆಮೇಲೆ ಅವನು ಸ್ಮೈಲ್ ಮಾಡ್ತಾ ಹೇಳ್ತಿರ್ತಾನೆ, ನಾನು ಕಾಂಗ್ಜಿವನ್ನ ತುಂಬಾ ಇಷ್ಟ ಪಡ್ತಿದ್ದೀನಿ, ಅವಳು ಯಾರ ಜೊತೆನೋ ಬೇರೆಯವ್ರ ಜೊತೆ ಅಥವಾ ಮಿನ್ವಾನ್ ಜೊತೆ ಇರೋದು ನನ್ಗೊಂದ್ ಚೂರು ಇಷ್ಟ ಇಲ್ಲ, ಅವಳು ನನ್ ಜೊತೆ ವಾಪಸ್ ಬರ್ಬೇಕು ಹಾಗೆ ಹೀಗೆ ಅಂತೆಲ್ಲ ಹೇಳ್ತಿರ್ತಾನೆ. ಇಲ್ಲಿ ಈ ಮಾತನ್ನೆಲ್ಲ ಕೇಳಿ ಸುಮಿನು ಫುಲ್ ಉರ್ಕೊಂಡ್ಬಿಟ್ಟಿರ್ತಾಳೆ. ಅವಳಿಗೆ ಫುಲ್ ಮೈಯಲ್ಲಿರೋ ರಕ್ತ ಎಲ್ಲ ಕುದಿಯೋ ತರ ಆಗ್ತಾ ಇರುತ್ತೆ. ಇಲ್ಲಿ ಆಗ ಹೀರೋ ಕೇಳ್ತಿರ್ತಾನೆ, ನೀನು ನನ್ಗೆ ಹೆಲ್ಪ್ ಮಾಡ್ತೀಯಲ್ವಾ ಕಾಂಗ್ಜಿವಾನ್ ವಾಪಸ್ ಬರೋದಕ್ಕೆ ಅಂತ ಕೇಳ್ತಿರ್ತಾನೆ. ಇಲ್ಲಿ ಅದಕ್ಕೆ ಸುಮಿನು ಸ್ಮೈಲ್ ಮಾಡ್ತಿರ್ತಾಳೆ. ಇಲ್ಲಿ ಸುಮಿನು ಕಂಟಿನ್ಯೂ ಮಾಡ್ತಾ ಹೇಳ್ತಿರ್ತಾಳೆ, ನಿಮ್ ಹತ್ರ ಒಂದು ವಿಷಯನ ಕೇಳ್ಬೇಕು ಅಂತ. ಇಲ್ಲಿ ಅವಳು ಹೀರೋ ಕಡೆ ತಿರ್ಕೊಂಡು ಹೇಳ್ತಿರ್ತಾಳೆ, ನಿಮ್ಗೆ ನನ್ ಕಂಡ್ರೆ ಯಾಕೆ ಇಷ್ಟೊಂದು ದ್ವೇಷ ಅಂತ. ಇಲ್ಲಿ ಅದಕ್ಕೆ ಹೀರೋ ಹೇಳ್ತಿರ್ತಾನೆ, ನೀನು ಒಂಥರ ಊತದಲ್ಲಿರೋ ಹಾವ್ ತರ, ನಿನ್ಗೆ ಕೋಪ ಬಂದಾಗ ಎದುರುಗಡೆ ನಿನ್ಗೆ ಹಾಲೇರಿತಿದ್ರು ಕೂಡ ಅವ್ರಿಗೆ ಹೋಗಿ ಕಚ್ತೀಯ, ನೀನು ಯಾವತ್ತೂ ಯಾರನ್ನು ನಂಬಿಕೆ ಅಂತ ಗಳಿಸ್ಕೊಳ್ಳೋ ಅಂತ ಕೆಲಸ ನೀನು ಏನು ಮಾಡಿಲ್ಲ ಹಾಗೆ ಹೀಗೆ ಅಂತೆಲ್ಲ ಹೇಳ್ತಿರ್ತಾನೆ. ಇಲ್ಲಿ ಅದಕ್ಕೆ ಸುಮಿನು ನನ್ ಬಗ್ಗೆ ನಿಮ್ಗೆ ಏನು ಗೊತ್ತೇ ಇಲ್ಲ ಅಂತ ಹೇಳ್ತಿರ್ತಾಳೆ. ಇಲ್ಲಿ ಅದಕ್ಕೆ ಹೀರೋ ಹೇಳ್ತಿರ್ತಾನೆ, ನೀನು ಯಾರನ್ನೂ ನಂಬಲ್ಲ, ಅದೇ ತರ ನೀನು ಕೂಡ ಯಾರ ನಂಬಿಕೆನೂ ಪಡ್ಕೊಳ್ಳೋ ಅಂತ ಯೋಗ್ಯತೆ ನಿನ್ಗೆ ಇಲ್ಲ ಅಂತೆಲ್ಲ ಹೇಳ್ತಿರ್ತಾನೆ. ಇಲ್ಲಿ ಅದಕ್ಕೆ ಸುಮಿನ್ಗೆ ಫುಲ್ ಕೋಪ ಬಂದ್ಬಿಡುತ್ತೆ. ಅವಳು ಹೇಳ್ತಿರ್ತಾಳೆ, ನನ್ ಮೇಲೆ ನಂಬಿಕೆನೇ ಇಲ್ಲ, ನನ್ ಮೇಲೆ ಇಷ್ಟನೇ ಇಲ್ಲ ಅಂದ್ರೆ ನೀವು ಯಾಕೆ ಬಂದಿದ್ದೀರಾ, ನನ್ನ ಹೆಲ್ಪ್ ಕೇಳ್ಕೊಂಡು ಯಾಕೆ ಬಂದ್ರಿ ಹಾಗೆ ಹೇಗೆ ಅಂತೆಲ್ಲ ಕೇಳ್ತಿರ್ತಾಳೆ. ಇಲ್ಲಿ ಅದಕ್ಕೆ ಹೀರೋ ಹೇಳ್ತಿರ್ತಾನೆ, ನೀನೇ ತಾನೇ ಹೇಳಿದ್ದು ನಿನ್ಗೆ ಏನಕ್ಕೆ ನನ್ ಕಂಡ್ರೆ ಆಗಲ್ಲ ಅಂತ, ಅದಕ್ಕೆ ನಾನು ಹೇಳ್ದೆ, ನನ್ಗೆ ನಿನ್ ಕಂಡ್ರೆ ಇಷ್ಟ ಇಲ್ಲ ಅಂತ ನಿನ್ನ ಹತ್ರ ಕೆಲಸ ಮಾಡ್ಬಾರ್ದು ಅಂತ ಏನು ಇಲ್ವಲ್ಲ, ನಿನ್ಗೇನಾದ್ರೂ ಈ ಪ್ಲಾನ್ ಇಷ್ಟ ಆದ್ರೆ, ನಿನ್ಗೆ ಇಷ್ಟ ಇದ್ರೆ ನನ್ಗೆ ಕಾಲ್ ಮಾಡು, ನನ್ಗೆ ಕಾಲ್ ಮಾಡಿ ತಿಳಿಸು ಅಂತ ಹೇಳ್ಬಿಟ್ಟು ಹೀರೋ ಅಲ್ಲಿಂದ ಎದ್ದೋಗ್ಬಿಡ್ತಾನೆ. ಇಲ್ಲಿ ಸುಮಿನು ಈ ಮಾತನ್ನೆಲ್ಲ ಕೇಳಿಸ್ಕೊಂಡು ಫುಲ್ ಉರ್ಕೊಂಡು ಬ್ಲಾಸ್ಟ್ ಆಗ್ಬಿಡ್ತಾಳೆ. ಅವಳಿಗಂತೂ ಕೋಪನ ಹೇಗ್ ಕಂಟ್ರೋಲ್ ಮಾಡ್ಕೋಬೇಕು ಅಂತಾನೆ ಗೊತ್ತಾಗ್ತಿರಲ್ಲ, ಅಷ್ಟು ಅವಳಿಗೆ ಕೋಪ ಬರ್ತಾ ಇರುತ್ತೆ. ಈಗ ಸೀನ್ ಶಿಫ್ಟ್ ಆಗಿ ಹೀರೋ ಮತ್ತೆ ಜೀವನ ತೋರಿಸ್ತಾರೆ. ಇಲ್ಲಿ ಹೀರೋ ಬಂದಿದ ತಕ್ಷಣ ಜೀವನ್ ಹತ್ರನು ಎಲ್ಲಾನು ಹೇಳ್ತಾ ಇರ್ತಾನೆ, ಸುಮಿನ್ ಹತ್ರ ಅವನು ಏನೇನ್ ಮಾತಾಡ್ದ ಅಂತ. ಇಲ್ಲಿ ಹೀರೋ ಹೇಳ್ತಿರ್ತಾನೆ, ನಾನು ಏನಾದ್ರೂ ಸುಳ್ಳು ಹೇಳಿದ್ರೆ ಅವಳಿಗೆ ನನ್ ಮೇಲೆ ನಂಬಿಕೆ ಬರ್ತಿರ್ಲಿಲ್ಲ, ಅದಕ್ಕೆ ನಾನು ಏನು ಸುಳ್ಳು ಹೇಳಿಲ್ಲ, ಬರೀ ಇವರ ಮತ್ತೆ ಮಿನ್ವಾನ್ ವಿಷಯನ ಬಿಟ್ಟು ಇನ್ ಮಿಕ್ಕಿದೆಲ್ಲ ಅವಳ ಹತ್ರ ಸತ್ಯನೇ ಹೇಳಿದೀನಿ, ಈಗ ಅವಳು ಪಕ್ಕ ನನ್ ಮಾತನ್ನ ನಂಬ್ತಾಳೆ ಅಂತ ಹೇಳ್ತಿರ್ತಾನೆ. ಈಗ ಸೀನ್ ಶಿಫ್ಟ್ ಆಗಿ ಸುಮಿನ್ನ ತೋರಿಸ್ತಾರೆ. ಇಲ್ಲಿ ಸುಮಿನ್ ರ್ಯಾಂಪ್ ವಾಕ್ ಮಾಡ್ಕೊಂಡು ಅವಳು ಫುಲ್ ಕೋಪದಲ್ಲಿ ಗೋಡೆ ಮೇಲೆಲ್ಲ ಕೈನ ಗೀರ್ಕೊಂಡು ಮತ್ತೆ ಗುದ್ಕೊಂಡು ಎಲ್ಲ ಹೋಗ್ತಾ ಇರ್ತಾಳೆ. ಇಲ್ಲಿ ಅವಳು ಹೀರೋ ಮಾತಾಡಿರೋದನ್ನೆಲ್ಲ ಕೇಳಿಸ್ಕೊಂಡು ಅವಳಿಗೆ ಫುಲ್ ಕೋಪ ಬರ್ತಿರುತ್ತೆ. ಈಗ ಸೀನ್ ಶಿಫ್ಟ್ ಆಗಿ ಹೀರೋ ಮತ್ತೆ ಜೀವನ ತೋರಿಸ್ತಾರೆ. ಇಲ್ಲಿ ಹೀರೋ ಜೀವನ್ ಹತ್ರ ಹೇಳ್ತಿರ್ತಾನೆ, ನಿನಗೆ ಗೊತ್ತಾ ಆಫೀಸ್ ಇಂದ ಯಾರಾದ್ರೂ ಒಬ್ಬ ಎಂಪ್ಲಾಯಿ ರಿಸೈನ್ ಮಾಡಿದ್ರೆ ಇಲ್ಲ ಅವ್ನು ಕೆಲಸ ಬಿಟ್ಟು ಹೋದ್ರೆ ಅವ್ನಿಗೆ ಒಂದು ಇನ್ಶೂರೆನ್ಸ್ ಪ್ಲಾನ್ ಸಿಗುತ್ತೆ. ಅವನು ಫ್ಯಾಮಿಲಿಯಲ್ಲಿ ಈಗ ಏನಾದ್ರೂ ಯಾರಿಗಾದ್ರೂ ಹೆಚ್ಚು ಕಮ್ಮಿ ಆಗಿರುತ್ತೆ, ಇಲ್ಲ ಅವ್ನಿಗೆ ಏನಾದ್ರೂ ಹೆಚ್ಚು ಕಮ್ಮಿ ಆಗಿರುತ್ತೆ ಅನ್ಕೋ, ಅವನು ಇನ್ಶೂರೆನ್ಸ್ ನ ಕ್ಲೈಮ್ ಮಾಡ್ಕೋಬಹುದು. ಇದನ್ನ ಇನ್ನು ಮಿನ್ವಾನ್ಗೆ ನೋಟಿಸ್ ನ ಕಳ್ಸಿಲ್ಲ, ಇನ್ನು ಸ್ವಲ್ಪ ದಿನದಲ್ಲೇ ಮಿನ್ವಾನ್ಗೆ ಇದು ನೋಟಿಸ್ ಹೋಗುತ್ತೆ ಅಂತೆಲ್ಲ ಹೇಳ್ತಿರ್ತಾನೆ. ಈಗ ಸೀನ್ ಶಿಫ್ಟ್ ಆಗಿ ಮಿನ್ವಾನ್ ನ ತೋರಿಸ್ತಾರೆ. ಇಲ್ಲಿ ಮಿನ್ವಾನು ಜೀವನ್ಗೆ ಒಂದು ಬ್ಯಾಗ್ ಕೊಡ್ಸಿರ್ತಾನೆ, ಅದನ್ನ ಜೀವನ್ ಸುಮಿನ್ ಮದ್ವೆಯಲ್ಲಿ ತೆಗೆದು ಬಿಸಾಕಿರ್ತಾಳೆ. ಇಲ್ಲಿ ಮಿನ್ವಾನ್ ಅದೇ ಬ್ಯಾಗ್ ನ ಇಟ್ಕೊಂಡು ಆನ್ಲೈನ್ ಅಲ್ಲಿ ಅದ್ರ ಪ್ರೈಸ್ ನ ಚೆಕ್ ಮಾಡ್ತಿರ್ತಾನೆ. ಸೆಲ್ ಮಾಡಿದ್ರೆ ಅವ್ನಿಗೆ ಎಷ್ಟು ಅಮೌಂಟ್ ಬರುತ್ತೆ ಅಂತ ಇದನ್ನ ಅವನು ಚೆಕ್ ಮಾಡ್ತಿರ್ತಾನೆ. ಇಲ್ಲಿ ಆ ಬ್ಯಾಗ್ ನ ನಿಧಾನಕ್ಕೆ ಸೈಡ್ ಅಲ್ಲಿ ಬಿಟ್ಟು, ಈ ಬ್ಯಾಗ್ ನ ಮಾರಿದ್ರೆ ನನ್ ಸಾಲ ಎಲ್ಲ ತೀರೋಗುತ್ತೆ ಅಂತ ಇಲ್ಲಿ ಅವನು ಹೇಳ್ತಿರ್ತಾನೆ. ಈಗ ಸೀನ್ ಶಿಫ್ಟ್ ಆಗಿ ಜೀವನ್ ಮತ್ತೆ ಹೀರೋನ ತೋರಿಸ್ತಾರೆ. ಇಲ್ಲಿ ಜೀವನು ಹೇಳ್ತಿರ್ತಾಳೆ, ಈ ಇನ್ಶೂರೆನ್ಸ್ ಬಗ್ಗೆ ನಂಗೆ ಏನು ಐಡಿಯಾ ಇಲ್ಲ, ಆದ್ರೆ ಮಿನ್ವಾನು ಬೇಗ ಇನ್ಶೂರೆನ್ಸ್ ಬಗ್ಗೆ ತಿಳ್ಕೊತಾನೆ ಅಂತ ಹೇಳ್ತಿರ್ತಾಳೆ. ಇಲ್ಲಿ ಅದಕ್ಕೆ ಹೀರೋ ಕೂಡ ಹೇಳ್ತಿರ್ತಾನೆ, ನಾನು ಕೂಡ ಅದೇ ಬೆಲೆಯಲ್ಲಿ ಅವನು ಬೀಳ್ಲಿ ಅಂತ ಟ್ರೈ ಮಾಡ್ತಿದ್ದೀನಿ ಅಂತ ಹೇಳ್ತಿರ್ತಾನೆ. ಈಗ ಸೀನ್ ಶಿಫ್ಟ್ ಆಗಿ ಯೂರಾನ ತೋರಿಸ್ತಾರೆ. ಇಲ್ಲಿ ಯೂರ ಅದೇ ಕ್ಯಾಂಡಿ ಬಾಕ್ಸ್ ಅಲ್ಲಿ ಒಂದು ಕ್ಯಾಂಡಿನ ತಗೊಂಡು ಅವಳು ಬಾಯ್ಗೆ ಹಾಕೋತಿರ್ತಾಳೆ. ಆ ಕ್ಯಾಂಡಿಲಿ ಆ ಪೀಸ್ ಚಾಕ್ಲೇಟ್ ಇರುತ್ತಲ್ಲ ಅದು ಅವಳಿಗೆ ಇಷ್ಟ ಆಗೋದಿಲ್ಲ, ಅದಕ್ಕೆ ಅವಳು ಟಿಶ್ಯೂ ಪೇಪರ್ ತಗೊಂಡು ಅದನ್ನು ಉಗಿದ್ಬಿಟ್ಟು ಡಸ್ಟ್ಬಿನ್ ಹಾಕ್ಬಿಡ್ತಾಳೆ. ಇಲ್ಲಿ ಯೂರ ಅವಳದು ಸ್ಲಿಪ್ಪರ್ಸ್ ಕಲೆಕ್ಷನ್ ಇರುತ್ತಲ್ಲ ಅಲ್ಲಿ ಹೋಗ್ಬಿಟ್ಟು ಇವಾಗ ಯಾವ ಸ್ಲಿಪ್ಪರ್ ಹಾಕೋಬೇಕು ಅಂತ ಅವಳು ಹುಡುಕ್ತಾ ಇರ್ತಾಳೆ. ಅಲ್ಲಿ ರೆಡ್ ಹಿಲ್ಸ್ ಇರುತ್ತಲ್ಲ ಅಲ್ಲಿಗೆ ಹೋಗಿ ಅವಳು ಕೈ ಅಲ್ಲಿಗೆ ನಿಲ್ಲಿಸ್ಬಿಡ್ತಾಳೆ. ಈಗ ಸೀನ್ ಶಿಫ್ಟ್ ಆಗಿ ಮಿನ್ವಾನ್ ನ ತೋರಿಸ್ತಾರೆ. ಇಲ್ಲಿ ಮಿನ್ವಾನ್ಗೆ ಆಲ್ರೆಡಿ
ಆಲ್ರೆಡಿ ಆ ಇನ್ಶೂರೆನ್ಸ್ ಬಗ್ಗೆ ಗೊತ್ತಾಗ್ಬಿಟ್ಟಿರುತ್ತೆ. ಇಲ್ಲಿ ಮಿನ್ವಾನು ಫುಲ್ ಅಳ್ತಾ ಹೇಳ್ತಿರ್ತಾನೆ, ನನ್ನನ್ನು ನಾನು ಕೊಲೆ ಮಾಡ್ಕೋಬಿಡ್ಲ, ನಾನೇನಾದ್ರೂ ಸತ್ತೋದ್ರೆ ನನ್ನ ತಂದೆ ತಾಯಿಗೆ ನನ್ನ ಇನ್ಶೂರೆನ್ಸ್ ದುಡ್ಡು ಸಿಗುತ್ತೆ ಅಂತ ಹೇಳ್ಬಿಟ್ಟು ಅವನು ಆ ಬ್ಯಾಗ್ ನ ಹಗ್ ಮಾಡ್ಕೊಂಡು ಜೋರಾಗಿ ಅಳ್ತಿರೋದನ್ನ ಇಲ್ಲಿ ನಮ್ಗೆ ತೋರಿಸ್ತಾರೆ. ಇನ್ನು ಶಿಫ್ಟ್ ಆಗಿ ಹೀರೋ ಮತ್ತೆ ಜೀವನ ತೋರಿಸ್ತಾರೆ. ಇಲ್ಲಿ ಜೀವನು ಹೀರೋ ಹತ್ರ ಹೇಳ್ತಿರ್ತಾಳೆ, ಇಲ್ಲಿ ಪಾರ್ಕ್ ಮಿನ್ವಾನು ಬೇಕು ಅಂದಿದ್ರ ಅವ್ನ ಫೀಲಿಂಗ್ಸ್ ಗಳನ್ನೆಲ್ಲ ಇಲ್ಲಿ ಅವನು ಸ್ಟಾಪ್ ಮಾಡ್ಬೋದಿತ್ತು, ಆದ್ರೆ ಅವನು ಅದನ್ನೆಲ್ಲ ಮಾಡೋದಿಲ್ಲ. ಅವ್ನ ಕೈಲಿ ಏನಾಗುತ್ತೋ ಅದನ್ನೆಲ್ಲ ಅವನು ಟ್ರೈ ಮಾಡ್ತಾನೆ ಅಂತ ಹೇಳ್ತಿರ್ತಾಳೆ. ಇಲ್ಲಿ ಅದಕ್ಕೆ ಹೀರೋ ಕೂಡ ಹೇಳ್ತಿರ್ತಾನೆ, ಹಾಗಾದ್ರೆ ಸರಿ ಹೋಯ್ತು, ಸುಮಿನ್ ಕೂಡ ಯಾವ್ದೇ ಕಾರಣಕ್ಕೂ ಅವಳು ಅನ್ಕೊಂಡಿರೋದನ್ನ ಮಾಡ್ದಲೆ ಬಿಡೋದಿಲ್ಲ, ಅವಳು ಕೂಡ ನಿಲ್ಲಕ್ಕೆ ರೆಡಿ ಇಲ್ಲ ಅಂತ ಹೇಳ್ತಿರ್ತಾನೆ. ಈಗ ಸೀನ್ ಶಿಫ್ಟ್ ಆಗಿ ಸುಮಿನ್ ನ ತೋರಿಸ್ತಾರೆ. ಇಲ್ಲಿ ಸುಮಿನ್ಗೆ ಫುಲ್ ಕೋಪ ಬಂದ್ಬಿಡುತ್ತೆ. ಅಲ್ಲಿ ಅವಳು ಬ್ಯಾಗ್ ನ ಜೋರಾಗಿ ಗಟ್ಟಿಯಾಗಿ ಟೈಟ್ ಆಗಿ ಇಟ್ಕೊಂಡು ಹೇಳ್ತಿರ್ತಾಳೆ, ಎಲ್ಲಾರ್ಗು ಯಾಕೆ ಹಂಗ್ ಜೀವನೇ ಬೇಕು, ಎಲ್ಲಾರ್ಗು ಅವಳೇ ಬೇಕಾ, ನಾನೇನ್ ಮಾಡಿದೀನಿ ಹಾಗೆ ಹೀಗೆ ಅಂತ ಅವಳು ಇಲ್ಲಿ ಫುಲ್ ಕೋಪದಲ್ಲಿ ಇರೋದನ್ನ ಇಲ್ಲಿ ನಮ್ಗೆ ತೋರಿಸ್ತಾರೆ. ಈಗ ಸೀನ್ ಶಿಫ್ಟ್ ಆಗಿ ಹೀರೋ ಮತ್ತೆ ಜೀವನ್ ನ ತೋರಿಸ್ತಾರೆ. ಇಲ್ಲಿ ಹೀರೋ ಜೀವನ್ ಹತ್ರ ಹೇಳ್ತಿದ್ದಾನೆ, ಸುಮಿನ್ಗೆ ನಿನ್ ಮೇಲೆ ಫುಲ್ ಕೋಪ ಬಂದಿರುತ್ತೆ, ಅವಳಂತೂ ನಿನ್ ಮೇಲೆ ರಿವೆಂಜ್ ತೀರಿಸ್ಕೊಳ್ಳಕ್ಕೆ ಚಾನ್ಸ್ ನ ಹುಡುಕ್ತಾನೆ ಇರ್ತಾಳೆ ಅಂತೆಲ್ಲ ಹೇಳ್ತಿರ್ತಾನೆ. ಅದಕ್ಕೆ ಜೀವನ್ ಕೂಡ ಹೇಳ್ತಿರ್ತಾಳೆ, ಇನ್ನ ಉಳ್ಕೊಂಡಿರೋದು ಒಂದೇ ಒಂದು, ನಾನ್ ಹೆಂಗೆ ಅವರಿಬ್ರು ಅಫೇರ್ ಅಲ್ಲಿ ಇದ್ದಾಗ ಆ ಪರಿಸ್ಥಿತಿಲಿ ನಾನು ಹೇಗೋಗಿದ್ನೋ ಅದೇ ತರ ಸುಮಿನ್ ಹೋಗೋ ತರ ಮಾಡ್ಬೇಕು ಅಂತ ಹೇಳ್ತಿರ್ತಾಳೆ. ಈಗ ಸೀನ್ ಶಿಫ್ಟ್ ಆಗಿ ಇವರ ಅಸಿಸ್ಟೆಂಟ್ ಮತ್ತೆ ಇವರನ್ನ ತೋರಿಸ್ತಾರೆ. ಇಲ್ಲಿ ಇವರ ಅಸಿಸ್ಟೆಂಟ್ ಸ್ಕ್ರೀನ್ ಎಲ್ಲ ಓಪನ್ ಮಾಡ್ಬಿಟ್ಟು ಇವರಾಗೋಸ್ಕರ ಒಂದ್ ಕಪ್ ಕಾಫಿನ ತಗೊಂಡೋಗಿ ಇವರ ಕೊಡ್ತಿರ್ತಾನೆ. ಇಲ್ಲಿ ಅವನು ಹೇಳ್ತಿರ್ತಾನೆ, ಮ್ಯಾಮ್ ನಾವು ಯಾಕೆ ವಾಪಸ್ ಜಪಾನ್ಗೆ ಹೋಗಿ ಸರ್ ಅವರು ಫಾಸ್ಟ್ ಆಗಿ ಅವರು ಏನೇನ್ ಅನ್ಕೊಂಡಿದಾರೋ ಆ ಪ್ಲಾನ್ ಎಲ್ಲ ಎಕ್ಸಿಕ್ಯೂಟ್ ಮಾಡ್ತಿದ್ದಾರೆ. ಜೀವನ್ ಅವ್ರ ತಾಯಿ ಮತ್ತೆ ಸುಮಿನ್ ಅವ್ರ ತಂದೆ ಡೆಡ್ ಬಾಡಿನ ಹುಡ್ಕೋದಕ್ಕೂ ಕೂಡ ಅವರು ಸ್ಟಾರ್ಟ್ ಮಾಡಿದ್ದಾರೆ. ನಂಗೂ ಗೊತ್ತು ಡೆಡ್ ಬಾಡಿ ಸಿಗೋದಿಲ್ಲ ಅಂತ, ಆದ್ರೆ ಎಲ್ಲಾ CCTV ಕ್ಯಾಮ್ರಾಗಳನ್ನು ಅವರು ಚೆಕ್ ಮಾಡ್ತಿದ್ದಾರೆ. UN-ಗೆ ನೀವು ವಿರುದ್ಧ ನಾವು ಹೋದ್ರೆ ನಮ್ಗೆ ಲಾಸ್ ಅಂತ ಇಲ್ಲಿ ಅವನು ಹೇಳ್ತಿರ್ತಾನೆ. ಇಲ್ಲಿ ಇವರ ನಿಂತ್ಕೊಂಡು ಅಸಿಸ್ಟೆಂಟ್ ಮುಂದೆ ನಿಂತ್ಕೊಂಡು ಹೇಳ್ತಿರ್ತಾಳೆ, ಮೋಸ್ಟ್ಲಿ ನೀನು ಹೆದರ್ಕೊಂಡ್ಬಿಟ್ಟೆ ಅನ್ಸುತ್ತೆ, ಅದಕ್ಕೆ ಬೆನ್ ತೋರಿಸಿ ಓಡೋಗೋಣ ಅಂತ ಹೇಳ್ತಿದ್ಯಾ ಅಂತ ಇಲ್ಲಿ ಅವಳು ಹೇಳ್ತಿರ್ತಾಳೆ. ಇಲ್ಲಿ ಇವರ ಕಂಟಿನ್ಯೂ ಮಾಡ್ತಾ ಹೇಳ್ತಿರ್ತಾಳೆ, ನೀನು ಜಾಸ್ತಿ ತಲೆ ಕೆಡಿಸ್ಕೋಬೇಕು, ಅವ್ರ ತಾತ ಸ್ವಲ್ಪ ಡಿಫ್ರೆಂಟ್, ಅವರು ಯಾವತ್ತು ಪುವರ್ ಸಿಂಡ್ರೆಲಾನ ಕರ್ಕೊಂಡ್ಬಂದು ಅವ್ರ ಮನೆ ಸೊಸೆ ಮಾಡ್ಕೊಳ್ಳೋದಿಲ್ಲ. ಅವ್ರಿಗೂ ಗೊತ್ತು ಆ ಪುವರ್ ಸಿಂಡ್ರೆಲಾ ಮುಂದೆ ಹೋಗಿ ಅವ್ರ ಗಂಟ್ಲೆಗೆ ಫಿಶಿನ್ ಮೂಳೆ ತರ ಸಿಗಾಕೋಗ್ಬಿಡ್ತಾಳೆ ಅಂತ ಅವ್ರಿಗೆ ಭಯ ಇದೆ. ಆದ್ರೆ ಜೀವಕ್ ಆ ತರ ಇಲ್ಲ, ಅವರು ಅವನ್ನ ತುಂಬಾ ಪ್ರೊಟೆಕ್ಟ್ ಮಾಡ್ತಾರೆ. ಈ ಬಿಸಿಲಲ್ಲಿ ಸೂರ್ಯಕಾಂತಿ ಹೂವ ಇರುತ್ತಲ್ಲ ಆ ತರ, ಅದು ಬಿಸಿಲಿದಾಗ ಹೇಗೆ ಹರಡುತ್ತೆ, ಅದೇ ಬಿಸಿಲು ಕಮ್ಮಿ ಆದ್ಮೇಲೆ ಅದು ಹೇಗೆ ಬಾಡ್ಕೋಬಿಡುತ್ತೆ ಅದೇ ತರ. ಅದು ಅವನು ತುಂಬಾ ಇಂಟೆಲಿಜೆಂಟ್ ಇದ್ದಾನೆ ಅಂತ ಇಲ್ಲಿ ಅವಳು ಹೇಳ್ತಿರ್ತಾಳೆ. ಈಗ ಸೀನ್ ಶಿಫ್ಟ್ ಆಗಿ ಹೀರೋ ತಾತ ಮತ್ತೆ ಇವರನ್ನ ತೋರಿಸ್ತಾರೆ. ಇಲ್ಲಿ ಇವರಿಬ್ರು ಜಾಂಗಿನ ಆಡ್ತಿರ್ತಾರೆ. ಇದನ್ನ ನಮ್ ಕಡೆ ಚೆಸ್ ಅಂತ ಹೇಳ್ತಾರೆ. ನಾವು ಹೇಗೆ ಚೆಸ್ ನ ಆಡ್ತೀವೋ ಅದೇ ತರ ಅವ್ರ ಕಡೆ ಜಾಂಗಿ ಅನ್ನೋದು ಗೇಮ್ ನ ಒಂದು ಆಡ್ತಿರ್ತಾರೆ. ಈ ಜಾಂಗಿ ಗೇಮ್ ಅಲ್ಲಿ ಹೀರೋ ತಾತ ಗೆದ್ಬಿಡ್ತಾರೆ. ಆಗ ಇವ್ರ ಹೇಳ್ತಿರ್ತಾಳೆ, ತಾತ ನಾನು ಯಾವತ್ತೂ ನಿಮ್ಮ ಹತ್ರ ಈ ಗೇಮ್ ಅಲ್ಲಿ ಗೆಲ್ಲಕ್ಕೆ ಆಗೋದಿಲ್ಲ, ನಾನು ಎಷ್ಟೇ ಅನ್ಕೊಂಡ್ರು ಗೆಲ್ಲಕ್ ಆಗಲ್ಲ ಹಾಗೆ ಹೇಗೆ ಅಂತ ಅವಳು ಬೇಜಾರ್ ಮಾಡ್ಕೊಂಡು ಕೂತಿರ್ತಾಳೆ. ಇಲ್ಲಿ ಅದಕ್ಕೆ ಹೀರೋ ತಾತ ನಗ್ತಾ ಹೇಳ್ತಿರ್ತಾರೆ, ನೀನು ಏನು ಮೂವ್ ಮಾಡ್ಬೇಕು ಅಂತ ನೆಕ್ಸ್ಟ್ ಅನ್ಕೊಂಡಿದ್ಯಾ ಅದು ನಿನ್ ಕಣ್ಣಲ್ಲೇ ಕಾಣಿಸ್ಬಿಡುತ್ತೆ, ಅದಕ್ಕೆ ನೀನು ಗೆಲ್ಲಕ್ಕಾಗಿಲ್ಲ. ನೋಡು, ಯಾರ ಮನ್ಸಲ್ಲಾದ್ರೂ ಅವ್ರಿಗೆ ಬಿಟ್ಕೊಡ್ಬೇಕು ಆ ತರ ಎಲ್ಲ ಏನಾದ್ರೂ ಅವ್ರ ಭಾವನೆಗಳಿತ್ತು ಅಂದ್ರೆ ಅವರು ಯಾವತ್ತೂ ಕೆಟ್ಟವರಲ್ಲ ಹಾಗೆ ಹೀಗೆ ಅಂತ ಅಲ್ಲಿ ಹೀರೋ ತಾತ ಇವ್ರ ಹತ್ರ ಹೇಳ್ತಿರ್ತಾರೆ. ಅದೇ ಟೈಮ್ಗೆ ಹೀರೋ ಕೂಡ ಅಲ್ಲಿಗೆ ಬರ್ತಿರ್ತಾರೆ. ಇಲ್ಲಿ ಹೀರೋ ಬರ್ತಿರೋ ನೋಡಿ ಇವ್ರ ಹೇಳ್ತಿರ್ತಾರೆ, ಯಾರು ಬರ್ತಿದ್ದಾರೆ ನೋಡಿ ತಾತ ಅಂತ. ಇಲ್ಲಿ ಹೀರೋ ಹತ್ರ ಬಂದಾಗ ಇವ್ರ ಹೇಳ್ತಿರ್ತಾಳೆ, ನಾನಂತೂ ತಾತನ ಜೊತೆ ಜಾಂಗಿ ಆಡ್ದೆ ಆದ್ರೆ ಗೆಲ್ಲಕ್ಕಾಗಿಲ್ಲ, ಆದ್ರೆ ನಿನ್ನ ಹತ್ರ ನಾನು ಆಡಿದ್ರೆ ಪಕ್ಕ ಗೆಲ್ತೀನಿ ಅನ್ಸುತ್ತೆ ಅಂತ ಹೇಳ್ತಿರ್ತಾಳೆ. ಇಲ್ಲಿ ಅದಕ್ಕೆ ಹೀರೋ ಇವ್ರ ಹತ್ರ ಏನು ರೆಸ್ಪಾನ್ಸ್ ಮಾಡ್ದಲೆ ಹೀರೋ ತಾತನ ಹತ್ರ ಮಾತಾಡ್ತಿರ್ತಾರೆ. ತಾತ ನೀವು ಎಷ್ಟೊಂದ್ ದಿನದಿಂದ ಹೇಳ್ತಿದ್ರಲ್ಲ ನಾನು ಇಷ್ಟಪಡೋ ಹುಡುಗಿನ ನೀವು ಮೀಟ್ ಮಾಡ್ಬೇಕು ಅಂತ, ನಾನು ಅವಳನ್ನ ನಿಮ್ನ ಬೇಗ ಮೀಟ್ ಮಾಡಿಸ್ಬೇಕು ಅಂತ ಅನ್ಕೊಂಡಿದೀನಿ, ಆದ್ರೆ ನೀವು ಒಂದ್ ಕೆಲಸ ಮಾಡ್ಬೇಕು, ಇವರನ್ನ ಮನೆಗ್ ಬರೋದನ್ನ ನೀವು ಸ್ಟಾಪ್ ಮಾಡಿಸ್ಬೇಕು ಅಂತ ಹೇಳ್ತಿರ್ತಾನೆ. ಇಲ್ಲಿ ಅದಕ್ಕೆ ಹೀರೋ ಅವ್ರ ತಾತ ಹೇಳ್ತಿರ್ತಾರೆ, ನೀನು ಹೇಳ್ತಿದ್ದೆ ಮುಂಚೆ ಇದು ಒನ್ ಸೈಡೆಡ್ ಲವ್ ಅಂತ, ಈಗೇನಾಯ್ತು ಇದು ಮತ್ತೆ ಮುಂದುವರಿತಿದ್ಯಾ, ಅವಳು ಕೂಡ ನಿನ್ ಲವ್ ಗೆ ಒಪ್ಕೊಂಡ್ಲ ಹಾಗೆ ಹೇಗೆ ಅಂತೆಲ್ಲ ಇಲ್ಲಿ ಕೇಳ್ತಿರ್ತಾರೆ. ಇಲ್ಲಿ ಹೀರೋ ತಾತ ಕಂಟಿನ್ಯೂ ಮಾಡ್ತಾ ಹೇಳ್ತಿರ್ತಾರೆ, ಈ ಸತಿ ನೀನು ಈ ವಿಷಯದಲ್ಲಿ ಸೀರಿಯಸ್ ಆಗಿದ್ಯಾ ಅಂತ ಕೇಳ್ತಿರ್ತಾರೆ. ಇಲ್ಲಿ ಅದಕ್ಕೆ ಹೀರೋ ಕೂಡ ಹೇಳ್ತಿರ್ತಾನೆ, ಹಾ ಈ ವಿಷಯದಲ್ಲಿ ನಾನು ಫುಲ್ ಸೀರಿಯಸ್ ಆಗಿದ್ದೀನಿ, ಅದಕ್ಕೆ ನೀವು ಒಂದ್ ಕೆಲಸ ಮಾಡ್ಬೇಕು, ಎಕ್ಸ್ಪೀರಿಯನ್ಸ್ ನಮ್ಮ ಮನೆಗ್ ಬರೋದ್ರಿಂದ ನೀವು ನಿಲ್ಲಿಸ್ಬೇಕು ಅಂತ ಕೇಳ್ತಿರ್ತಾನೆ. ಇವ್ರ ಹೇಳ್ತಿರ್ತಾಳೆ, ನಾವಿಬ್ರು ಯಾವಾಗ ಫಿಯಾನ್ಸಿ ಆಗಿದ್ವೋ ಆಗ ನಾನು ಯಾವತ್ತೂ ಮದ್ವೆಗೆ ಇಷ್ಟೊಂದೆಲ್ಲ ಅರ್ಜೆಂಟ್ ಮಾಡಿರ್ಲಿಲ್ಲ, ನನ್ಗಂತೂ ಗೊತ್ತಿರ್ಲಿಲ್ಲ ಇವನ್ಗೆ ಇಷ್ಟೊಂದು ಮದ್ವೆಗೆ ಇಂಟ್ರೆಸ್ಟ್ ಇದೆ, ಆಸಕ್ತಿ ಇದೆ, ಮತ್ತೆ ಇವನು ಇಷ್ಟೊಂದು ಅರ್ಜೆಂಟ್ ಮಾಡ್ತಿದ್ದಾನೆ ಅಂತ ನಾನಂತೂ ಅನ್ಕೊಂಡಿರ್ಲಿಲ್ಲ ಅಂತ ಹೇಳ್ತಿರ್ತಾಳೆ. ಇಲ್ಲಿ ಇವರ ಹೀರೋ ಹತ್ರ ಎದ್ ಬರ್ತಾ ಹೇಳ್ತಿರ್ತಾಳೆ, ನೋಡು ನಮ್ಮಂತ ರಿಚ್ ಫ್ಯಾಮಿಲಿ, ನಮ್ಮಂತ ಸ್ಟೇಟಸ್ ಇರೋಂತ ಫ್ಯಾಮಿಲಿಗಳು ಬರೀ ಪ್ರೀತಿ ಮಾಡಿ ಮದ್ವೆ ಆಗೋದಿಲ್ಲ, ನೀನು ಏನೇ ಮೂರ್ಖತನ ಮಾಡೋದ್ಕಿಂತ ಮುಂಚೆ ಒಂದ್ಸತಿ ತಾತನ ಹತ್ರ ಡಿಸ್ಕಸ್ ಮಾಡಿ ಮಾಡು ಅಂತ ಹೇಳ್ತಿರ್ತಾಳೆ. ಇಲ್ಲಿ ಅದಕ್ಕೆ ಹೀರೋ ಹೇಳ್ತಿರ್ತಾನೆ, ಸರಿ ಆಯ್ತು ಹಾಗಾದ್ರೆ ನಾನು ಇವಾಗ್ಲೇ ಅವಳನ್ನ ನಿಮ್ಗೆ ಮೀಟ್ ಮಾಡಿಸ್ತೀನಿ ಅಂತ ಹೇಳ್ತಿರ್ತಾನೆ. ಇಲ್ಲಿ ಅದೇ ಟೈಮ್ಗೆ ಜೀವನ್ ಕೂಡ ಆ ಮನೆ ಒಳಗಡೆ ಎಂಟ್ರಿ ಕೊಡ್ತಿರ್ತಾಳೆ. ಇಲ್ಲಿ ಅವಳು ಸ್ಟೈಲಿಶ್ ಆಗಿ ನಡ್ಕೊಂಡ್ ಬಂದು ಹೀರೋ ಪಕ್ಕದಲ್ಲಿ ನಿಂತ್ಕೊಂಡು, ಹೆಲೋ ಸರ್ ನನ್ನ ಹೆಸರು ಕಾಂಗ್ ಜೀವನ್ ಅಂತ ಹೇಳ್ತಿರ್ತಾಳೆ. ಇಲ್ಲಿ ಇವರ ಹೀರೋ ತಾತನ ಹತ್ರ ತಿರುಗ್ಬಿಟ್ಟು ಜೀವನ್ ಕಡೆ ಕಣ್ಸನೆ ಮಾಡಿ ತೋರಿಸ್ತಿರ್ತಾಳೆ. ಈಗ ಸೀನ್ ಶಿಫ್ಟ್ ಆಗಿ ಇವರ ಮತ್ತೆ ಇವರ ಅವರ ಅಸಿಸ್ಟೆಂಟ್ ಹೋಗ್ತಿರೋದನ್ನ ಇಲ್ಲಿ ನಮ್ಗೆ ತೋರಿಸ್ತಾರೆ. ಇಲ್ಲಿ ಇವರ ಹೇಳ್ತಿರ್ತಾಳೆ, ಈ ಜೀವನ್ ಮೇಲೆ ಒಂದು ಕಣ್ಣಿಟ್ಟಿರ್ಬೇಕು ಅಂತ. ಇಲ್ಲಿ ಅದಕ್ಕೆ ಅವ್ರ ಅಸಿಸ್ಟೆಂಟ್ ಹೇಳ್ತಿರ್ತಾರೆ, ಮ್ಯಾಮ್ ನಾವು ಜಪಾನ್ಗೆ ಹೋಗ್ತಿಲ್ವಾ ಅಂತ. ಇಲ್ಲಿ ಅದಕ್ಕೆ ಇವರ ಹೇಳ್ತಿರ್ತಾಳೆ, ನಾನೇನಾದ್ರೂ ಸೋತು ಹೋದ್ರೆ ನನ್ ಮೇಲೆ ನನ್ಗೆ ಜಿಗುಪ್ಸೆ ಬಂದ್ಬಿಡುತ್ತೆ, ಈ ಮೋರಿಲಿರೋ ಹುಳಗಳು ಹಾಗೆ ಪಿತ ಪಿತ ಅಂತಿರುತ್ತೆ, ನಾನು ನನ್ ಕೆಲ್ಸನ ನಾನೇ ಮಾಡ್ಬೇಕಾಗಿತ್ತು, ಬೇರೆಯವ್ರನ್ನ ನಂಬಿ ನಾನು ತಪ್ಪು ಮಾಡ್ಬಿಟ್ಟೆ ಹಾಗೆ ಹೀಗೆ ಅಂತ. ಇಲ್ಲಿ ಇವಳು ಅವ್ರ ಅಸಿಸ್ಟೆಂಟ್ ನ ಫೇಸ್ ನೋಡ್ಕೊಂಡು
ಬೈಕೊಂಡು ಹೋಗ್ತಿರ್ತಾಳೆ. ಇಲ್ಲಿ ಇವರ ಮತ್ತೆ ಇವರ ಅಸಿಸ್ಟೆಂಟ್ ಮಾತಾಡ್ತಿರೋದ್ನ ಹೀರೋ ಸ್ವಲ್ಪ ದೂರದಲ್ಲಿ ನಿಂತ್ಕೊಂಡು ಇದನ್ನೆಲ್ಲ ಕೇಳಿಸ್ಕೊತಾ ಇರ್ತಾನೆ. ಈಗ ಸೀನ್ ಶಿಫ್ಟ್ ಆಗಿ ಹೀರೋ ತಾತ ಮತ್ತೆ ಜೀವನ್ನ ತೋರಿಸ್ತಾರೆ. ಇಲ್ಲಿ ಹೀರೋ ತಾತ ಓದ್ಸತಿ ಜೀವನ್ ಬಂದಾಗ ಹೇಳಿರೋ ಮತ್ನೆಲ್ಲ ಇಲ್ಲಿ ನೆನ್ಪಿಸ್ಕೊತಾ ಇರ್ತಾರೆ. ಈಗ ಸೀನ್ ಶಿಫ್ಟ್ ಆಗಿ ಪಾಸ್ಟ್ ಅಲ್ಲಿ ನಡೆದಿರೋ ಘಟನೆನ ತೋರಿಸ್ತಿರ್ತಾರೆ. ಇಲ್ಲಿ ಜೀವನು ಹೇಳ್ತಿರ್ತಾಳೆ, ನಾನು ಫಸ್ಟ್ ಸುಮ್ನಾಗ್ ಬಿಡಿದೆ, ಆಮೇಲೆ ತಪ್ಪು ಅಂತ ಗೊತ್ತಾದ್ಮೇಲೆ ನಾನು ನನ್ನ ವಾಯ್ಸ್ ನ ರೈಸ್ ಮಾಡಿದೆ ಅಂತ ಹೇಳ್ತಿರ್ತಾಳೆ. ಇಲ್ಲಿ ಹೀರೋ ತಾತ ಇದನ್ನೆಲ್ಲ ನೆನ್ಪಿಸ್ಕೊತಾ ಇರ್ತಾರೆ. ಇಲ್ಲಿ ಹೀರೋ ತಾತ ಕಂಟಿನ್ಯೂ ಮಾಡ್ತಾ ಜೀವನ್ ಹತ್ರ ಹೇಳ್ತಿರ್ತಾರೆ, ಓದ್ಸತಿ ಬಂದಾಗ ನಿನ್ನ ಹತ್ರ ನಾನು ಏನೋ ಹೇಳೋದ್ನ ಮರ್ತೋಗ್ಬಿಟ್ಟಿದೆ, ನೀನು ಜೀವಕ್ಕೂ ಯಾವ ತರ ಬದಲಾಗಿದ್ದಾನೆ ಅಂದ್ರೆ ನಿನ್ಗೋಸ್ಕರ ಅವನು ಪ್ರಾಣ ಕೊಡಕ್ಕೂ ಕೂಡ ರೆಡಿ ಆಗ್ಬಿಡ್ತಾನೆ ಅಂತ ಹಾಗೆ ಹೀಗೆ ಅಂತೆಲ್ಲ ಇಲ್ಲಿ ಅವರು ಹೇಳ್ತಿರ್ತಾರೆ. ಇಲ್ಲಿ ಅದಕ್ಕೆ ಜೀವನ್ ಕೂಡ ಹೇಳ್ತಿರ್ತಾಳೆ, ಸರ್ ನಿಮ್ಗೂ ಕೂಡ ಗೊತ್ತಾಗಿದೆ ಆಕ್ಸಿಡೆಂಟ್ ಬಗ್ಗೆ ಅಂತ ಅನ್ಕೊಂಡಿದೀನಿ ಅಂತ ಹೇಳ್ತಿರ್ತಾಳೆ. ಇಲ್ಲಿ ಅವಳು ಕಂಟಿನ್ಯೂ ಮಾಡ್ತಾ ಹೇಳ್ತಿರ್ತಾಳೆ, ಅದೆಲ್ಲ ಆದ್ಮೇಲೆ ನಾನು ಕೂಡ ಹುಸರ್ಗೆ ತುಂಬಾ ಬೈದೆ ಅಂತ ಹೇಳ್ತಿರ್ತಾಳೆ. ಇಲ್ಲಿ ಹೀರೋ ತಾತ ಕಂಟಿನ್ಯೂ ಮಾಡ್ತಾ ಹೇಳ್ತಿರ್ತಾರೆ, ನೀನು ನನ್ಗೆ ಒಂದ್ಸತಿ ಹೇಳಿದೆ, ನಿನ್ಗೆ ನೆನ್ಪಿದ್ಯಾ, ಪಾಸ್ಟ್ ಅಲ್ಲಿ ನಡೆದಿರೋ ಘಟನೆಗಳು ಏನಾದ್ರೂ ನಾನು ಚೇಂಜ್ ಮಾಡ್ಕೋಬೇಕು ಅಂತ ಇದ್ರೆ ಅದನ್ನ ನಾನು ಖಂಡಿತ ಚೇಂಜ್ ಮಾಡ್ಕೋತೀನಿ ಅಂತ ಹೇಳಿದ್ದೆ. ಈ ವಿಷಯನೂ ಕೂಡ ಅದೇ, ಹುಜಿಗೂ ನಿನ್ಗೆ ಸೆಟ್ ಆಗೋದಿಲ್ಲ ಅಂತೆಲ್ಲ ಹೇಳ್ತಿರ್ತಾರೆ. ಈಗ ಸೀನು ಶಿಫ್ಟ್ ಆಗಿ ಪಾಸ್ಟ್ ಅಲ್ಲಿ ನಡೆದಿರೋ ಘಟನೆನ ಇಲ್ಲಿ ನಮ್ಗೆ ತೋರಿಸ್ತಾ ಇರ್ತಾರೆ. ಹೇಳ್ತಿರ್ತಾಳೆ, ನನ್ ಪಾಸ್ಟ್ ಅಲ್ಲಿ ಏನ್ ಘಟನೆಗಳು ನೆನ್ಪಿದ್ಯಾ, ನನ್ನಿಂದ ಏನ್ ತಪ್ಪಾಗಿದ್ಯೋ ಅದನ್ನೆಲ್ಲ ನಾನು ತಿದ್ಕೊಳ್ಳಕ್ಕೆ ಟ್ರೈ ಮಾಡ್ತೀನಿ. ಆದ್ರೆ ಪಾಸ್ಟ್ ಅಲ್ಲಿ ಆಗಿರೋ ಘಟನೆಗಳನ್ನ ನಾನು ಹೆಂಗ್ ಚೇಂಜ್ ಮಾಡಕ್ಕಾಗುತ್ತೆ, ಇನ್ನು ಫ್ಯೂಚರ್ ಅಲ್ಲಿ ಏನಾದ್ರೂ ಅದೇ ಘಟನೆಗಳು ಬಂದ್ರೆ ನಾನು ಖಂಡಿತ ಚೇಂಜ್ ಮಾಡ್ಕೋತೀನಿ. ಆದ್ರೆ ಪಾಸ್ಟ್ ಅಲ್ಲಿ ನಡೆದಿರೋ ಘಟನೆಗಳನ್ನ ಏನು ಮಾಡಕ್ಕಾಗಲ್ಲ, ಅದಕ್ಕೆ ನಾನು ಸುಮ್ನೆ ಬಿಟ್ಬಿಡ್ತೀನಿ. ಇದನ್ನೆಲ್ಲ ಹೀರೋ ತಾತ ಜೀವನ್ಗೆ ಹೇಳ್ತಾ ಇರ್ತಾರೆ. ಇಲ್ಲಿ ಅದಕ್ಕೆ ಹೀರೋ ತಾತ ಹೇಳ್ತಿರ್ತಾರೆ, ನಾವು ಯಾವಾಗ್ಲೂ ಯಾವ್ದಾದ್ರು ವಸ್ತು ಬೇಕು ಅಂತ ಹಠ ಮಾಡ್ಕೊಂಡಿರೋದು ಯಾವತ್ತೂ ಒಳ್ಳೇದಲ್ಲ. ನೋಡಿ ಇದೇ ತರನೇ ಜೀವು ಕೂಡ ನೀನು ಹಠ ಮಾಡ್ತಾ ಇದೀಯ ಅಷ್ಟೇ, ನೀನು ಅವನ್ ಪ್ರಾಣನ ಕಾಪಾಡ್ಬೇಕು ಅಂದ್ರೆ ಅವನ್ ಪಾಡಿಗೆ ಅವ್ನಿಗಿರೋದಕ್ಕೆ ಬಿಟ್ಬಿಡು ಅಂತ ಹೇಳ್ತಿರ್ತಾರೆ. ಇಲ್ಲಿ ಅದಕ್ಕೆ ಜೀವನ ಕಂಟಿನ್ಯೂ ಮಾಡ್ತಾ ಹೇಳ್ತಿರ್ತಾಳೆ, ನನ್ಗೂ ಗೊತ್ತು ಸರ್ ನಿಮ್ಗೆ ಆಕ್ಸಿಡೆಂಟ್ ಬಗ್ಗೆ ಎಲ್ಲ ಗೊತ್ತಾಗಿದೆ ಅಂತ, ಆದ್ರೆ ಇನ್ಮೇಲೆ ಅದು ಯಾವ್ದು ನಡೆಯೋದೇ ಇಲ್ಲ. ಹುಷಾರಲ್ಲೂ ತುಂಬಾ ತರದ್ದು ವೀಕ್ನೆಸ್ ಇದೆ. ಅವರು ಯಾವತ್ತೂ ಅವರು ಶ್ರೀಮಂತರು ಅಂತ ಮತ್ತೆ ದುಡ್ಡಲ್ಲಿ ಅವ್ರಿಗೆ ಅಷ್ಟೊಂದು ಇಂಟ್ರೆಸ್ಟ್ ಇಲ್ಲ. ನಾನು ಅವರು ಯಾವಾಗ ಇಷ್ಟೊಂದು ರಿಚ್ ಇದ್ದಾರೆ ಅಂತ ಗೊತ್ತಾಯ್ತು, ನಾನು ಆಗ ಹುಷಾರ್ ಜೊತೆ ಬ್ರೇಕಪ್ ಮಾಡ್ಕೋಬೇಕು ಅಂತ ಡಿಸೈಡ್ ಮಾಡ್ಕೊಂಡ್ಬಿಟ್ಟಿದೆ. ಆದ್ರೆ ಅವರಲ್ಲಿ ನನ್ಗೆ ಇದೇ ಗುಣ ಇಷ್ಟ ಆಗಿದ್ದು ಅಂತ ಕೂಡ ಹೇಳ್ತಿರ್ತಾಳೆ. ಇಲ್ಲಿ ಅದಕ್ಕೆ ಹೀರೋ ತಾತ ಫುಲ್ ಕನ್ಫ್ಯೂಸ್ ಆಗಿ ನೀನು ಏನ್ ಹೇಳ್ಬೇಕು ಅಂತ ಅನ್ಕೊಂಡಿದ್ಯಾ ಅಂತ ಕೇಳ್ತಿರ್ತಾರೆ. ಇಲ್ಲಿ ಅದಕ್ಕೆ ಜೀವನ ಕಂಟಿನ್ಯೂ ಮಾಡ್ತಾ ಹೇಳ್ತಿರ್ತಾಳೆ, ನೀವು ಅವ್ರನ್ನ ತುಂಬಾ ಪ್ರೀತಿಯಿಂದ ಮತ್ತೆ ತುಂಬಾ ಸೆನ್ಸಿಟಿವ್ ಆಗಿ ಅವ್ರನ್ನ ಸಾಕಿದ್ದೀರಾ ಅಂತ ನನ್ಗೆ ಗೊತ್ತು. ಇಲ್ಲಿ ಜೀವನ ಕಂಟಿನ್ಯೂ ಮಾಡ್ತಾ ಹೇಳ್ತಿರ್ತಾಳೆ, ನನ್ನ ನೋಡ್ಬೇಕು ಅಂದ್ರೆ ನನ್ನಲ್ಲೂ ತುಂಬಾ ವೀಕ್ನೆಸ್ ಪಾಯಿಂಟ್ ಗಳಿದೆ. ಆದ್ರೆ ಜೀವೋಗ್ ಬಗ್ಗೆ ಗೊತ್ತಾದಾಗ ಅವರು ತುಂಬಾ ರಿಚ್ ಇದ್ದಾರೆ, ಅವರು 3ನೇ ತಲೆಮಾರು ಶ್ರೀಮಂತರು ಫ್ಯಾಮಿಲಿಯಲ್ಲಿ ಅಂತ ಇದೆಲ್ಲ ನನ್ಗೆ ಗೊತ್ತಾದಾಗ ನಾನು ಅವರಿಂದ ಬ್ರೇಕಪ್ ಮಾಡ್ಕೋಬೇಕು ಅಂತ ಅನ್ಕೊಂಡಿದ್ದೆ. ಆದ್ರೆ ಅವ್ರ ಬಿಹೇವಿಯರ್ ಆ ತರ ಇಲ್ಲ, ಅವರು ಚಿಕ್ಕ ಮಗು ತರ ಅವರು ಕೋಪ ಮಾಡ್ಕೋತಾರೆ ಮತ್ತೆ ಅವರು ಕೂಡ ತುಂಬಾ ಗಾಬರಿ ಆಗ್ತಾರೆ, ಅದು ನನ್ ತರಾನೇ. ನಾನು ಇದನ್ನೆಲ್ಲ ನೋಡಿದಾಗ ನಾವಿಬ್ರು ಒಂದೇ ತರ, ನಾವಿಬ್ರು ಲೈಫ್ ಅಲ್ಲಿ ಯಾವಾಗ್ಲೂ ಖುಷಿಯಾಗಿರ್ಬೋದು, ನಾವು ಹ್ಯಾಪಿ ಆಗಿರ್ಬೋದು. ಅವ್ರ ಜೊತೆ ಜೀವನ ಮಾಡೋದಕ್ಕೆ ನಾನು ಫ್ಯೂಚರ್ ಅಲ್ಲಿ ಹೇಗಿರ್ಬೇಕು ಹಾಗಿರ್ಬೇಕು ಅಂತೆಲ್ಲ ಕನ್ಸ್ ಕಾಣೋದಕ್ಕೆ ಸ್ಟಾರ್ಟ್ ಮಾಡ್ಬಿಟ್ಟೆ ಅಂತೆಲ್ಲ ಹೇಳ್ತಿರ್ತಾಳೆ. ಇಲ್ಲಿ ಜೀವನ ಕಂಟಿನ್ಯೂ ಮಾಡ್ತಾ ಹೇಳ್ತಿರ್ತಾಳೆ, ಅವ್ರಿಗೆ ದುಡ್ಡಿದೆ ಅಂತ ಯಾವ್ದೇ ತರ ಹಾಮ್ ಇಲ್ಲ, ಅವ್ರಿಗೆ ಬರೀ ನನ್ನ ಪ್ರೀತಿ ಮಾಡ್ಬೇಕು ಅಂತ ಇದೆ, ನಾನು ಕೂಡ ಅಷ್ಟೇ, ದುಡ್ಡಲ್ಲಿ ಯಾವ್ದೇ ತರ ಇಂಟ್ರೆಸ್ಟ್ ಆಸಕ್ತಿ ನನ್ಗೆ ಏನು ಇಲ್ಲ, ಅವ್ರನ್ನ ತುಂಬಾ ಇಷ್ಟ ಪಡ್ತೀನಿ ಅಂತ ಹೇಳ್ತಿರ್ತಾಳೆ. ಇಲ್ಲಿ ಜೀವನ ಕಂಟಿನ್ಯೂ ಮಾಡ್ತಾ ಹೇಳ್ತಿರ್ತಾಳೆ, ತಾತ ನಿಮ್ಮ ಹತ್ರ ನಾನು ಒಂದೇ ಒಂದ್ ಫೇವರ್ ಕೇಳ್ತಿದ್ದೀನಿ, ನಿಮ್ಮಿಂದ ನಾನು ಬರೀ ನನ್ ಜೀವನ ನಾನು ಕೇಳ್ತಿದ್ದೀನಿ ಅಂತ ಹೇಳ್ತಿರ್ತಾಳೆ. ಇಲ್ಲಿ ಅದಕ್ಕೆ ಹೀರೋ ತಾತ ಕೂಡ ಫುಲ್ ಸ್ಮೈಲ್ ಮಾಡ್ತಿರ್ತಾರೆ. ಈಗ ಸೀನು ಶಿಫ್ಟ್ ಆಗಿ ಹೀರೋ ಮತ್ತೆ ಮಿಸ್ಟರ್ ಲೀನ ತೋರಿಸ್ತಾರೆ. ಇಲ್ಲಿ ಮಿಸ್ಟರ್ ಲೀ ಹೇಳ್ತಿರ್ತಾರೆ, ಪಾರ್ಕ್ ಮಿನ್ವೋ ಅನ್ನ ಕೆಲಸದಿಂದ ತೆಗ್ದಾಕ ಎಲ್ಲ ಪ್ರೊಸೀಜರ್ ಕಂಪ್ಲೀಟ್ ಆಗ್ಬಿಡುತ್ತೆ ಅಂತ ಹೇಳ್ತಿರ್ತಾರೆ. ಇಲ್ಲಿ ಅದಕ್ಕೆ ಹೀರೋ ಕೂಡ ಹೂ ಅಂತ ತಲೆ ಅಲ್ಲಾಡ್ಸಿರ್ತಾನೆ. ಇಲ್ಲಿ ಮಿಸ್ಟರ್ ಲೀ ಕಂಟಿನ್ಯೂ ಮಾಡ್ತಾ ಹೇಳ್ತಿರ್ತಾರೆ, ಅಲ್ಲ ನೀನು ನನ್ಗೆ ಒಂದ್ಸತಿ ಫ್ಯಾಮಿಲಿ ಇನ್ಶೂರೆನ್ಸ್ ಬಗ್ಗೆ ಕೇಳ್ಬೇಕಲ್ವಾ, ಅದನ್ನ ಪಾರ್ಕ್ ಮಿನ್ವನ್ಗೆ ನೀನು ಯಾಕೆ ಹೇಳ್ದೆ, ಎಲ್ಲಾ ಎಂಪ್ಲಾಯಿಗಳಿಗೂ ಅದ್ರ ಬಗ್ಗೆ ಗೊತ್ತೇ ಇರೋದಿಲ್ಲ, ಅದ್ರ ಬಗ್ಗೆ ಐಡಿಯಾ ಇರೋದಿಲ್ಲ, ಅದು ಯೂಸ್ ಕೂಡ ಯಾರು ಮಾಡ್ಕೊಳ್ಳಲ್ಲ ಅಂತೆಲ್ಲ ಹೇಳ್ತಿರ್ತಾರೆ. ಇಲ್ಲಿ ಅದಕ್ಕೆ ಹೀರೋ ಹೇಳ್ತಿರ್ತಾನೆ, ಪಾರ್ಕ್ ಮಿನ್ವಾನು ಇದನ್ನ ಪಕ್ಕ ಯೂಸ್ ಮಾಡ್ಕೋತಾನೆ ಅಂತ ಹೇಳ್ತಿರ್ತಾರೆ. ಈಗ ಸೀನು ಶಿಫ್ಟ್ ಆಗಿ ಹೀರೋ ತಾತನ ಇಲ್ಲಿ ತೋರಿಸ್ತಾರೆ. ಇಲ್ಲಿ ಹೀರೋ ತಾತ ಏನೋ ಯೋಚನೆ ಮಾಡ್ಕೊಂಡು ಡ್ರಿಂಕ್ಸ್ ಕುಡಿತಿರೋದನ್ನ ಇಲ್ಲಿ ನಮ್ಗೆ ತೋರಿಸ್ತಾರೆ. ಈಗ ಸೀನು ಶಿಫ್ಟ್ ಆಗಿ ಆಫೀಸ್ ನ ತೋರಿಸ್ತಾರೆ. ಇಲ್ಲಿ ಎಷ್ಟೋ ತರ ರೆಸಿಪಿಗಳನ್ನೆಲ್ಲ ಮಾಡಿಟ್ಟಿರ್ತಾರೆ. ಇಲ್ಲಿ ಎಲ್ಲಾ ಎಂಪ್ಲಾಯಿಗಳು ಅದನ್ನ ಟೇಸ್ಟ್ ಮಾಡು ಇದನ್ನ ಟೇಸ್ಟ್ ಮಾಡು, ಇದು ಚೆನ್ನಾಗಿದೆ, ಇದ್ ನೋಡ್ದ, ಹಾಗೆ ಹೀಗೆ ಅಂತ ರೆಸಿಪಿಗಳ ಬಗ್ಗೆನೆ ಮಾತಾಡ್ತಿರ್ತಾರೆ. ಈಗ ಸೀನು ಶಿಫ್ಟ್ ಆಗಿ ಜೀವನ್ ಮತ್ತೆ ಉನ್ವುನ ತೋರಿಸ್ತಾರೆ. ಇಲ್ಲಿ ಜೀವನು ಹೇಳ್ತಿರ್ತಾಳೆ, ಹಾ ನೀನ್ ಹೇಳಿದ್ದು ಕರೆಕ್ಟ್, ಸ್ಪಿನಿಚ್ ಮಿಲ್ ಪಾಸ್ತಾನ ಎಲ್ಲರೂ ಜಾಸ್ತಿ ಇಷ್ಟ ಪಡ್ತಿದ್ದಾರೆ, ಅದಕ್ಕೆ ನಾವು ಅದನ್ನೇ ಮೇನ್ ಕೋರ್ಸ್ ಆಗಿ ಇಟ್ಟಿದೀವಿ ಅಂತ ಹೇಳ್ತಿರ್ತಾಳೆ. ಅದಕ್ಕೆ ಉನ್ವು ಸ್ಮೈಲ್ ಮಾಡ್ತಾ ಹಾ ಒಳ್ಳೇದೇ ಆಯ್ತು ಅಂತ ಹೇಳ್ಬಿಟ್ಟು ಅವನು ಇಲ್ಲಿ ಸ್ಮೈಲ್ ಮಾಡ್ತಿರ್ತಾನೆ. ಇಲ್ಲಿ ಜೀವನು ಕಂಟಿನ್ಯೂ ಮಾಡ್ತಾ ಹೇಳ್ತಿರ್ತಾಳೆ, ಆಕ್ಚುಲಿ ಸ್ಪಿನಿಚ್ ಮತ್ತೆ ವೆಲ್ ನ ಯಾವತ್ತು ಪಾಸ್ತಾದಲ್ಲಿ ಜಾಸ್ತಿ ಯೂಸ್ ಮಾಡಲ್ಲ ಅಲ್ವಾ ಅಂತ ಕೇಳ್ತಿರ್ತಾಳೆ. ಅದೇ ಟೈಮ್ಗೆ ಮೀಟಿಂಗ್ ರೂಮ್ ಗೆ ಒಬ್ರು ಕ್ಯಾಮ್ರಾಮ್ಯಾನ್ ಬಂದು ಸ್ಮೈಲ್ ಮಾಡಿ ಅಂತ ಉನ್ವುನ ಕೇಳ್ತಿರ್ತಾರೆ. ಇಲ್ಲಿ ಅವ್ನಿಗೆ ಸ್ವಲ್ಪ ಆಕ್ವರ್ಡ್ ಅನ್ಸ್ತಿರುತ್ತೆ. ಇಲ್ಲಿ ಅವನು ಫುಲ್ ಅನ್ಕಂಫರ್ಟಬಲ್ ಆಗಿ ಸ್ಮೈಲ್ ಮಾಡ್ತಿರ್ತಾನೆ. ಇಲ್ಲಿ ಅದಕ್ಕೆ ಜೀವನ್ ಹೇಳ್ತಿರ್ತಾಳೆ, ನೀನು ಯಾಕೆ ಇಷ್ಟೊಂದು ಎದುರ್ಕೋತಿದ್ಯಾ, ನೀನು ಆರಾಮಾಗಿ ಅವ್ರೆ ಒಳ್ಳೊಳ್ಳೆ ಫೋಟೋಸ್ ಗಳನ್ನ ಕ್ಲಿಕ್ ಮಾಡ್ಕೋತಾರೆ ಅಂತ ಹೇಳ್ತಿರ್ತಾಳೆ. ಇಲ್ಲಿ ಉನ್ವು ಹುಯಾನ್ ಕುತ್ಕೊಳ್ಳೋ ಜಾಗನ ನೋಡ್ತಿರ್ತಾನೆ. ಅಲ್ಲಿ ಫುಲ್ ಖಾಲಿ ಇರುತ್ತೆ. ಇದನ್ನ ನೋಡಿ ಅವನು ಫುಲ್ ಬೇಜಾರಲ್ಲಿ ಕುತ್ಕೊಂಡಿರೋದನ್ನ ಇಲ್ಲಿ ನಮ್ಗೆ ತೋರಿಸ್ತಾರೆ. ಈಗ ಸೀನು ಶಿಫ್ಟ್ ಆಗಿ ಉನ್ವು ಮತ್ತೆ ಜೀವನ ತೋರಿಸ್ತಾರೆ. ಇಲ್ಲಿ ಜೀವನು ಉನ್ವುಗೆ ಹೇಳ್ತಿರ್ತಾಳೆ, ಇವತ್ತು ನೀನ್ ಬಂದಿರೋದಕ್ಕೆ ಫುಲ್ ಡೇ ನಾನು ಹ್ಯಾಪಿ ಆಗಿದ್ದೆ, ಇವತ್ತು ನಿನ್ನಿಂದ ನನ್ ಡೇ ಫುಲ್ ಖುಷಿಯಾಗಿತ್ತು ಅಂತ ಹೇಳ್ತಿರ್ತಾಳೆ. ಇಲ್ಲಿ ಅದಕ್ಕೆ ಉನ್ವು ಹೇಳ್ತಿರ್ತಾನೆ, ನೀನು ನನ್ಗೆ ಕೆಲಸ ಕೊಡ್ಸಿದ್ದಕ್ಕೆ ತುಂಬಾ ಥ್ಯಾಂಕ್ಸ್ ಅಂತ. ಇಲ್ಲಿ ಉನ್ವು ಹೇಳ್ತಿರ್ತಾನೆ, ನೀನು ರೆಸಿಪಿಲಿ ಏನೇನ್ ಚೇಂಜಸ್ ಮಾಡ್ಕೋಬೇಕು ಅಂತ
ಹೇಳಿದ್ರೆ ಅದನ್ನೆಲ್ಲ ನಾನು ಬೇಗ ಚೇಂಜಸ್ ಮಾಡಿ ಕಳಿಸ್ತೀನಿ, ಅದೇ ಸ್ವಲ್ಪ ಟೈಮ್ ತಗೊಳುತ್ತೆ ಅನ್ಸುತ್ತೆ ಅಂತ ಹೇಳ್ತಿರ್ತಾನೆ. ಇಲ್ಲಿ ಅದಕ್ಕೆ ಜೀವನ್ ಕೂಡ ಹೇಳ್ತಿರ್ತಾಳೆ ಡಿಫಾಲ್ಟ್ ಮತ್ತೆ ಫ್ಯಾಕ್ಟರಿ ಶೆಡ್ಯೂಲ್ ಆಗಿದ ತಕ್ಷಣ ನಾನು ಕೂಡ ನಿನ್ಗೆ ಇನ್ಫಾರ್ಮ್ ಮಾಡ್ತೀನಿ ಅಂತ ಹೇಳ್ತಿರ್ತಾಳೆ. ಇಲ್ಲಿ ಒಂದು ಕಂಟಿನ್ಯೂ ಮಾಡ್ತಾ ಹೇಳ್ತಿರ್ತಾನೆ, ಏನಿವತ್ತು ಹುಯಾನ್ ಮತ್ತೆ ಜೀವಕ್ಕೂ ಎಲ್ಲೂ ಕಾಣಿಸ್ಲೇ ಇಲ್ವಲ್ಲ ಅಂತ ಹೇಳ್ತಿರ್ತಾರೆ. ಇಲ್ಲಿ ಅದಕ್ಕೆ ಜೀವನ್ ಹೇಳ್ತಿರ್ತಾನೆ, ಜೀವಕ್ಕೂ ಇಲ್ಲೇ ಎಲ್ಲ ಮೀಟಿಂಗಿಗೆ ಅಂತ ಹೋಗಿದ್ದಾರೆ, ಆದ್ರೆ ಹುಯಾನು ಕಾಣಿಸ್ತಿಲ್ಲ ಅಂತ ನಾನು ಈಗಲೇ ಗಮನ ಕೊಟ್ಟಿದ್ದು ಅಂತ ಹೇಳ್ತಿರ್ತಾಳೆ. ಇಲ್ಲಿ ಅದಕ್ಕೆ ಉನ್ವು ಹೇಳ್ತಿರ್ತಾನೆ, ಸರಿ ಆಯ್ತು ನನಗೆ ಟೈಮ್ ಆಗುತ್ತೆ ಅಂತ ಹೇಳ್ಬಿಟ್ಟು ಅವನು ಹೊರಡ್ತಿರ್ತಾನೆ. ಇಲ್ಲಿ ಅವರಿಬ್ರು ಬಾಯ್ ಬಾಯ್ ಅಂತ ಮಾಡ್ಕೊಂಡು ಅವರು ಅಲ್ಲಿಂದ ಹೊರಡ್ತಿರ್ತಾರೆ. ಈಗ ಸೀರೆ ಶಿಫ್ಟ್ ಆಗಿ ಜೀವನ ಲಿಫ್ಟ್ ಅಲ್ಲಿ ಹೋಗ್ತಿರೋದನ್ನ ತೋರಿಸ್ತಾರೆ. ಇಲ್ಲಿ ಜೀವನ ಲಿಫ್ಟ್ ಅಲ್ಲಿ ಹೋಗ್ತಿರುವಾಗ ಸುಮ್ಮಿಂದು ಪದೇ ಪದೇ ಕಾಲ್ ಬರ್ತಿರುತ್ತೆ. ಇಲ್ಲಿ ಅವಳು ಸೈಲೆಂಟ್ ಮಾಡ್ತಿರ್ತಾಳೆ, ಆದ್ರೂ ಕೂಡ ಕಾಲು ಬರ್ತಾನೆ ಇರುತ್ತೆ. ಇಲ್ಲಿ ಲಿಫ್ಟ್ ಓಪನ್ ಆಗಿದ ತಕ್ಷಣ ಲಿಫ್ಟ್ ಆಚೆ ಕಡೆನೆ ಜೀವನ್ಗೋಸ್ಕರ ವೇಟ್ ಮಾಡ್ತಿರ್ತಾಳೆ. ಇಲ್ಲಿ ಜೀವನ ಆಚೆ ಬಂದಿದ ತಕ್ಷಣ ಸುಮ್ಮಿನ ನೋಡಿ ಒಂದ್ ಸೆಕೆಂಡ್ ಸ್ಮೈಲ್ ಮಾಡ್ಬಿಟ್ಟು ಇಲ್ಲಿ ಅವಳು ಮುಂದಕ್ಕೆ ನಡ್ಕೊಂಡು ಹೋಗ್ತಿರ್ತಾಳೆ. ಇಲ್ಲಿ ಸುಮ್ಮಿನ ಕೇಳ್ತಿರ್ತಾಳೆ, ನೀನು ನನ್ನ ಕಾಲ್ ನ ಯಾಕೆ ರಿಸೀವ್ ಮಾಡ್ತಿಲ್ಲ ಅಂತ. ಇಲ್ಲಿ ಅವಳು ಜೀವನ ಏನೋ ರೆಸ್ಪಾನ್ಸ್ ಮಾಡ್ತಿಲ್ಲ ಅಂತ ನೋಡ್ಬಿಟ್ಟು ಅವಳು ಕೈ ಹಿಡಿದು ಮುಂದಕ್ಕೆ ತಿರ್ಗಿಸ್ಕೋತಾಳೆ. ಇಲ್ಲಿ ಸುಮಿನು ಹೇಳ್ತಿರ್ತಾಳೆ, ನಾನು ನಿನ್ನನ್ನೇ ಕೇಳ್ತಿರೋದು ಅಂತ. ಇಲ್ಲಿ ಅದಕ್ಕೆ ಜೀವನ್ ಹೇಳ್ತಿರ್ತಾಳೆ, ನೀನು ಕಾಲ್ ನ ಮಾಡಿದಾಗ ನಾವು ಯಾರು ರಿಸೀವ್ ಮಾಡ್ಲಿಲ್ಲ ಅಂದ್ರೆ ಅದೇನು ದೊಡ್ಡ ಕ್ರೈಮ್ ಅಲ್ವಲ್ಲ ಅಂತ ಹೇಳ್ತಿರ್ತಾಳೆ. ಇಲ್ಲಿ ಸುಮಿನು ನಗ್ತಾ ಹೇಳ್ತಿರ್ತಾಳೆ, ನಂಗೆ ಮುಂಚೆನೆ ಗೊತ್ತಿತ್ತು ನೀನು ಇದೇ ತರನೇ ಮಾಡೋದು ಅಂತ. ಇಲ್ಲಿ ಅವಳು ನಗ್ತಾ ಹೇಳ್ತಿರ್ತಾಳೆ, ನನ್ಗೂ ಕೂಡ ಗೊತ್ತಾಗುತ್ತೆ, 7 ವರ್ಷದಿಂದ ನಿನ್ನ ಒಂದ್ ಹುಡುಗ ಇಷ್ಟಪಟ್ಟು ನನ್ನ ಹಸ್ಬೆಂಡ್ ನಿನ್ನ ಬಿಟ್ಟು ನನ್ನ ಮದ್ವೆ ಆಗಿದ್ದು ನಿನ್ಗೆ ತುಂಬಾ ಜಲಸ್ ಫೀಲ್ ಆಗ್ತಿರ್ಬೋದು ಅಲ್ವಾ ಅಂತ ಹೇಳ್ತಿರ್ತಾಳೆ. ಇಲ್ಲಿ ಸುಮಿನು ಕಂಟಿನ್ಯೂ ಮಾಡ್ತಾ ಹೇಳ್ತಿರ್ತಾಳೆ, ನೀನು ಮದ್ವೆ ಆಗಿರೋ ಹುಡುಗರಿಂದ ಮತ್ತೆ ಮತ್ತೆ ಹೋಗ್ತಿಲ್ಲ, ನಿನ್ಗೆ ನಾಚಿಕೆ ಆಗಲ್ವಾ ಅಂತ ಕೇಳ್ತಿರ್ತಾಳೆ. ಇಲ್ಲಿ ಸುಮಿನು ಕಂಟಿನ್ಯೂ ಮಾಡ್ತಾ ಹೇಳ್ತಿರ್ತಾಳೆ, ನಿನ್ನಿಂದ ನಮ್ಮಿಬ್ರದ್ದು ಇವಾಗ ಡಿವೋರ್ಸ್ ಆಗ್ತಿದೆ ಅಂತ ಹೇಳ್ತಿರ್ತಾಳೆ. ಇಲ್ಲಿ ಜೀವನು ಸ್ಟೈಲ್ ಆಗಿ ಅವಳ ಮೊಬೈಲ್ ನ ತೆಗೆದು ಯಾರಿಗೋ ಕಾಲ್ ಮಾಡ್ಬಿಟ್ಟು ಅವಳು ಫೋನ್ ನ ಕಿವಿಲಿ ಇಟ್ಕೊಂಡು ಹೇಳ್ತಿರ್ತಾಳೆ, ಏನು ಸೆಕ್ಯೂರಿಟಿ ಟೀಮ್ ಏನಾದ್ರು ನಿದ್ದೆ ಮಾಡ್ತಿದಾರ, 16th ಫ್ಲೋರ್ ಅಲ್ಲಿ ನಾನು ಇದ್ದೀನಿ, ಯಾರೋ ಹೊರಗಡೆನವರು ಆಫೀಸಿಗೆ ಬಂದಿದ್ದಾರೆ, ಏನ್ ಮಾಡ್ತಿದ್ದೀರಾ ನೀವು ಅಂತ ಕೇಳ್ತಿರ್ತಾಳೆ. ಅದಕ್ಕೆ ಸುಮಿನ್ ಹೇಳ್ತಿರ್ತಾಳೆ, ಈ ತರ ಎಲ್ಲ ಮಾಡ್ಬಿಟ್ರೆ ನಾನು ನಿನ್ನ ಬಿಟ್ಬಿಡ್ತೀನಿ ಅನ್ಕೊಂಡಿದ್ಯಾ, ಇದರಿಂದ ನೀನು ಆರಾಮಾಗಿ ಬಚಾವಾಗಿ ಹೋಗ್ಬೋದು ಅಂತ ಅನ್ಕೊಂಡಿದ್ಯಾ ಅಂತೆಲ್ಲ ಹೇಳ್ತಿರ್ತಾಳೆ. ಇಲ್ಲಿ ಅದಕ್ಕೆ ಜೀವನ್ ಹೇಳ್ತಿರ್ತಾಳೆ, ನೋಡು ನಿಂತರ ನಾನು ಯಾರೋ ಮದ್ವೆ ಆಗಿರೋ ಹುಡುಗನಿಂದ ಹೋಗೋ ಅಂತ ಗತಿ ನನ್ಗೆ ಬಂದಿಲ್ಲ. ನೀನು ಇದೇ ತರನೇ ಮಿನ್ವನ್ನ ಪಟಾಯಿಸ್ಕೊಂಡಿರೋದು ಅಂದ್ರೆ ನಿನ್ಗೆ ಇದ್ರ ಬಗ್ಗೆ ಚೆನ್ನಾಗಿ ನಾಲೆಡ್ಜ್ ಇರುತ್ತೆ ಅಂತೆಲ್ಲ ಹೇಳ್ತಿರ್ತಾಳೆ. ಈ ಜೀವನ ಕಂಟಿನ್ಯೂ ಮಾಡ್ತಾ ಹೇಳ್ತಿರ್ತಾಳೆ, ನಿಂಗೆ ಈ ವಿಷಯ ಗೊತ್ತಿಲ್ಲ ಅನ್ಸುತ್ತೆ, ಅವನು 7 ವರ್ಷದಿಂದ ಇರೋ ರಿಲೇಶನ್ಶಿಪ್ ಅಲ್ಲಿ ಅವನು ಚೀಟ್ ಮಾಡಿದಾನೆ ಅಂದ್ರೆ ಇನ್ನು ನೀವು ಮದ್ವೆ ಆಗಿ ಎಷ್ಟು ವರ್ಷ ಆಗೋಯ್ತಮ್ಮ, ಅಮ್ಮಮ್ಮ ಅಂದ್ರೆ ಒಂದ್ 4 ದಿನ ಆಗಿರ್ಬೋದು, ನಿಂಗೆ ಇದ್ರ ಬಗ್ಗೆ ಎಷ್ಟು ನಾಲೆಡ್ಜ್ ಇಲ್ವಾ, ಅವನು ನಿನ್ಗೂ ಕೂಡ ಚೀಟ್ ಮಾಡ್ಬೋದು ಅಂತ ನಿಂಗೆ ಗೊತ್ತಾಗಲ್ವಾ ಅಂತೆಲ್ಲ ಹೇಳ್ತಿರ್ತಾಳೆ. ಅದಕ್ಕೆ ಸುಮಿನ್ ಹೇಳ್ತಿರ್ತಾಳೆ, ನಿಮ್ಮಿಬ್ರು ಪೋಸ್ಟರ್ ನ ತಗೊಂಡ್ಬಂದು ಈ ಆಫೀಸಲ್ಲಿ ಎಲ್ಲಾ ಕಡೆನೂ ಅಂಟಿಸ್ಬಿಡ್ತೀನಿ, ಎತ್ಕೊಂಡು ಓಡಾಡಕ್ ಆಗೋದಿಲ್ಲ ನಿಮ್ಗೆ ಅಂತೆಲ್ಲ ಹೇಳ್ತಿರ್ತಾಳೆ. ಇಲ್ಲಿ ಅದಕ್ಕೆ ಜೀವನು ಹೇಳ್ತಿರ್ತಾಳೆ, ನಿಂಗೆ ಅಷ್ಟು ನೆನ್ಪಿಲ್ವಾ ಡಾರ್ಲಿಂಗ್, ನಾ ಆಲ್ರೆಡಿ ನಿನ್ ಹಸ್ಬೆಂಡ್ ನ ಈ ಕೆಲ್ಸದಿಂದ ನಾನು ಕಿತ್ ಬಿಸಾಕಿದ್ದೀನಿ ಅಂತ ಹೇಳ್ತಿರ್ತಾಳೆ. ಇಲ್ಲಿ ಜೀವನು ಕಂಟಿನ್ಯೂ ಮಾಡ್ತಾ ಹೇಳ್ತಿರ್ತಾಳೆ, ಈ ತರ ಬೇರೆಯವ್ರ ಬಗ್ಗೆ ಡೌಟ್ ಪಡೋದ್ ಬಿಟ್ಟು ನೀನು ಒಳ್ಳೆ ಹೆಂಡತಿ ಆಗಿರೋದನ್ನ ಕಲ್ತ್ಕೋ ಅಂತ ಹೇಳ್ತಿರ್ತಾಳೆ. ಆಮೇಲೆ ಜೀವನು ಕಂಟಿನ್ಯೂ ಮಾಡ್ತಾ ಹೇಳ್ತಿರ್ತಾಳೆ, ಹೋ ಸಾರಿ, ನೀನು ಆಲ್ರೆಡಿ ಡಿವೋರ್ಸ್ ತಗೋತಿದ್ಯಾ ಅಲ್ವಾ, ವೆರಿ ಬ್ಯಾಡ್ ಲಕ್, ನಿನ್ಗೆ ತುಂಬಾ ಕೆಟ್ಟದಾಯ್ತು ಅಂತ ಹೇಳ್ತಿರ್ತಾಳೆ. ಇಲ್ಲಿ ಜೀವನು ಕಂಟಿನ್ಯೂ ಮಾಡ್ತಾ ಹೇಳ್ತಿರ್ತಾಳೆ, ಆದ್ರೆ ನನ್ ಮನ್ಸು ಏನ್ ಹೇಳ್ತಿದೆ ಗೊತ್ತಾ, ಇನ್ನು ನಿನ್ಗೆ ಕೆಟ್ಟದಾಗ್ಬೇಕು ಅಂತ ಹೇಳ್ತಿರ್ತಾಳೆ. ಇಲ್ಲಿ ಜೀವನು ಕಂಟಿನ್ಯೂ ಮಾಡ್ತಾ ಹೇಳ್ತಿರ್ತಾಳೆ, ನಾನು ಬಿಸಾಕಿರೋ ಕಸನ ಮತ್ತೆ ನಾನು ಎತ್ಕೊಳ್ಳಲ್ಲ, ಆ ಕಸ ನಿನ್ಗೆ ಇರ್ಲಿ, ಮಿನ್ವನ್ ಜೊತೆ ನೀನೇ ಇರ್ಬೇಕಿತ್ತು, ಅದೇ ನಿನ್ಗೆ ಕರೆಕ್ಟ್ ಅಂತ ಹೇಳ್ತಿರ್ತಾಳೆ. ಜೀವನು ಈಗಂತೆಲ್ಲ ಹೇಳ್ಬಿಟ್ಟು ಅಲ್ಲಿಂದ ಹೊರಟೋಗ್ಬಿಡ್ತಾಳೆ. ಇಲ್ಲಿ ಸುಮಿನು ಒಬ್ಳೆ ನಿಂತಿರೋದನ್ನ ಇಲ್ಲಿ ನಮ್ಗೆ ತೋರಿಸ್ತಾರೆ. ಈಗ ಸೀನ್ ಶಿಫ್ಟ್ ಆಗಿ ಸುಮಿನ ಇಲ್ಲಿ ಇಬ್ರು ಸೆಕ್ಯೂರಿಟಿ ಗಾರ್ಡ್ ಗಳು ಆಚೆ ಹೇಳ್ಕೊಂಡ್ ಬಿಸಾಕ್ತಿರೋದನ್ನ ಇಲ್ಲಿ ನಮ್ಗೆ ತೋರಿಸ್ತಾರೆ. ಇಲ್ಲಿ ಸುಮಿನು ಹೇಳ್ತಿರ್ತಾಳೆ, ನನ್ಗೆ ಹೋಗಕ್ ಗೊತ್ತು, ನೀವು ನನ್ನ ಬಿಡಿ ಅಂತ. ಇಲ್ಲಿ ಸುಮಿನು ಬೈತಿರ್ತಾಳೆ, ಇವ್ರು ಎಂತ ಕಿತ್ತೋನ್ ನನ್ ಮಕ್ಳು ಅಂತ. ಅದೇ ಟೈಮ್ಗೆ ಸುಮಿನ್ಗೆ ಜೀವೊಂದು ಒಂದು ಮೆಸೇಜ್ ಬರುತ್ತೆ. ಇಲ್ಲಿ ಅವಳು ಹೊತ್ತಿರ್ತಾಳೆ, ಮಿನ್ವನ್ ಸುಮಿನು ಇಲ್ಲಿಗೆ ಆಫೀಸಿಗೆ ಬಂದಿದ್ಲು, ಎಲ್ಲಾರ್ಗು ನಮ್ಮಿಬ್ರು ಬಗ್ಗೆ ಹೇಳ್ಬಿಟ್ಟು ನಮ್ಮಿಬ್ರು ರೆಪ್ಯುಟೇಷನ್ ಹಾಳು ಮಾಡ್ತೀನಿ ಅಂತ ಇಲ್ಲಿ ಅವಳು ಧಮಕಿ ಹಾಕಿ ಹೋಗಿದ್ದಾಳೆ ಅಂತ ಹೇಳ್ತಿರ್ತಾಳೆ. ಇಲ್ಲಿ ಜೀವನು ಕಂಟಿನ್ಯೂ ಮಾಡ್ತಾ ಹೇಳ್ತಿರ್ತಾಳೆ, ನನ್ಗೆ ಇಲ್ಲಿ ಯಾರ ಹತ್ರನೂ ಹೇಳಕ್ಕೆ ಭಯ ಆಗುತ್ತೆ, ಯಾಕಂದ್ರೆ ಅವ್ರು ಯಾರಾದ್ರೂ ನನ್ ಮಾತನ್ನ ಕೇಳಿಸ್ಕೊಂಡ್ರೆ ನಮ್ನ ಮೆಂಟಲ್ ಅಂತ ಅನ್ಕೋಬಿಡ್ತಾರೆ, ಹಾಗೆ ಹೀಗೆ ಅಂತೆಲ್ಲ ಮೆಸೇಜ್ ಮಾಡಿರ್ತಾಳೆ. ಇಲ್ಲಿ ಜೀವನು ಕಂಟಿನ್ಯೂ ಮಾಡ್ತಾ ಮತ್ತೆ ಮೆಸೇಜ್ ಅನ್ನ ಹಾಕಿರ್ತಾಳೆ, ಓಪ್ಸ್ ಸಾರಿ, ನಾನು ನಿನಗೆ ಕಳಿಸ್ಬಿಟ್ಟೆ, ಬೈ ಮಿಸ್ಟೇಕ್ ಆಗಿ ನಿನಗ್ ಬಂತು ಅಂತ ಹೇಳ್ತಿರ್ತಾಳೆ. ಇಲ್ಲಿ ಸುಮಿನ ಮೆಸೇಜ್ ನೆಲ್ಲ ಓದಿದ್ಮೇಲೆ ಫುಲ್ ಕೋಪ ಬಂದ್ಬಿಡುತ್ತೆ. ಇವಳು ಒಂದಿವಸ ಅಲ್ಲ ಒಂದಿನ ನನ್ನ ಮೆಂಟ್ಲು ಮಾಡ್ಬಿಡ್ತಾಳೆ, ಇವಳು ಸುಮ್ನೆ ಇರಲ್ಲ ಅಂತ ಹೇಳ್ಬಿಟ್ಟು ಅವ್ಳ ಕೈಯಲ್ಲಿರೋ ಬ್ಯಾಗ್ ನ ಕೆಳಗಡೆ ಬಿಸಾಕ್ಬಿಟ್ಟು ಜೋರಾಗಿ ಕಿರ್ಚ್ಕೋತಾ ಇರ್ತಾಳೆ. ಅಲ್ಲಿ ಸುತ್ತಮುತ್ತ ಓಡಾಡ್ತಿರೋ ಎಂಪ್ಲಾಯಿಗಳು ಜನಗಳೆಲ್ಲ ಸುಮಿನ್ ಆಡ್ತಿರೋದನ್ನ ನೋಡಿ ಫುಲ್ ಎದುರ್ಕೋತಾ ಇರ್ತಾರೆ. ಈಗ ಸೀನ್ ಶಿಫ್ಟ್ ಆಗಿ ಹೀರೋ ಮತ್ತೆ ಜೀವನ ತೋರಿಸ್ತಾರೆ. ಇಲ್ಲಿ ಹೀರೋ ಹೇಳ್ತಿರ್ತಾನೆ, ಸುಮಿನು ನನ್ಗೆ ಬೇಗ ಕಾಲ್ ಮಾಡ್ತಾಳೆ ಅಂತ. ಆಗ ಹೇಳಿ 1 ಸೆಕೆಂಡ್ ಕೂಡ ಆಗಿರೋದಿಲ್ಲ ಸುಮಿಂದು ಇಲ್ಲಿ ಹೀರೋಗೆ ಕಾಲ್ ಬರ್ತಿರುತ್ತೆ. ಇಲ್ಲಿ ಹೀರೋ ಕಾಲ್ ನ ರಿಸೀವ್ ಮಾಡ್ಬಿಟ್ಟು ಅದನ್ನ ಲೌಡ್ ಸ್ಪೀಕರ್ ಅಲ್ಲಿ ಹಾಕಿರ್ತಾನೆ. ಇಲ್ಲಿ ಸುಮಿನು ಹೇಳ್ತಿರ್ತಾಳೆ, ನಾನು ನಿನ್ಗೆ ಏನ್ ಹೇಳ್ತೀಯ ಅದನ್ನ ಮಾಡಕ್ಕೆ ರೆಡಿ ಇದೀನಿ, ಅವಳು ನಿನ್ಗೆ ಸಿಗ್ತಾಳೆ, ಆದ್ರೆ ನಂದು ಒಂದ್ ಕಂಡೀಷನ್, ಜೀವನ್ ಯಾವಾಗ ನಿನ್ನ ಹತ್ರ ಬರ್ತಾಳೋ ಆಗ ಅವಳನ್ನ ಎತ್ತಿ ಒಂದ್ಸತಿ ರಪ್ಪ ಅಂತ ಕೆಳಗಡೆ ಸಣಿ, ಅವಳು ನನ್ನ ಹತ್ರ ಬೆಗ್ ಮಾಡ್ಬೇಕು, ಆತರ ಏನಾದ್ರು ನೀನು ಒಪ್ಕೋತಿ ಅಂದ್ರೆ ಮಾತ್ರ ನಾನು ನಿನ್ಗೆ ಹೆಲ್ಪ್ ಮಾಡ್ತೀನಿ, ನೀನು ಒಪ್ಕೊಳ್ಳಂಗಿದ್ರೆ ನಂಗೆ ಕಾಲ್ ಮಾಡಿ ಹೇಳು ಅಂತ ಅವಳು ಹೇಳ್ಬಿಟ್ಟು ಫೋನ್ ನ ಕಟ್ ಮಾಡ್ಬಿಡ್ತಾಳೆ. ಈಗ ಸೀನ್ ಶಿಫ್ಟ್ ಆಗಿ ಹೀರೋ ಮತ್ತೆ ಜೀವನ ತೋರಿಸ್ತಾರೆ. ಇಲ್ಲಿ ಜೀವನು ಹೇಳ್ತಿರ್ತಾಳೆ, ಸುಮಿನಂತೂ ನಮ್ ಗಾಳಕ್ಕೆ ಸಿಗಾಕೊಂಡಿದ್ದಾಳೆ, ಈಗ ಬಾಕಿ ಇರೋದು ಮಿನ್ವಾನ್ ಅಷ್ಟೇ ಅಂತ. ಇಲ್ಲಿ ಅದಕ್ಕೆ ಹೀರೋ ಹೇಳ್ತಿರ್ತಾನೆ, ಮಿನ್ವಾನ್ ಕೂಡ ನಮ್ ಗಾಳಕ್ಕೆ ಬೇಗನೆ ಸಿಗಾಕೋತಾನೆ, ಆಲ್ರೆಡಿ ಅವನ್ಗೆ ಆ ನೋಟಿಸ್ ಹೋಗಿರುತ್ತೆ ಅಂತ ಹೇಳ್ತಿರ್ತಾನೆ. ಈಗ ಸೀನ್ ಶಿಫ್ಟ್ ಆಗಿ ಮಿನ್ವಾನ್ ನ ತೋರಿಸ್ತಾರೆ. ಇಲ್ಲಿ ಮಿನ್ವಾನ್ಗೆ UNK ಕಂಪ್ನಿಯಿಂದ ಒಂದು ಫೈಲ್ ರಿಸೀವ್ ಆಗಿರುತ್ತೆ. ಇಲ್ಲಿ ಅವನು ಅದನ್ನ ತೆಗೆದು ನೋಡಿದಾಗ ಅದ್ರಲ್ಲಿ ಅವನು ತಗೊಂಡಿರೋ ಸಾಲದು ಇನ್ಶೂರೆನ್ಸ್ ನ ಪೇ ಮಾಡ್ಬೇಕು ಅಂತ ಇರುತ್ತೆ. ಇಲ್ಲಿ ಅದನ್ನ ನೋಡಿ ಅವ್ನಿಗೆ ಫುಲ್ ಕೋಪ ಬಂದ್ಬಿಡುತ್ತೆ, ಕೆಲಸ ಅಂತ ಕಿತ್ಕೊಂಡ್ರೆ ಈಗ ಇನ್ಶೂರೆನ್ಸ್ ಕೂಡ ಪೇ ಮಾಡು ಅಂದ್ರೆ ನಾನು ಎಲ್ಲಿಂದ ದುಡ್ಡು ತಗೊಂಬರ್ಲಿ ಅಂತ ಅದನ್ನ ತೆಗೆದು ಬಿಸಾಕ್ಬಿಟ್ಟು ಅವನು ಕೋಪದಲ್ಲಿ ಕೂತಿರೋದನ್ನ ಇಲ್ಲಿ ನಮ್ಗೆ ತೋರಿಸ್ತಾರೆ. ಇಲ್ಲಿ ಮಿನ್ವಾನು ಮತ್ತೆ ಇನ್ಶೂರೆನ್ಸ್ ನ ಓದ್ತಾ ಇರೋದನ್ನ ಇಲ್ಲಿ ನಮ್ಗೆ ತೋರಿಸ್ತಾರೆ. ಈಗ ಶೀನು
ಶಿಫ್ಟ್ ಆಗಿ ಮಿನ್ವಾನು ಯೂರಾ ಮನೆಗೆ ಹೋಗ್ತಿರೋದನ್ನ ಇಲ್ಲಿ ನಮ್ಗೆ ತೋರಿಸ್ತಾರೆ. ಇಲ್ಲಿ ಅವನು ಆ ಇನ್ಶೂರೆನ್ಸ್ ಪೇಪರ್ನು ಕೂಡ ತಗೊಂಡೋಗ್ತಾ ಇರ್ತಾನೆ. ಇಲ್ಲಿ ಅವನು ಒಳಗಡೆ ಹೋಗಿದ ತಕ್ಷಣ ಯೂರಾ ಹತ್ರ ಹೋಗಿ ನಿಂತ್ಕೋತಾನೆ. ಇಲ್ಲಿ ಯೂರಾ ಯಾರು ಬಂದಿದ್ದು ಅಂತ ಹಿಂಗ್ ನೋಡಿದಾಗ ಅವಳ ಪಡಿಗಳು ತಿನ್ನಕ್ಕೆ ಸ್ಟಾರ್ಟ್ ಮಾಡ್ತಾಳೆ. ಇಲ್ಲಿ ಅದಕ್ಕೆ ಮಿನ್ವಾನು ಮಂಡಿ ಊರಿ ಕೆಳಗಡೆ ಕುತ್ಕೋತಾನೆ. ಇಲ್ಲಿ ಮಿನ್ವಾನು ಕಂಟಿನ್ಯೂ ಮಾಡ್ತಾ ಹೇಳ್ತಿರ್ತಾನೆ, ಯೂರಾ ಇದೊಂದ್ಸತಿ ನನ್ಗೆ ಹೆಲ್ಪ್ ಮಾಡು, ನಂಗೂ ಗೊತ್ತು ನೀನು ನನ್ಗೆ ಹೆಲ್ಪ್ ಮಾಡಕ್ಕೆ ಯಾವ್ದೇ ತರ ರೀಸನ್ ಇಲ್ಲ, ಆದ್ರೂ ಕೂಡ ಪ್ಲೀಸ್ ನನ್ಗೆ ಒಂದ್ಸತಿ ಹೆಲ್ಪ್ ಮಾಡು. ನೀನು ಹೆಲ್ಪ್ ಮಾಡಿದ್ರೆ ಸುಮ್ಮನೆ ಯಾವತ್ತು ಬಂದು ನಿನ್ಗೆ ಯಾವ್ದೇ ತರ ಧಮಕಿ ಹಾಕ್ಬಾರ್ದು, ಅವಳು ನಿನ್ನ ಹತ್ರ ಮಾತಾಡ್ಲೇಬಾರ್ದು, ಆ ತರ ನಾನು ನೋಡ್ಕೋತೀನಿ ಅಂತ ಹೇಳ್ತಿರ್ತಾನೆ. ಇಲ್ಲಿ ಅದಕ್ಕೆ ಯೂರಾ ಅವ್ರ ಅಸಿಸ್ಟೆಂಟ್ ಹತ್ರ ಹೇಳ್ತಿರ್ತಾಳೆ, ಇವ್ನಿಗೂ ತಗೊಂಬಂದು ಇಲ್ಲಿ ಒಂದು ಚೇರ್ ಹಾಕು, ಫಸ್ಟ್ ನೀನು ತಿನ್ನು, ಆಮೇಲೆ ನಾವಿಬ್ರು ಇದ್ರ ಬಗ್ಗೆ ಮಾತಾಡೋಣ ಅಂತ ಹೇಳ್ತಿರ್ತಾಳೆ. ಈಗ ಸೀನು ಶಿಫ್ಟ್ ಆಗಿ ಇಲ್ಲಿ ಮಿನ್ವಾನ್ ತಿಂತಿರೋದನ್ನ ಇಲ್ಲಿ ನಮ್ಗೆ ತೋರಿಸ್ತಾರೆ. ಈಗ ಸೀನು ಶಿಫ್ಟ್ ಆಗಿ ಯೂರಾ ಇಲ್ಲಿ ಡ್ರಿಂಕ್ಸ್ ಹಾಕೋತಿರೋದ್ನು ಕೂಡ ನಮ್ಗೆ ತೋರಿಸ್ತಾರೆ. ಇಲ್ಲಿ ಯೂರಾ ಮಿನ್ವಾನ್ ಕೇಳ್ತಿರ್ತಾಳೆ, ಹಾಗಾದ್ರೆ ಹೇಳು ನಿನ್ ಹೆಂಡತಿ ಬಾಯ್ನ ಹೇಗ್ ಮುಚ್ಚಿಸ್ತೀಯ ಅಂತ. ಇಲ್ಲಿ ಇನ್ಶೂರೆನ್ಸ್ ಪೇಪರ್ ನ ತಗೊಂಡ್ಬಂದು ಯೂರಾ ಮುಂದೆ ಇಟ್ಬಿಟ್ಟು ಹೇಳ್ತಿರ್ತಾನೆ, ಮೊದ್ಲು ನಾನೇ ಹ್ಯಾಂಡ್ ಮಾಡ್ಕೊಂಡು ಸತ್ತೋಗ್ಬೇಕು ಅಂತ ಅನ್ಕೊಂಡಿದ್ದೆ, ಇನ್ಶೂರೆನ್ಸ್ ಪೇಪರ್ ನ ನೋಡು ಅಂತ ಹೇಳ್ತಿರ್ತಾನೆ. ಇಲ್ಲಿ ಯೂರಾ ನೋಡಿದಾಗ ಹೇಳ್ತಿರ್ತಾಳೆ, ನಿನ್ ಹೆಂಡತಿ ಸತ್ರೆ ಮಾತ್ರ ಇದು ನಿನ್ಗೆ ಸಿಗೋದು ಅಂತ. ಇಲ್ಲಿ ಅದಕ್ಕೆ ಮಿನ್ವಾನ್ ಹೇಳ್ತಿರ್ತಾನೆ, ಈಗ ನಾವು ಸುಮ್ಮಿನ ಮಾಯ ಮಾಡ್ಬಿಟ್ರೆ ನಿನ್ನ ಯಾರು ಬಂದು ಧಮಕಿ ಹಾಕೋದು ಮತ್ತೆ ನಿನ್ನ ಹತ್ರ ಅವಳು ಬಂದು ಮಾತಾಡೋ ಅವಶ್ಯಕತೆನೇ ಇರೋದಿಲ್ಲ, ಮತ್ತೆ ನನ್ಗೂ ಕೂಡ ದುಡ್ಡು ಸಿಗುತ್ತೆ. ಇಲ್ಲಿ ಮಿನ್ವಾನು ಕಂಟಿನ್ಯೂ ಮಾಡ್ತಾ ಹೇಳ್ತಿರ್ತಾನೆ, ಇದನ್ನೆಲ್ಲ ಮಾಡಕ್ಕೆ ದುಡ್ಡು ಬೇಕು ಮತ್ತೆ ಇನ್ಫ್ಲೂಯೆನ್ಸ್ ಬೇಕು, ಅದು ಎರಡೂ ನನ್ನ ಹತ್ರ ಇಲ್ಲ, ಅದಕ್ಕೆ ನಾನು ನಿನ್ನ ಹೆಲ್ಪ್ ಕೇಳ್ಕೊಂಡ್ ಬಂದಿರೋದು, ಇದಕ್ಕೆ ನೀನು ನನ್ಗೆ ಹೆಲ್ಪ್ ಮಾಡ್ತೀಯ ಅಂತೆಲ್ಲ ಕೇಳ್ತಿರ್ತಾನೆ. ಇಲ್ಲಿ ಅದಕ್ಕೆ ಯೂರಾ ಹೇಳ್ತಿರ್ತಾಳೆ, ತುಂಬಾ ಧೈರ್ಯ ಇದೆ ನಿನ್ಗೆ ಅಂತ. ಇಲ್ಲಿ ಯೂರಾ ಕಂಟಿನ್ಯೂ ಮಾಡ್ತಾ ಹೇಳ್ತಿರ್ತಾಳೆ, ಮನುಷ್ಯನ್ಗೆ ಏನಿರುತ್ತೋ ಇರೋಲ್ವೋ ಗೊತ್ತಿಲ್ಲ, ಆದ್ರೆ ಧೈರ್ಯ ಮಾತ್ರ ತುಂಬಾ ಇರ್ಬೇಕು, ಅದು ನಿನ್ನಲ್ಲಿ ಜಾಸ್ತಿ ಇದೆ, ಅದನ್ ಬಿಟ್ಟು ನಿನ್ನ ಹತ್ರ ಏನಿದೆ ಅಂತ ಕೇಳ್ತಿರ್ತಾಳೆ. ಇಲ್ಲಿ ಮಿನ್ವಾನು ಯೂರಾನ ಹಗ್ ಮಾಡ್ಕೊಂಡು ಹೇಳ್ತಿರ್ತಾನೆ, ಈ ನಿರ್ಧಾರ ತಗೊಳಕ್ಕೆ ನಂಗೂ ತುಂಬಾ ಕಷ್ಟ ಆಗ್ತಿತ್ತು, ನಾನು ಇದನ್ನ ಕಷ್ಟಪಟ್ಟು ಈ ನಿರ್ಧಾರನ ತಗೊಂಡಿದ್ದೀನಿ, ನಾನು ಏನೇನಿದೆಯೋ ಅದನ್ನೆಲ್ಲಾನು ಪಣಕ್ಕಿಟ್ಟಿದ್ದೀನಿ ಅಂತ ಹೇಳ್ತಿರ್ತಾನೆ. ಇಲ್ಲಿ ಅದಕ್ಕೆ ಯೂರಾ ಕೂಡ ಹೇಳ್ತಿರ್ತಾಳೆ, ಇದೆ ನಿನ್ಗೆ ಲಾಸ್ಟ್ ಚಾನ್ಸ್ ನಾನು ಕೊಡ್ತಿರೋದು ಅಂತ. ಈಗ ಸೀನು ಶಿಫ್ಟ್ ಆಗಿ ಹೀರೋ ಮತ್ತೆ ಜಿಮೋನ್ ತೋರಿಸ್ತಾರೆ. ಇಲ್ಲಿ ಹೀರೋ ಬಂದ್ಬಿಟ್ಟು ಜಿಮೋನ್ ಹತ್ರ ಹೇಳ್ತಿರ್ತಾನೆ, ಆಲ್ರೆಡಿ ಮಿನ್ವಾನ್ ಯೂರಾ ಅವರು ಹೋಟೆಲ್ ರೂಮ್ ಅಲ್ಲಿ ಹೋಗಿದ್ದಾನೆ ಅಂತ. ಇಲ್ಲಿ ಅದಕ್ಕೆ ಜಿಮೋನ್ ಕೇಳ್ತಿರ್ತಾಳೆ, ಆ ಟೈಮು ಬಂತ ಅಂತ. ಇಲ್ಲಿ ಅದಕ್ಕೆ ಹೀರೋಮು ಅಂತ ತಲಾಡಿಸ್ಬಿಟ್ಟು ಅವ್ನ್ ಫೋನ್ ಎತ್ಕೊಂಡು ಇಲ್ಲಿ ಅವನು ಸುಮಿನ್ಗೆ ಮೆಸೇಜ್ ಮಾಡ್ತಿರ್ತಾನೆ. ಸುಮಿನ್ ಜಿವಾನ್ ಮತ್ತೆ ಮಿನ್ವಾನ್ ವಿಂಟಲ್ ಹೋಟೆಲ್ ಇದೆಯಲ್ಲ ಅದ್ರಲ್ಲಿ 1355 ರೂಮ್ ಅಲ್ಲಿ ಇದಾರೆ ಅಂತ ಮೆಸೇಜ್ ಮಾಡಿ ಕಳಿಸ್ತಿರ್ತಾನೆ. ಈಗ ಸೀನು ಶಿಫ್ಟ್ ಆಗಿ ಟ್ಯಾಕ್ಸಿ ಓಡಿಸ್ತಿರೋದನ್ನ ಇಲ್ಲಿ ನಮ್ಗೆ ತೋರಿಸ್ತಾರೆ. ಆ ಟ್ಯಾಕ್ಸಿಯಿಂದ ಇಲ್ಲಿ ಜೀವನು ಹೋಟೆಲ್ಗೆ ಬಂದಿರ್ತಾಳೆ. ಇಲ್ಲಿ ಜೀವನು ಹೋಟೆಲ್ ಒಳಗಡೆ ನಡ್ಕೊಂಡ್ ಬರ್ತಿರೋದನ್ನ ಸುಮಿನು ಇಲ್ಲಿ ಕದ್ದು ನೋಡ್ತಿರ್ತಾಳೆ. ಇಲ್ಲಿ ಜೀವನ್ಗೂ ಕೂಡ ಗೊತ್ತಾಗುತ್ತೆ ಸುಮಿನು ಇಲ್ಲಿ ಜೀವನ್ನ ಕದ್ದು ನೋಡ್ತಿದ್ದಾಳೆ ಅಂತ. ಇಲ್ಲಿ ಜೀವನು ಫಾಸ್ಟ್ ಆಗಿ ನಡ್ಕೊಂಡು ಹೋಗ್ತಿರೋದನ್ನ ಇಲ್ಲಿ ನಮ್ಗೆ ತೋರಿಸ್ತಾರೆ. ಇಲ್ಲಿ ಸುಮಿನ್ ಕೂಡ ಹಿಂದೆನೆ ಹೊಡ್ ಬರ್ತಿರ್ತಾಳೆ. ಇಲ್ಲಿ ಲಿಫ್ಟ್ ನೋಡಿದ್ರೆ 13th ಫ್ಲೋರ್ ಗೆ ಹೋಗ್ತಿರುತ್ತೆ. ಆಗ ಸುಮಿನು ಹೇಳ್ತಿರ್ತಾಳೆ 1355 ಅಲ್ವಾ ಅಂತ. ಇಲ್ಲಿ ಜೀವನು ಹಿಂದೆಗಡೆ ಔಚ್ಕೊಂಡಿರ್ತಾಳೆ, ಆದ್ರೆ ಅದು ಸುಮಿನ್ಗೆ ಗೊತ್ತಿರಲ್ಲ. ಇಲ್ಲಿ ಲಿಫ್ಟ್ ನ ಮತ್ತೆ ಸುಮಿನು ಒತ್ಬಿಟ್ಟು ಬೇರೆ ಲಿಫ್ಟ್ ಅಲ್ಲಿ ಅದೇ 13th ಫ್ಲೋರ್ ಗೆ ಇಲ್ಲಿ ಅವಳು ಹೋಗ್ತಿರ್ತಾಳೆ. ಇಲ್ಲಿ ಸುಮಿನು ಲಿಫ್ಟ್ ಹತ್ತಿ ಮೇಲೆ ಹೋದ್ಮೇಲೆ ಇಲ್ಲಿ ಜೀವನ ಔಚ್ಕೊಂಡಿರ್ತಾಳಲ್ಲ ಅಲ್ಲಿಂದ ಆಚೆಗೆ ಬರ್ತಿರ್ತಾಳೆ. ಇಲ್ಲಿ ಜೀವನ್ ಬರೋ ಟೈಮ್ಗೆನೆ ಹೀರೋ ಕೂಡ ಆ ಕಡೆಯಿಂದ ಬರ್ತಾ ಇರೋದನ್ನ ಇಲ್ಲಿ ನಮ್ಗೆ ತೋರಿಸ್ತಾರೆ. ಇಲ್ಲಿ ಹೀರೋ ಜೀವನ್ಗೆ ಕಂಫರ್ಟ್ ಮಾಡೋದಕ್ಕೆ ಅಂತ ಟ್ರೈ ಮಾಡ್ತಿರ್ತಾನೆ. ಈಗ ಸೀನು ಶಿಫ್ಟ್ ಆಗಿ ಸುಮಿನ್ನ ತೋರಿಸ್ತಾರೆ. ಸುಮಿನು ಹೋಗ್ತಾ ದಾರಿಲೆಲ್ಲ 1355 ಅಂತ ಹೇಳ್ಕೊಂಡು ಹೋಗ್ತಿರ್ತಾಳೆ. ಈಗ ಆ ರೂಮ್ ಕೂಡ ಬರುತ್ತೆ. ಇಲ್ಲಿ ಬೋರ್ಡ್ ಹಾಕಿರ್ತಾರೆ ಆಚೆಗಡೆ 1355 ಅಂತ. ಇಲ್ಲಿ ಸುಮಿನ ಬಾಗ್ಲತ್ರ ನಿಂತ್ಕೊಂಡು ಸ್ವಲ್ಪ ಹೊತ್ತು ಜೋರಾಗಿ ಉಸಿರಾಡ್ಬಿಟ್ಟು ಆಮೇಲೆ ಜೋರಾಗಿ ದಬ ಅಂತ ಬಾಗ್ಲನ್ನ ಚಚ್ತಾ ಇರ್ತಾಳೆ. ಇಲ್ಲಿ ಬಾಗ್ಲನ್ನ ಯೂರಾ ಅವ್ರ ಅಸಿಸ್ಟೆಂಟ್ ಓಪನ್ ಮಾಡ್ತಾರೆ. ಸುಮಿನು ಯೂರಾ ಅವ್ರ ಅಸಿಸ್ಟೆಂಟ್ ತಳ್ಬಿಟ್ಟು ಒಳಗಡೆ ಬರ್ತಾಳೆ. ಅಲ್ಲಿ ಟೇಬಲ್ ಮೇಲೆ ಇಬ್ರು ಡ್ರಿಂಕ್ಸ್ ಮಾಡಿರೋದು ಮತ್ತೆ ಇಬ್ರು ಡಿನ್ನರ್ ಮಾಡಿರೋ ಪ್ಲೇಟ್ ಗ್ಲಾಸ್ ಎಲ್ಲ ಇರುತ್ತೆ. ಇದನ್ನೆಲ್ಲ ನೋಡಿ ಸುಮಿನ್ಗೆ ಫುಲ್ ಕೋಪ ಬಂದ್ಬಿಡುತ್ತೆ. ಈಗ ಸೀನು ಶಿಫ್ಟ್ ಆಗಿ ಜೀವನ್ದು ಪಾಸ್ಟ್ ಲೈಫ್ ಅಲ್ಲಿ ನಡೆದಿರೋ ಘಟನೆನ ತೋರಿಸ್ತಿರ್ತಾರೆ. ಇಲ್ಲಿ ಮಿನ್ವಾನ್ ಮತ್ತೆ ಸುಮಿನ್ ಇದ್ದಾಗ ಜೀವನು ಹಾಸ್ಪಿಟಲ್ ಇಂದ ಒಳಗಡೆ ಬರುವಾಗ ಆ ಬಾಲ್ಕನಿಲಿ ನಡ್ಕೊಂಡು ಹೋಗ್ತಿರ್ತಾಳೆ. ಸೀನು ಶಿಫ್ಟ್ ಆಗಿ ಪ್ರೆಸೆಂಟ್ ನ ತೋರಿಸ್ತಾರೆ. ಇಲ್ಲಿ ಸುಮಿನ್ ಕೂಡ ಅಲ್ಲೇ ಇರೋ ಬಾಲ್ಕನಿಲಿ ಅವಳು ನಡ್ಕೊಂಡು ಹೋಗ್ತಿರ್ತಾಳೆ. ಇದನ್ನ ಎಲ್ಲರೂ ಕಂಪೇರ್ ಮಾಡಿ ತೋರಿಸ್ತಿರ್ತಾರೆ. ಈಗ ಸೀನು ಶಿಫ್ಟ್ ಆಗಿ ಮತ್ತೆ ಜೀವನ್ ಪಾಸ್ಟ್ ಲೈಫ್ ಅಲ್ಲಿ ನಡೆದಿರೋ ಘಟನೆನ ತೋರಿಸ್ತಿರ್ತಾರೆ. ಇಲ್ಲಿ ಜೀವನು ನಡ್ಕೊಂಡು ಹೋಗ್ತಿರುವಾಗ ಸುಮಿಂದು ವಾಯ್ಸ್ ಕೇಳಿಸ್ತಿರುತ್ತೆ, ನೀನು ನಿನ್ ಹೆಂಡತಿಗೆ ಇನ್ಶೂರೆನ್ಸ್ ಮಾಡಿಸಿ ಕ್ಯಾನ್ಸರ್ ಇಂದ ಅವಳು ಸತ್ತೋದ್ರೆ ನಿನ್ಗೆ ದುಡ್ಡು ಬರುತ್ತೆ ಅನ್ನೋ ತರ ಮಾಡ್ಕೊಂಡಿದ್ದೆ, ತುಂಬಾ ಇಂಟೆಲಿಜೆಂಟ್ ಅಂತ ಹೇಳ್ತಿರ್ತಾಳೆ. ಈಗ ಸೀನು ಶಿಫ್ಟ್ ಆಗಿ ಪ್ರೆಸೆಂಟ್ ನ ತೋರಿಸ್ತಾರೆ. ಇಲ್ಲಿ ಸುಮಿನು ನಡ್ಕೊಂಡು ಹೋಗ್ತಿರುವಾಗ ಇವರದು ವಾಯ್ಸ್ ಕೇಳಿಸ್ತಿರುತ್ತೆ, ನಿನ್ ಹೆಂಡತಿ ಸಾವಿಂದ ನೀನು ಇನ್ಶೂರೆನ್ಸ್ ನ ಪಡ್ಕೋತಿದ್ಯಲ್ಲ, ನೀನು ತುಂಬಾ ಟ್ಯಾಲೆಂಟೆಡ್ ಅಂತ ಇವರ ಇಲ್ಲಿ ಹೇಳ್ತಿರ್ತಾಳೆ. ಇಲ್ಲಿ ಜೀವನ್ ಲೈಫ್ ಅಲ್ಲಿ ಏನೇನ್ ನಡೆದಿತ್ತು ಸುಮಿನ್ ಲೈಫ್ ಅಲ್ಲೂ ಕೂಡ ಅದೇ ನಡೀತಿದೆ. ಇಲ್ಲಿ ಇದೆರಡನ್ನು ಕಂಪೇರ್ ಮಾಡಿ ಇಲ್ಲಿ ನಮ್ಗೆ ತೋರಿಸ್ತಿರ್ತಾರೆ. ಸೀನು ಶಿಫ್ಟ್ ಆಗಿ ಜೀವನ್ ಪಾಸ್ಟ್ ಲೈಫ್ ಅಲ್ಲಿ ನಡೆದಿರೋ ಘಟನೆನ ತೋರಿಸ್ತಿರ್ತಾರೆ. ಇಲ್ಲಿ ಜೀವನ ಬಾಗ್ಲತ್ರ ಬಂದಾಗ ಸುಮಿನ್ ಮತ್ತೆ ಮಿನ್ವಾನು ಒಂದೇ ಬೆಡ್ ಮೇಲೆ ಮಲ್ಕೊಂಡು ಮಿನ್ವಾನು ಸುಮಿನ್ಗೆ ಹೇಳ್ತಿರ್ತಾರೆ, ಆ ಇನ್ಶೂರೆನ್ಸ್ ಮನಿ ನನ್ಗೆ ಬಂದಿದ ತಕ್ಷಣ ನಿಂಗೆ ಚೆನ್ನಾಗಿರೋದೊಂದು ಗಿಫ್ಟ್ ಕೊಡಿಸ್ತೀನಿ ಅಂತ ಹೇಳಿರ್ತಾನೆ. ಈಗ ಸೀನು ಶಿಫ್ಟ್ ಆಗಿ ಪ್ರೆಸೆಂಟ್ ನ ತೋರಿಸ್ತಾರೆ. ಇಲ್ಲಿ ಮಿನ್ವಾನು ಮತ್ತೆ ಯೂರೋ ಒಂದೇ ಬೆಡ್ ಮೇಲೆ ಮಲ್ಗಿರ್ತಾರೆ. ಇಲ್ಲಿ ಮಿನ್ವಾನು ಹೇಳ್ತಿರ್ತಾನೆ, ನಂಗೆ ಇನ್ಶೂರೆನ್ಸ್ ಮನಿ ಬಂದ್ಮೇಲೆ ನಿನ್ಗೆ ಒಳ್ಳೆ ಕಡೆ ಡಿನ್ನರ್ ಗೆ ಮತ್ತೆ ಲಂಚ್ ಗೆ ಕರ್ಕೊಂಡು ಹೋಗ್ತೀನಿ ಅಂತ ಹೇಳ್ತಿರ್ತಾನೆ. ಇಲ್ಲಿ ಸುಮಿನ್ ಇದನ್ನೆಲ್ಲ ಕೇಳಿಸ್ಕೊಂಡು ಜೋರಾಗಿ ಬಾಗ್ಲು ತೆಗಿತಾಳೆ. ಆಗ ಮಿನ್ವಾನು ಎದ್ರುಕೊಂಡು ಯಾರು ಬಂದ್ರು ಅಂತ ಎದ್ ಕೂತ್ಕೋತಾನೆ. ಇಲ್ಲಿ ಇವರಿಬ್ರು ಸುಮಿನ್ ಬಂದಿರೋದನ್ನ ನೋಡ್ತಾ ಇರ್ತಾರೆ. ಇಲ್ಲಿ ಮಿನ್ವಾನು ಫುಲ್ ಎದ್ರುಕೊಬಿಟ್ಟಿರ್ತಾನೆ. ಇಲ್ಲಿ ಸುಮಿನ್ ಒಳಗಡೆ ಬಂದ್ಬಿಟ್ಟು ಈ ಮನುಷ್ಯ ನೋಡು ಎಷ್ಟು ನೀಚ ಇದ್ದಾನೆ, ಎಷ್ಟು ಹುಡುಗಿರ್ ಜೊತೆ ಅಫೇರ್ ಇಟ್ಕೋತಾನೆ ನೋಡು ಅಂತೆಲ್ಲ ಹೇಳ್ತಿರ್ತಾಳೆ. ಇಲ್ಲಿ ಅವಳು ಫುಲ್ ತಲೆ ಕೆಡ್ಸ್ಕೊಬಿಟ್ಟಿರ್ತಾಳೆ. ಇಲ್ಲಿ ಸುಮಿನು ಕಂಟಿನ್ಯೂ ಮಾಡ್ತಾ ಹೇಳ್ತಿರ್ತಾಳೆ. ಇಲ್ಲಿ ಸುಮಿನು ಜೋರಾಗಿ ಪಾರ್ಕ್ ಮಿನ್ವಾನ್ ಅಂತ ಕಿರ್ಸ್ತಿರ್ತಾಳೆ, ನೀನು ದೊಡ್ಡ ಕಸ ಅಂತ ಗೊತ್ತಿತ್ತು, ಆದ್ರೆ ನೀನು ಎಷ್ಟೇ ಕ್ಲೀನ್ ಮಾಡಿದ್ರು ಅದೇ ತರ ಕಸದಲ್ಲೇ ಇರ್ತೀಯ ಅಂತ ನಂಗೆ ಗೊತ್ತಿರ್ಲಿಲ್ಲ. ನಾನು ಅನ್ಕೊಂಡಿದ್ದೆ ಮೋಸ್ಟ್ಲಿ ನೀನು ಜೀವನ್ ಜೊತೆ ಮತ್ತೆ ಹೋಗಿದ್ಯಾ ಅಂತ. ಇಲ್ಲಿ ನೋಡಿದ್ರೆ ನೀನು ಇವಳ ಜೊತೆ ಅಫೇರ್ ಇಟ್ಕೊಂಡಿದ್ಯಾ ಅಂತ ಹೇಳ್ತಿರ್ತಾಳೆ. ಅದು ಅಲ್ದಲೆ ನೀನ್ ಕೆಲಸ ಬೇರೆ ಕಳ್ಕೊಂಡೆ ಅಂತ. ಇವಾಗಂತೂ ನಿನ್ಗೆ ಫುಲ್ ಫ್ರೀ ಟೈಮ್ ಇದೆ, ನೀನು ಹೆಂಗ್ ಬೇಕಾದ್ರೂ
ಎಂಜಾಯ್ ಮಾಡು. ಅದು ಅಲ್ದೇನೆ ನಮ್ಮ ಅಪ್ಪನ ಏನ್ ಮಾಡಿದೆ ನೀನು, ನಮ್ಮ ಅಪ್ಪನ ಸಾಯಿಸ್ಬಿಟ್ಟು ಇರೋ ರೆಕಾರ್ಡಿಂಗ್ ನ ಪೊಲೀಸರಿಗೆ ಕಳಿಸ್ತೀನಿ, ಅಲ್ಲಿ ಏನ್ ಮಾತಾಡ್ತೀರಾ ಅಂತ ನೋಡ್ತೀನಿ ಅನ್ಬಿಟ್ಟು ಇಲ್ಲಿ ಸುಮ್ಮನೆ ತೆಗೆದ್ಬಿಟ್ಟು ಅವ್ರಿಬ್ರದ್ದು ಫೋಟೋನ ತಕೋತಾ ಇರ್ತಾಳೆ. ಇಲ್ಲಿ ಮಿನ್ವಾನು ಏನ್ ಮಾಡ್ತಿದ್ಯಾ ಅಂತ ಅವ್ನ ಮುಖನ ಅವನು ಮುಚ್ಕೋತಾ ಇರ್ತಾನೆ. ಇಲ್ಲಿ ಮಿನ್ವಾನು ಹೇಳ್ತಿರ್ತಾನೆ ನಿನ್ ಕೈಲಿ ಏನ್ ಮಾಡಕ್ಕಾಗುತ್ತೆ ಅಂತ. ಇಲ್ಲಿ ಅದಕ್ಕೆ ಯುವ್ರಾ ಹೇಳ್ತಿರ್ತಾಳೆ ಅವಳ ಕೈಲಿ ಏನು ಮಾಡಕ್ಕಾಗಲ್ಲ ಅಂತ. ಇಲ್ಲಿ ಯುವ್ರಾ ನಗ್ತಾ ಇರ್ತಾಳೆ. ಅದಕ್ಕೆ ಸುಮಿನ್ ಹೇಳ್ತಿರ್ತಾಳೆ ಇದೆಲ್ಲ ಪೊಲೀಸ್ ಸ್ಟೇಷನ್ ಕೊಡ್ತೀನಲ್ಲ ಅವಾಗ ನಿಮ್ಗೆ ಗೊತ್ತಾಗುತ್ತೆ ಅಂತ. ಅವಳು ಆ ಕಡೆಯಿಂದ ತಿರ್ಕೊಂಡು ಹೋಗ್ತಿರ್ತಾಳೆ. ಇಲ್ಲಿ ಯುವ್ರಾ ಅಸಿಸ್ಟೆಂಟ್ ಬಂದು ಅಡ್ಡ ನಿಂತ್ಕೋತಾನೆ. ಇಲ್ಲಿ ಸುಮಿನ್ ಹೇಳ್ತಿರ್ತಾಳೆ ನಂಗೆ ದಾರಿ ಬಿಡು ಅಂತ. ಇಲ್ಲಿ ಯುವ್ರಾ ಅವ್ರ ಅಸಿಸ್ಟೆಂಟ್ ಸುಮಿನ್ ಕೈ ಹಿಡ್ಕೊಂಡಿರ್ತಾನೆ. ಇಲ್ಲಿ ಅವಳು ಕಿಚ್ಚಾಡ್ತಿರ್ತಾಳೆ ನನಗೆ ದಾರಿ ಬಿಡು, ನಂಗೆ ಹೋಗಕ್ ಬಿಡು ಅಂತ. ಈಗ ಸೀನ್ ಶಿಫ್ಟ್ ಆಗಿ ಸುಮಿನು ಪ್ರಜ್ಞೆ ತಬ್ಬಿದಿರೋದನ್ನ ಇಲ್ಲಿ ನಮ್ಗೆ ತೋರಿಸ್ತಾರೆ. ಇಲ್ಲಿ ಮಿನ್ವಾನ್ ಹೇಳ್ತಿರ್ತಾನೆ ಇವಾಗ ಏನ್ ಮಾಡೋದು, ಇವಳು ಬಾಯ್ನ ಹೆಂಗ್ ಮುಚ್ಚಿಸೋದು ಅಂತೆಲ್ಲ ಕೇಳ್ತಿರ್ತಾನೆ. ಇಲ್ಲಿ ಅದಕ್ಕೆ ಯುವ್ರಾ ಹೇಳ್ತಿರ್ತಾಳೆ ನಾನು ಆಲ್ರೆಡಿ ಒಂದು ಪ್ಲಾನ್ ಮಾಡಿದ್ದೀನಿ, ಅದ್ರ ಪ್ರಕಾರನೇ ಇವಾಗ ನಡೆಯೋಣ, ನನ್ಗೆ ಸ್ವಲ್ಪ ಯೋಚನೆ ಮಾಡಕ್ಕೆ ಟೈಮ್ ಕೊಡು ಅಂತ ಹೇಳ್ತಿರ್ತಾಳೆ. ಈಗ ಸೀನ್ ಶಿಫ್ಟ್ ಆಗಿ ಮಿನ್ವಾನು ಕಾರ್ ಓಡಿಸ್ಕೊಂಡು ಹೋಗ್ತಿರೋದನ್ನ ಇಲ್ಲಿ ನಮ್ಗೆ ತೋರಿಸ್ತಾರೆ. ಸೀನ್ ಶಿಫ್ಟ್ ಆಗಿ ಯುವ್ರಾ ಮತ್ತೆ ಯುವ್ರಾ ಅಸಿಸ್ಟೆಂಟ್ ನ ತೋರಿಸ್ತಾರೆ. ಇಲ್ಲಿ ಯುವ್ರಾ ಅವ್ರ ಅಸಿಸ್ಟೆಂಟ್ ಹತ್ರ ಹೇಳ್ತಿರ್ತಾಳೆ ಯಾವಾಗ ಪಾರ್ಕ್ ಮಿನ್ವಾನು ಜಾನ್ ಸುಮಿನ್ ಸಾಯಿಸ್ತಾನೋ ಇನ್ಶೂರೆನ್ಸ್ ಗೋಸ್ಕರ ಪಾರ್ಕ್ ಮಿನ್ವಾನೆ ಜಾನ್ ಸುಮಿನ್ ಸಾಯಿಸಿದ್ದು ಅಂತ ಆರ್ಟಿಕಲ್ ನ ರಿಲೀಸ್ ಮಾಡು ಅಂತ ಹೇಳ್ತಿರ್ತಾಳೆ. ಇಲ್ಲಿ ಯುವ್ರಾ ಕಂಟಿನ್ಯೂ ಮಾಡ್ತಾ ಹೇಳ್ತಿರ್ತಾಳೆ ಪಾರ್ಕ್ ಮಿನ್ವಾನ್ ಏನಾದ್ರು ನನ್ನ ಸಿಗಾಕ್ಸಕ್ಕೆ ಟ್ರೈ ಮಾಡಿದ್ರೆ ಯಾವ್ದೇ ತರ ಪ್ರೂಫ್ ಅವ್ನ್ಗೆ ಸಿಗ್ಬಾರ್ದು, ಆತರ ನೀನೇ ನೋಡ್ಕೋಬೇಕು ಅಂತ ಇಲ್ಲಿ ಯುವ್ರಾ ಅವ್ರ ಅಸಿಸ್ಟೆಂಟ್ ಹತ್ರ ಹೇಳ್ತಿರ್ತಾಳೆ. ಸೀನ್ ಶಿಫ್ಟ್ ಆಗಿ ಸುಮಿನ್ ನ ತೋರಿಸ್ತಾರೆ. ಇಲ್ಲಿ ಸುಮಿನ್ ನ ದಾರದಲ್ಲಿ ಚೆನ್ನಾಗಿ ಕಟ್ಟಾಕ್ ಬಿಟ್ಟಿರ್ತಾರೆ. ಇಲ್ಲಿ ಸುಮಿನ್ಗೆ ಪ್ರಜ್ಞೆ ಬಂದಾಗ ಇದನ್ನ ಯಾರ್ ಮಾಡಿದಂತ ಅವಳು ಕತ್ತೆತ್ತಿ ನೋಡ್ತಿರ್ತಾಳೆ. ಇಲ್ಲಿ ಮಿನ್ವಾನು ನೀರ್ ಕುಡಿತಿರ್ತಾನೆ. ಇಲ್ಲಿ ಸುಮಿನ್ ಹೇಳ್ತಿರ್ತಾಳೆ ಏನ್ ಮಾಡ್ತಿದ್ಯಾ, ನನ್ನ ಯಾಕೆ ಕಟ್ಟಾಕಿದ್ಯಾ, ನನ್ ಕಟ್ನ ಬಿಚ್ಚಾಕು ಅಂತ. ಇಲ್ಲಿ ಮಿನ್ವಾನು ಸುಮಿನ್ ಪಕ್ಕದಲ್ಲಿ ಕುತ್ಕೊಂಡು ಹೇಳ್ತಿದ್ದಾನೆ ನೀನು ತುಂಬಾ ಶಾತರ್ ಇದೆಯಾ, ಆದ್ರೆ ನಿನ್ಗೆ ಯಾವಾಗ ಏನ್ ಮಾತಾಡ್ಬೇಕು ಏನ್ ಮಾಡ್ಬೇಕು ಅಂತ ಗೊತ್ತಿಲ್ಲ, ನೀನು ತುಂಬಾ ದಡ್ಡಿ ಕೂಡ ಇದೆಯಾ ಅಂತ ಹೇಳ್ತಿರ್ತಾನೆ. ಇಲ್ಲಿ ಅದಕ್ಕೆ ಸುಮಿನ್ ಹೇಳ್ತಿರ್ತಾಳೆ ನನ್ನ ಸ್ವಲ್ಪ ದುಡ್ಡಿದೆ, ನಾನು ಎಲ್ಲಾನು ನಿನ್ಗೆ ಕೊಟ್ಬಿಡ್ತೀನಿ ಅಂತ ಹೇಳ್ತಿರ್ತಾಳೆ. ಇಲ್ಲಿ ಸುಮಿನ್ ಕಂಟಿನ್ಯೂ ಮಾಡ್ತಾ ಹೇಳ್ತಿರ್ತಾಳೆ ನೀನು ನನ್ನನ್ನ ಸಾಯಿಸ್ತಿದ್ಯಾ, ನೀನು ನನ್ನ ಸಾಯಿಸಿದ್ಮೇಲೆ ಅವಳು ನಿನ್ನ ಸಾಯಿಸ್ಬಿಡ್ತಾಳೆ ಅಂತ ಹೇಳ್ತಿರ್ತಾಳೆ. ಇಲ್ಲಿ ಅದಕ್ಕೆ ಮಿನ್ವಾನು ಸುಮಿನ್ ಪಕ್ಕದಲ್ಲಿ ಒಂದು ಚೇರ್ ಹಾಕೊಂಡು ಸುಮಿನ್ ನೀನಂತೂ ಬೇರೆಯವ್ರಿಗಿಂತ ನೆಕ್ಸ್ಟ್ ಲೆವೆಲ್, ನೀನು ತುಂಬಾ ಹೈಯಲ್ಲಿ ಇದೆಯಾ ಬಿಡು ಅಂತ ಹೇಳ್ತಿರ್ತಾನೆ. ಇಲ್ಲಿ ಮಿನ್ವಾನು ಕಂಟಿನ್ಯೂ ಮಾಡ್ತಾ ಹೇಳ್ತಿರ್ತಾನೆ ಇವರ ಕಡೆಯಿಂದಾನೆ ನೀನು ಪ್ರೂಫ್ ತಗೊಂಡ್ಬಂದಿದ್ದೀರ, ಅವಳು ತಪ್ಪು ಮಾಡಿದಾಳೆ ಅಂತ ನೀನು ಪ್ರೂಫ್ ಇಟ್ಕೊಂಡಿದ್ದಲ್ಲ, ಒಂದ್ ಸೆಕೆಂಡ್ಗೆ ಅವಳೇ ಎದ್ರುಕೋಬಿಟ್ಟಿದ್ಲು ಅಂತ ಹೇಳ್ತಿರ್ತಾನೆ. ಇಲ್ಲಿ ಮಿನ್ವಾನು ಕಂಟಿನ್ಯೂ ಮಾಡ್ತಾ ಹೇಳ್ತಿರ್ತಾನೆ ಆದ್ರೆ ಏನ್ ಮಾಡೋದು, ಯಾವತ್ತೂ ನಾವು ಶ್ರೀಮಂತರ ಮುಂದೆ ತಲೆ ಎತ್ತಿ ಮೆರೆಯಕ್ ಹೋಗ್ಬಾರ್ದು, ನೀನು ಪ್ರಜ್ಞೆ ತಪ್ಪಿದಾಗ ಅವಳು ಎಲ್ಲಾನು ಡಿಲೀಟ್ ಮಾಡ್ಬಿಟ್ಲು ಅಂತ ಹೇಳ್ತಿರ್ತಾನೆ. ಇಲ್ಲಿ ಮಿನ್ವಾನು ಸುಮಿನ್ ಪರ್ಸ್ ತಗೊಂಡು ಮೊಬೈಲ್ ನ ಎತ್ಕೊಂಡ್ಬಿಟ್ಟು ಇಲ್ಲಿ ಅವನು ಮೊಬೈಲ್ ಅಲ್ಲಿ ಏನೋ ಓಪನ್ ಮಾಡ್ಬಿಟ್ಟು ಸುಮಿನ್ಗೆ ತೋರಿಸ್ತಿರ್ತಾನೆ. ನೋಡಿ ಈಗ ನಿನ್ ಅಕೌಂಟ್ ಅಲ್ಲಿ ದುಡ್ಡು ಕೂಡ ಇಲ್ಲ ಅಂತ. ಇಲ್ಲಿ ಸುಮಿನು ಫುಲ್ ಶಾಕ್ ಆಗಿ ಏನಾಯ್ತು ನನ್ ದುಡ್ಡು ನೀನೇ ಎತ್ಕೊಂಡಿರೋದು, ನೀನಂತ ಲೋಫರ್ ನನ್ ಮಗನ ಎಲ್ಲೂ ನಾನು ನೋಡೇ ಇಲ್ಲ. ಸುಮಿನು ಕಂಟಿನ್ಯೂ ಮಾಡ್ತಾ ಹೇಳ್ತಿರ್ತಾಳೆ ಆ ದುಡ್ಡು ನಂದು ಅಂತ. ಇಲ್ಲಿ ಅದಕ್ಕೆ ಮಿನ್ವಾನ್ ಹೇಳ್ತಿರ್ತಾನೆ ತಗೊಂಡ್ ಮಕ್ಕದ ಮೇಲೆ ಹೊಡ್ಬಿಡ್ತಿದ್ದಿ, ಸುಮ್ನೆ ಇರು, ಇದು ನೀನು ನಿಮ್ಮ ಅಪ್ಪನ ಹತ್ರ ಕಿತ್ಕೊಂಡಿರೋ ದುಡ್ಡು. ಇಲ್ಲಿ ಮಿನ್ವಾನು ಕಂಟಿನ್ಯೂ ಮಾಡ್ತಾ ಹೇಳ್ತಿರ್ತಾನೆ ನಿಂಗೆ ಇನ್ನೊಂದು ವಿಷಯ ಹೇಳ್ಬೇಕು, ನಾನು ಜೀವನ್ಗೆ ಕೊಡ್ಸಿದ್ನಲ್ಲ ಹಬ್ಬ ಕೂಡ ನಿನ್ ರೂಮಲ್ಲೇ ಸಿಕ್ತು, ನಾನು ಅದನ್ನ ಮಾರ್ಬಿಟ್ಟು ನಂದು ಏನೇನ್ ಸಾಲ ಇತ್ತು ಅದನ್ನೆಲ್ಲ ತೀರಿಸ್ಕೊಂಡ್ಬಿಟ್ಟೆ ಅಂತ ಹೇಳ್ತಿರ್ತಾನೆ. ಇಲ್ಲಿ ಮಿನ್ವಾನು ಕಂಟಿನ್ಯೂ ಮಾಡ್ತಾ ಹೇಳ್ತಿರ್ತಾನೆ ಅಫ್ಕೋರ್ಸ್ ಅದನ್ನ ಮಾರೋದು ಏನು ಪ್ರಾಬ್ಲಮ್ ಇಲ್ಲ, ನಿನ್ಗೆ ಗಂಡನೇ ತಾನೇ ಇಂಪಾರ್ಟೆಂಟ್ ಫ್ಯಾಷನ್ ಅಂತ ಹೇಳ್ತಿರ್ತಾನೆ. ಇಲ್ಲಿ ಮಿನ್ವಾನು ಕಂಟಿನ್ಯೂ ಮಾಡ್ತಾ ಹೇಳ್ತಿರ್ತಾನೆ ನೀನು ನನ್ಗೆ ಯಾವಾಗ್ಲೂ ಹೇಳ್ತಿದ್ದಲ್ಲ ನೀನು ಸಾಯುವಾಗ ಒಬ್ಳೇ ಇರೋದಕ್ಕೆ ನಿನ್ಗೆ ಭಯ ಆಗುತ್ತೆ ಅಂತ, ಅದಕ್ಕೆ ನೀನು ಸಾಯುವಾಗ ನಾನು ನಿನ್ ಜೊತೆ ಇರ್ತೀನಿ ಅಂತ ಹೇಳ್ತಿರ್ತಾನೆ. ಇಲ್ಲಿ ಮಿನ್ವಾನು ಕಂಟಿನ್ಯೂ ಮಾಡ್ತಾ ಹೇಳ್ತಿರ್ತಾನೆ ನೀನು ಸಾಯ್ಲೇಬೇಕು, ನೀನೇನಾದ್ರೂ ಬದುಕಿದ್ರೆ ನಾನ್ ಬದುಕಕ್ಕೆ ತುಂಬಾ ಕಷ್ಟ ಆಗ್ಬಿಡುತ್ತೆ. ಇಲ್ಲಿ ಮಿನ್ವಾನು ಸುಮಿನ್ ಹತ್ರ ಹೋಗ್ಬಿಟ್ಟು ಹೇಳ್ತಿರ್ತಾನೆ ನೋಡು ನಾನು ಫ್ಯೂಚರ್ ಅಲ್ಲಿ ಚೆನ್ನಾಗಿ ಬದುಕಬೇಕು ಅಂದ್ರೆ ನಾನು ಪಾಸ್ಟ್ ಲೈಫ್ ಅಲ್ಲಿ ಏನಿದೆಯಲ್ಲ ಅದನ್ನೆಲ್ಲ ಕ್ಲಿಯರ್ ಮಾಡ್ಕೋಬೇಕು, ಆಗ ಮಾತ್ರ ನಾನು ಖುಷಿಯಾಗಿರಕ್ಕಾಗೋದು, ಅದಕ್ಕೆ ನೀನು ಸಾಯೋದು ತುಂಬಾ ಇಂಪಾರ್ಟೆಂಟ್ ಅಂತ ಹೇಳ್ತಿರ್ತಾನೆ. ಇಲ್ಲಿ ಮಿನ್ವಾನು ಹಿಂಗೆಲ್ಲ ಹೇಳ್ಬಿಟ್ಟು ಒಂದ್ 5 ನಿಮಿಷ ಇರು ನಾನು ಬರ್ತೀನಿ ಅಂತ ಅವನು ಅಲ್ಲಿಂದ ಆಚೆ ಹೋಗ್ತಿರ್ತಾನೆ. ಇಲ್ಲಿ ಸುಮಿನ ಜೋರಾಗಿ ಕಿರ್ಸಾಡ್ತಿರ್ತಾಳೆ ನೀನೇನಾದ್ರೂ ನನ್ನ ಸಾಯಿಸಿದ್ರೆ ನಾನಂತೂ ನಿನ್ನ ಸುಮ್ನೆ ಬಿಡಲ್ಲ, ನೀನು ಖುಷಿಯಾಗಿರ್ಬೋದು, ಹಾಗೆ ಮಾಡ್ಬಿಡ್ತೀನಿ ಹಾಗೆ ಹೀಗೆ ಅಂತ ಇಲ್ಲಿ ಅವಳು ಕಿರ್ಚಾಡ್ತಿರ್ತಾಳೆ. ಈಗ ಸೀನ್ ಶಿಫ್ಟ್ ಆಗಿ ಮಿನ್ವಾನ್ ನ ತೋರಿಸ್ತಾರೆ. ಇಲ್ಲಿ ಮಿನ್ವಾನು ಒಂದು ಸ್ಟೋರೇಜ್ ರೂಮ್ ಗೆ ಬಂದಿರ್ತಾನೆ. ಇಲ್ಲಿ ಅವನು ಎಲ್ಲಾ ಕಡೆನೂ ಹುಡುಕ್ತಿರ್ತಾನೆ. ಆಗ ಅವನು ಆ ಚಾಕುನ ಓಪನ್ ಮಾಡ್ಬಿಟ್ಟು ಗ್ಯಾಸ್ ಲೈನ್ ಕಟ್ ಮಾಡ್ತೀನಿ ಅಂತ ಇಲ್ಲಿ ಅವನು ಕಟ್ ಮಾಡ್ತಿರ್ತಾನೆ. ಈಗ ಸೀನ್ ಶಿಫ್ಟ್ ಆಗಿ ಇಲ್ಲಿ ಮಿನ್ವಾನು ಮನೆಗೆ ಬರ್ತಿರೋದನ್ನ ನಮ್ಗೆ ಇಲ್ಲಿ ತೋರಿಸ್ತಾರೆ. ಇಲ್ಲಿ ಮಿನ್ವಾನು ಬಾಗ್ಲು ಓಪನ್ ಮಾಡ್ಕೊಂಡು ಒಳಗಡೆ ಬಂದಿದ ತಕ್ಷಣ ಆ ದಾರ ಮಾತ್ರ ಅಲ್ಲಿ ಬಿದ್ದಿರುತ್ತೆ, ಸುಮಿನ್ ಅಲ್ಲಿ ಇರಲ್ಲ. ಇಲ್ಲಿ ಅವನು ಸುತ್ತಮುತ್ತ ನೋಡ್ಬಿಟ್ಟು ಇವಳೆಲ್ಲ ಹೋದ್ಲು ಅಂತ ಹುಡುಕ್ತಿರ್ತಾನೆ. ಆದ್ರೆ ಪರ್ಸು ಅಲ್ಲೇ ಬಿದ್ದಿರುತ್ತೆ, ದಾರ ಕೂಡ ಅಲ್ಲೇ ಇರುತ್ತೆ, ಆ ಟೇಬಲ್ ಮೇಲೆ ಫೋನ್ ಕೂಡ ಅಲ್ಲೇ ಇರುತ್ತೆ, ಆದ್ರೆ ಚಾಕು ಅಲ್ಲಿ ಒಂದು ಚಾಕು ಮಿಸ್ಸಿಂಗ್ ಇರುತ್ತೆ. ಇಲ್ಲಿ ಅವನು ಸುತ್ತಮುತ್ತ ಎಲ್ಲ ನೋಡ್ತಿರ್ತಾನೆ. ಆಗ ಸ್ಕ್ರೀನ್ ಕಡೆಯಿಂದ ಇಲ್ಲಿ ಸುಮಿನ್ ಆಚೆ ಬಂದ್ಬಿಟ್ಟು ಚಾಕುಲಿ ಚುಚ್ಚಕ್ಕೆ ಅಂತ ಬರ್ತಿರ್ತಾಳೆ. ಇಲ್ಲಿ ಮಿನ್ವಾನು ಮುಂದೆ ಕೊಡೋಗ್ಬಿಡ್ತಾನೆ. ಇಲ್ಲಿ ಆಗ ಸುಮಿನ್ ಹೇಳ್ತಿರ್ತಾಳೆ ನೀನಂತೂ ನನ್ನ ಸಾಯಿಸಕ್ಕೆ ಸಾಧ್ಯನೇ ಇಲ್ಲ, ನಾನಂತೂ ಸಾಯೋದೇ ಇಲ್ಲ, ನೀನು ಕಾರ್ಕಿನಲ್ಲಿ ಇಟ್ಬಿಟ್ಟು ಹಿಂದಕ್ಕೆ ಹೋಗು ಅಂತ ಹೇಳ್ತಿರ್ತಾಳೆ. ಇಲ್ಲಿ ಅದಕ್ಕೆ ಮಿನ್ವಾನು ಫಸ್ಟ್ ಆ ಚಾಕುನ ಬಿಡ್ಸಾಕು, ನಿನ್ಗೇನಾದ್ರೂ ತಲೆ ಕೆಟ್ಟಿದ್ಯಾ ಹಾಗೆ ಹೀಗೆ ಅಂತ ಇಲ್ಲಿ ಅವನು ಕೂಡ ಹೇಳ್ತಿರ್ತಾನೆ. ಇಲ್ಲಿ ಅದಕ್ಕೆ ಸುಮಿನು ಕಾರ್ಕಿನ ಕೊಡು ಅಂತ ಕೇಳ್ತಿರ್ತಾಳೆ. ಇಲ್ಲಿ ಮಿನ್ವಾನು ಸರಿ ಆಯ್ತು ಕಾರ್ಕಿನ ತಗೋ ಅಂತ ಅನ್ಬಿಟ್ಟು ಅವನು ಅವನ ಕಡೆಗೆ ಸುಮಿನ್ ಕರ್ಕೋತಾ ಇರ್ತಾನೆ. ಇಲ್ಲಿ ಅವಳು ಕೂಡ ನಿಧಾನಕ್ಕೆ ಮಿನ್ವಾನ್ ಕಡೆಗೆ ಬರ್ತಿರ್ತಾಳೆ. ಇಲ್ಲಿ ಸುಮಿನು ಕೀಸ್ಕೊಳಕ್ಕೆ ಅಂತ ಬರ್ತಿರುವಾಗ ಅಲ್ಲೇ ಪಕ್ಕದಲ್ಲಿ ಚೇರ್ ಇರುತ್ತೆ. ಮಿನ್ವಾನ್ ಆ ಚೇರ್ನ ತಗೊಂಡು ರಪ್ಪ ಅಂತ ಸುಮಿನ್ ತಲೆ ಮೇಲೆ ಹೊಡಿತಾನೆ. ಇಲ್ಲಿ ಅವಳು ಪಟ್ ಅಂತ ಕೆಳಗಡೆ ಬಿದ್ದೋಗ್ಬಿಡ್ತಾಳೆ. ಇಲ್ಲಿ ಅವಳು ಕಾಲರ್ ಹಿಡ್ಕೊಂಡು ಮಿನ್ವಾನು ಎದುತ್ತಾಗ ಬ್ಯಾಡ್ ವರ್ಡ್ಸ್ ಎಲ್ಲ ಬೈತಿರ್ತಾನೆ. ಇಲ್ಲಿ ಅವನು ಜೋರಾಗಿ ಟೇಬಲ್ ಹತ್ರ ಮತ್ತೆ ಕಿಟಕಿ ಹತ್ರ ಮೆಟ್ಲ ಹತ್ರ ಎಲ್ಲ ತೆಳ್ತಾ ಇರ್ತಾನೆ. ಇಲ್ಲಿ ಮಿನ್ವಾನು ಕಂಟಿನ್ಯೂ ಮಾಡ್ತಾ ಹೇಳ್ತಿರ್ತಾನೆ ನಾನು ರೇಷನ್ ತರಕ್ ಹೋಗಿದ್ದೆ, ಆಗ ಗ್ಯಾಸ್ ಲೀಕ್ ಆಗಿ ನನ್ ಪ್ರೀತಿ ಹೆಂಡತಿ ಸತ್ತೋಗ್ಬಿಟ್ಲು, ನೀನು ಬಾಯಿ ಮುಚ್ಕೊಂಡು ಇದೇ ತರನೇ ಸತ್ತೋಗು, ನನ್ಗೆ ಜಾಸ್ತಿ ತಲೆ ತಿನ್ಬೇಡ ಅಂತೆಲ್ಲ ಹೇಳ್ತಿರ್ತಾನೆ. ಈಗ ಸೀನ್ ಶಿಫ್ಟ್ ಆಗಿ ಜೀವನ್ ಪಾಸ್ಟ್ ಲೈಫ್ ಅಲ್ಲಿ ನಡೆದಿರೋ ಘಟನೆನ ತೋರಿಸ್ತಿರ್ತಾರೆ. ಇಲ್ಲಿ ಮಿನ್ವಾನು ಜೀವನ್ ಸಾಯಕ್ ಮುಂಚೆ ಕೂಡ ಇದೇ ಮಾತುಗಳನ್ನ ಹೇಳಿರ್ತಾನೆ, ನೀನು ಸಾಯ್ತಾ ಇದ್ಯಾ ಬಾಯಿ ಮುಚ್ಕೊಂಡು ಸಾಯಿ, ನನ್ಗೆ ಯಾಕೆ ಇಷ್ಟೊಂದು ತಲೆ ತಿಂತಾ ಇದ್ಯಾ ಅಂತ ಹೇಳ್ತಿರ್ತಾನೆ. ಈಗ ಸೀನ್ ಶಿಫ್ಟ್ ಆಗಿ ಪ್ರೆಸೆಂಟ್ ನ ತೋರಿಸ್ತಾರೆ. ಇಲ್ಲಿ ಸುಮಿನು ಹೇಳ್ತಿರ್ತಾಳೆ ನೀನು ಇನ್ಶೂರೆನ್ಸ್ ಗೋಸ್ಕರ ಅಲ್ವಾ ನನ್ನ ಸಾಯಿಸ್ತಾ ಇರೋದು, ನಿನ್ಗೆ ₹1 ಒಂದೇ ಒಂದ್ ಬಿಡ್ಗಾಸು ಕೂಡ ನಿನ್ಗೆ
ಸಿಗಲ್ಲ ಅಂತೆಲ್ಲ ಹೇಳ್ತಿರ್ತಾಳೆ. ಇಲ್ಲಿ ಮಿನ್ವನ್ ಹೋಗಿ ಸುಮಿನ್ ಜುಟ್ಟು ಹಿಡ್ಕೊಂಡು ಹೇಳ್ತಿರ್ತಾನೆ, ನಾನೇನ್ ಅನ್ಕೊಂಡಿದ್ದೀನೋ ಅದನ್ನೇ ನಾನು ಮಾಡೋದು, ಅದೇ ಕೂಡ ಆಗೋದು ಅಂತ ಹೇಳ್ತಿರ್ತಾನೆ. ಇಲ್ಲಿ ಅದಕ್ಕೆ ಸುಮಿನ್ ಒಂದು ಸೆನ್ಸಿಟಿವ್ ಪಾಯಿಂಟ್ ಗೆ ಜಾಡ್ಸೋದಿದ್ದಾಳೆ. ಇಲ್ಲಿ ಮಿನ್ವನು ನೋವಲ್ಲಿ ನೆಲದ ಮೇಲೆ ಬಿದ್ದು ಓದಾಡ್ತಾ ಇರ್ತಾನೆ. ಇಲ್ಲಿ ಆಗ ಸುಮಿನ್ ಜೋರಾಗಿ ನಗ್ತಾ ಹೇಳ್ತಿರ್ತಾಳೆ, ಯಾಕೆ ನನ್ ಗಂಡನ ಗಂಡಸ್ತನ ಮುಗ್ದೋಯ್ತಾ ಅಂತೆಲ್ಲ ಕೇಳ್ಬಿಟ್ಟು ಇಲ್ಲಿ ಅವಳು ನಗ್ತಿರ್ತಾಳೆ. ನನ್ಗೆ ಜೀವನು ಆಲ್ರೆಡಿ ಹೇಳಿದಾಳೆ ನೀನು ತಂದೆ ಆಗಕ್ಕೆ ಆಗಲ್ವಂತ ಹೇಳ್ತಿರ್ತಾಳೆ. ಇಲ್ಲಿ ಅದಕ್ಕೆ ಮಿನ್ವಾನ್ ಹೇಳ್ತಿರ್ತಾನೆ, ನಾಯಿ ತರ ಏನ್ ಬೊಗ್ಳುತ್ತಾ ಇದೆಯಾ ಅಂತ. ಇಲ್ಲಿ ಅದಕ್ಕೆ ಸುಮಿನ್ ಹೇಳ್ತಿರ್ತಾಳೆ, ನಾನು ಏನ್ ಹೇಳ್ತಿದ್ದೀನಿ ಅಂದ್ರೆ ನೀನು ಯಾವ್ದೇ ಹುಡುಗಿನೂ ತಾಯಿ ಮಾಡಕ್ ಆಗಲ್ಲ ಅಂತ ಹೇಳ್ತಿದ್ದೀನಿ ಅಂತ ಹೇಳ್ಬಿಟ್ಟು ಅವಳು ನಗ್ತಾ ಇರ್ತಾಳೆ. ಇಲ್ಲಿ ಸುಮಿನ್ ಕಂಟಿನ್ಯೂ ಮಾಡ್ತಾ ಹೇಳ್ತಿರ್ತಾಳೆ, ನಿಂಗೆ ಇನ್ನೂ ಅರ್ಥ ಆಗಿಲ್ವಾ, ನಾನು ಯಾವತ್ತೂ ಪ್ರೆಗ್ನೆಂಟೇ ಆಗಿರ್ಲಿಲ್ಲ, ನಾನು ಯಾವತ್ತೂ ತಾಯಿನೇ ಆಗಿಲ್ಲ, ಯಾಕೆಂದ್ರೆ ನಿನ್ಗೆ ಆ ತಾಕತ್ತಿಲ್ಲ ಅಂತ ಹೇಳ್ತಿರ್ತಾಳೆ. ಇಲ್ಲಿ ಸುಮಿನ್ ಅಲ್ಲಿ ಆ ಕಡೆ ಕಾರ್ ಕೀ ಮತ್ತೆ ಒಂದು ಚಾಕು ಬಿದ್ದಿರುತ್ತೆ. ಇಲ್ಲಿ ಸುಮಿನ್ ಅದನ್ನ ತಗೊಳಕ್ಕೆ ಅಂತ ಹೋಗ್ತಿರ್ತಾಳೆ. ಆಗ ಮಿನ್ವಾನು ನೋವ್ತಿದ್ರು ಕೂಡ ಕಷ್ಟಪಟ್ಟು ಎದ್ಬಿಟ್ಟು ಸುಮಿನ್ ಹಿಡ್ಕೊಂಡು ಟೇಬಲ್ ಮೇಲೆ ಮಲ್ಗಿಸ್ಕೊಂಡು ಕಟಲಿ ಸುಮಿನ್ ಕೂಡ ಬ್ಯಾಡ್ ವರ್ಡ್ಸ್ ಅಲ್ಲೆಲ್ಲ ಬೈಕೊಂಡು ನನ್ನ ಬಿಡು ಅಂತ ಹೇಳ್ತಿರ್ತಾಳೆ. ಇಲ್ಲಿ ಅವನು ಬಿಡ್ತಾ ಇರಲ್ಲ. ಅಲ್ಲಿ ಒಂದು ಗ್ಲಾಸ್ ಇರುತ್ತೆ, ಅದನ್ನ ತಗೋದು ಅವಳು ಮಿನ್ವಾನ್ ತಲೆ ಮೇಲೆ ರಪ್ ಅಂತ ಹೊಡಿತಾಳೆ. ಇಲ್ಲಿ ನೀನು ಹಾಳಾಗೋಗು ಅಂತ ತಳ್ಬಿಡ್ತಾಳೆ. ಈಗ ಸೀನ್ ಶಿಫ್ಟ್ ಆಗಿ ಜೀವನ್ ಪಾಸ್ಟ್ ಲೈಫ್ ಅಲ್ಲಿ ನಡೆದಿರೋ ಘಟನೆನ ತೋರಿಸ್ತಿರ್ತಾರೆ. ಇಲ್ಲಿ ಮಿನ್ವಾನ್ ಕೂಡ ಜೀವನ್ಗೆ ಅದೇ ತರನೇ ತಿಳಿರ್ತಾನೆ, ನೀನು ಹಾಳಾಗೋಗು ಅಂತ. ಇಲ್ಲಿ ಜೀವನ್ ಹೋಗಿ ಆ ಗ್ಲಾಸ್ ಇರೋ ಟೇಬಲ್ ಗೆ ಓಡ್ಕೊಂಡು ಅವಳ ಪ್ರಾಣನ ಕಳ್ಕೊತಾಳೆ. ಸೀನ್ ಶಿಫ್ಟ್ ಆಗಿ ಪ್ರೆಸೆಂಟ್ ನ ತೋರಿಸ್ತಾರೆ. ಇಲ್ಲಿ ಮಿನ್ವಾನ್ ಕೂಡ ಅದೇ ತರನೇ ಅವ್ನ ಪ್ರಾಣನ ಕಳ್ಕೊತಾನೆ. ಅವನು ಹೋಗಿ ಟೇಬಲ್ ಮೇಲೆ ಬಿದ್ದು ಅವ್ನ ಪ್ರಾಣನ ಇಲ್ಲಿ ಅವನು ಕಳ್ಕೊತಾನೆ. ಇಲ್ಲಿ ಜೀವನ್ ಡೆತ್ ಆಗಿರೋದು ಮತ್ತೆ ಮಿನ್ವಾನ್ ಡೆತ್ ಆಗಿರೋದು ಎರಡದು ಫೋಟೋದು ಒಂದೇ ಸತಿ ಹಾಕ್ಬಿಟ್ಟು ಇಲ್ಲಿ ನಮ್ಗೆ ಎರಡದು ಕಂಪ್ಯಾರಿಸನ್ ನಮ್ಗೆ ತೋರಿಸ್ತಾ ಇರ್ತಾರೆ. ಈಗ ಸೀನ್ ಶಿಫ್ಟ್ ಆಗಿ ಇಲ್ಲಿ ಅದೇ ಬಿಲ್ಡಿಂಗ್ ಕೆಳಗಡೆ ಪೊಲೀಸರೆಲ್ಲ ಬಂದಿರೋದನ್ನ ಇಲ್ಲಿ ನಮ್ಗೆ ತೋರಿಸ್ತಾರೆ. ಈಗ ಸೀನ್ ಶಿಫ್ಟ್ ಆಗಿ ಆಫೀಸ್ ನ ತೋರಿಸ್ತಾರೆ. ಈಗ ಹೀರೋನ ತೋರಿಸ್ತಾರೆ. ಇಲ್ಲಿ ಹೀರೋ ಕೆಲಸ ಮಾಡ್ತಿರ್ತಾನೆ. ಆಗ ಮಿಸ್ಟರ್ ಇದು ಕಾಲ್ ಬರುತ್ತೆ. ಇಲ್ಲಿ ಮಿಸ್ಟರ್ ಲೀ ಹೇಳ್ತಿರ್ತಾರೆ, ಈಗ ಮಿಸ್ ಯಾಂಗ್ ಅವ್ರ ಡಿವೋರ್ಸ್ ಬಗ್ಗೆ ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ, ಅದು ಡ್ಯಾಶ್ ಕ್ಯಾಮ್ ಅಲ್ಲಿ ವಿಡಿಯೋ ವರ್ಕ್ ಆಗ್ತಿರ್ಲಿಲ್ವಾ, ಈಗ ಅದು ಪ್ರಾಪರ್ ಆಗಿ ವರ್ಕ್ ಆಗ್ತಿದೆ, ಈಗ ಎಲ್ಲ ವಿಡಿಯೋನು ಕಾಣಿಸ್ತಿದೆ ಅಂತ ಹೇಳ್ತಿರ್ತಾರೆ. ಇಲ್ಲಿ ಅದಕ್ಕೆ ಹೀರೋ ಕೇಳ್ತಿರ್ತಾನೆ, ಸಡನ್ ಆಗಿ ಅದು ಹೆಂಗ್ ವರ್ಕ್ ಆಯ್ತು ಅಂತ. ಇಲ್ಲಿ ಅದಕ್ಕೆ ಮಿಸ್ಟರ್ ಲೀ ಹೇಳ್ತಿರ್ತಾರೆ, ನನಗೆ ಗೊತ್ತಿಲ್ಲ ಅದು ಹೆಂಗ್ ವರ್ಕ್ ಆಯ್ತು ಅಂತ, ಆಗದ್ನ ಯಾರ್ ತಾನೇ ತಡೆಯಕ್ಕಾಗುತ್ತೆ, ಈಗ ಅದು ಪ್ರಾಪರ್ ಆಗಿ ವರ್ಕ್ ಆಗ್ತಿದೆ ಅಂತ ಹೇಳ್ತಿರ್ತಾರೆ. ಇಲ್ಲಿ ಫೋನ್ ಕಟ್ ಆದ್ಮೇಲೆ ಹೀರೋ ಜೀವನ್ ನೋಡ್ತಿರ್ತಾರೆ. ಈಗ ಸೀನ್ ಶಿಫ್ಟ್ ಆಗಿ ಜೀವನ್ ತೋರಿಸ್ತಾರೆ. ಇಲ್ಲಿ ಜೀವನ್ಗೆ ಮಿನ್ವೊಂದು ಡೆತ್ ಆಗಿರೋದು ಎಲ್ಲ ರಿಪೋರ್ಟ್ ಬಂದಿರುತ್ತೆ. ಇಲ್ಲಿ ಜೀವನ್ ಅದನ್ನ ನೋಡಿ ಫುಲ್ ಶಾಕ್ ಆಗ್ಬಿಟ್ಟಿರ್ತಾಳೆ. ಅವ್ರ ಕೈ ಕಾಲೆಲ್ಲ ಇಲ್ಲಿ ನಡುಗ್ತಾ ಇರುತ್ತೆ. ಈಗ ಸೀನ್ ಶಿಫ್ಟ್ ಆಗಿ ಹೀರೋ ಮತ್ತೆ ಜೀವನ್ ತೋರಿಸ್ತಾರೆ. ಇಲ್ಲಿ ಹೀರೋ ಜೀವನ್ ಹತ್ರ ಹೇಳ್ತಿದ್ದಾರೆ, ನಾನು ಪೊಲೀಸ್ ಅವ್ರದ್ದು ಎಲ್ಲ ರಿಪೋರ್ಟ್ ಚೆಕ್ ಮಾಡಿದೆ, ಆಟೋಪ್ಸಿ ರಿಪೋರ್ಟ್ ಅಲ್ಲಿ ಅಂದ್ರೆ ಮಿನ್ವೊಂದು ಡೆತ್ ಆಗಿರೋದು ಗ್ಲಾಸಿನ ಟೇಬಲ್ ಗೆ ಓಡ್ಕೊಂಡು ಒಂದು ಡೆತ್ ಆಗಿರೋದು ಅಂತ ಬಂದಿದೆ ಅಂತ ಹೇಳ್ತಿರ್ತಾರೆ. ಆ ಜಾಗದಲ್ಲಿ ಸುಮಿಂದು ಸ್ವಲ್ಪ ಕ್ಲೂಗಳು ಸಿಕ್ಕಿದೆ. ಇಲ್ಲಿ ಅದಕ್ಕೆ ಸುಮಿನ್ ಎಲ್ಲರೂ ಹುಡುಕ್ತಾ ಇದಾರೆ ಅಂತ ಹೇಳ್ತಿರ್ತಾರೆ. ಇಲ್ಲಿ ಹೀರೋ ಕಂಟಿನ್ಯೂ ಮಾಡ್ತಾ ಹೇಳ್ತಿರ್ತಾನೆ, ಜೀವನ್ ನೀನು ಹೋಗ್ತೀಯ ಅವ್ನ್ ಫ್ರೆಂಡ್ರಲ್ ಗೆ ಅಂತ ಕೇಳ್ತಿರ್ತಾರೆ. ಈಗ ಸೀನ್ ಶಿಫ್ಟ್ ಆಗಿ ಜೀವನು ಮಿನ್ವಾನ್ ಫ್ರೆಂಡ್ರಲ್ ಗೆ ಬಂದಿರೋದನ್ನ ಇಲ್ಲಿ ನಮ್ಗೆ ತೋರಿಸ್ತಾರೆ. ಇಲ್ಲಿ ಜೀವನು ಮಿನ್ವಾನ್ ಫೋಟೋನ ನೋಡ್ಕೊಂಡು ಹೇಳ್ತಿರ್ತಾಳೆ, ಇಲ್ಲಿ ಅವಳ ಮನ್ಸಲ್ಲಿ ಒಳ್ಳೆ ಎಷ್ಟೋ ಸತಿ ನನ್ನ ಮನ್ಸಲ್ಲಿ ನಾನೇ ದೇವ್ರ ಹತ್ರ ಬೇಡ್ಕೊಂಡಿದ್ದೀನಿ, ನೀನು ಬೇಗ ಸತ್ತೋಗ್ಲಿ ಅಂತ. ನೀನು ಯಾವಾಗೆಲ್ಲ ನನ್ಗೆ ನೋವು ಮಾಡ್ತಿದ್ದೆ, ನೀನು ಯಾವಾಗೆಲ್ಲ ನನ್ಗೆ ಮೋಸ ಮಾಡಿದೆ, ನೀನು ನನ್ನನ್ನ ಯೂಸ್ ಮಾಡ್ಕೊಂಡಿದ್ದು, ಮತ್ತೆ ನೀನು ನನ್ನ ನರಳಿ ಸಾಯೋ ತರ ಮಾಡಿದ್ದು, ಯಾರಿಗೋಸ್ಕರ ನನ್ನನ್ನ ಬಿಟ್ಟಿದ್ದು, ಇದನ್ನೆಲ್ಲ ನನ್ಗೆ ನೆನೆಸ್ಕೊಂಡಾಗ ನಿಜವಾಗ್ಲೂ ನಾನು ಎಷ್ಟೋ ಸತಿ ಬೇಡ್ಕೊಂಡಿದ್ದೀನಿ, ಇಲ್ಲ ನನ್ ಸಾವಾದ್ರೂ ಬರ್ಲಿ, ಇಲ್ಲ ಇವನ್ ಸಾವಾದ್ರೂ ಬರ್ಲಿ ಅಂತ ನಾನು ಎಷ್ಟ್ ಸತಿ ಬೇಡ್ಕೊಂಡಿದ್ದೀನಿ ಗೊತ್ತಾ ಅಂತೆಲ್ಲ ಹೇಳ್ತಿರ್ತಾಳೆ. ಈಗ ಸೀನ್ ಶಿಫ್ಟ್ ಆಗಿ ಜೀವನ್ ಪಾಸ್ಟ್ ಲೈಫ್ ಅಲ್ಲಿ ನಡೆದಿರೋ ಘಟನೆನ ತೋರಿಸ್ತಿರ್ತಾರೆ. ಇಲ್ಲಿ ಮಿನ್ವಾನು ಜೀವನ್ನ ಮದ್ವೆ ಆದಾಗಿಂದ ಸುಮಿನ್ ಜೊತೆ ಅವನು ಇಲ್ಲಿ ಜೀವನ್ನ ಸಾಯಿಸಿದ್ದು, ಮತ್ತೆ ಪುನರ್ಜನ್ಮ ಸಿಗ್ದಾಗ್ಲೂ ಕೂಡ ಇಲ್ಲಿ ಮಿನ್ವಾನು ಜೀವನ್ನ ಸಾಯಿಸಕ್ಕೆ ಅಂತ ಟ್ರೈ ಮಾಡಿದ್ದು, ಇದನ್ನೆಲ್ಲ ಇಲ್ಲಿ ಜೀವನು ನೆನ್ಪಿಸ್ಕೊತಾ ಇರ್ತಾಳೆ. ಈಗ ಸೀನ್ ಶಿಫ್ಟ್ ಆಗಿ ಪ್ರೆಸೆಂಟ್ ನ ತೋರಿಸ್ತಾರೆ. ಇಲ್ಲಿ ಜೀವನು ಅವಳ ಮನ್ಸಲ್ಲಿ ಅವಳೆ ಕಂಟಿನ್ಯೂ ಮಾಡ್ತಾ ಹೇಳ್ತಿರ್ತಾಳೆ, ಒಂಥರ ಎರಡ್ ತರ ಎಲ್ಲ ನೋವು ಕೊಟ್ಟಿರೋದು, ನೀನು ನನ್ಗೆ ಎಷ್ಟ್ ತರ ಎಲ್ಲ ನೋವು ಕೊಟ್ಟಿದ್ಯಾ, ನೀನು ತಿತ್ಕೋತಿ ಅಂತ ನಾನು ತುಂಬಾ ಸತಿ ಅನ್ಕೊಂಡೆ, ಆದ್ರೆ ನೀನು ತಿತ್ಕೊಳಕ್ಕೆ ರೆಡಿನೇ ಇರ್ಲಿಲ್ಲ, ಪ್ರತಿಯೊಂದು ವಿಷಯದಲ್ಲೂ ನೀನು ನನ್ಗೆ ಹರ್ಟ್ ಮಾಡಿದ್ಯಾ, ನೀನು ನನ್ಗೆ ಮೋಸ ಮಾಡಿದ್ಯಾ, ಹಾಗೆ ಹೀಗೆ ಅಂತೆಲ್ಲ ಇಲ್ಲಿ ಅವಳು ಹೇಳ್ತಿರ್ತಾಳೆ. ಇಲ್ಲಿ ಜೀವನ ಕಂಟಿನ್ಯೂ ಮಾಡ್ತಾ ಹೇಳ್ತಿರ್ತಾಳೆ, ಈ ಸ್ಟೋರಿದು ಎಂಡಿಂಗು ಹೀಗೆ ಆಗ್ಬೇಕು ಅಂತ ಇತ್ತು, ಏನು ಮಾಡಕ್ ಆಗಲ್ಲ ಅಂತ ಹೇಳ್ಬಿಟ್ಟು ಅವಳು ಅಲ್ಲಿರೋರ್ಗೆ ಗ್ರೀಟ್ ಮಾಡ್ಬಿಟ್ಟು ಅವಳು ಎದ್ದು ಈ ಕಡೆ ಬರ್ತಾ ಇರ್ತಾಳೆ. ಮಿನ್ವಾನ್ ಅವ್ರ ತಾಯಿ ಕೂಡ ಆ ಕಡೆಯಿಂದ ಬರ್ತಾ ಇರ್ತಾರೆ. ಇಲ್ಲಿ ಮಿನ್ವಾನ್ ಅವ್ರ ತಾಯಿ ಜೀವನ ನೋಡಿದ ತಕ್ಷಣ, ನಿಂಗೆ ಎಷ್ಟು ಧೈರ್ಯ, ನೀನೇನಾದ್ರೂ ಅವ್ನ್ಗೆ ಚೀಟ್ ಮಾಡಿರ್ಲಿಲ್ಲ ಅಂದ್ರೆ ಯಾವತ್ತೂ ಆ ನಾಯಿನ ಅವನು ಮದ್ವೆನೇ ಆಗ್ತಿರ್ಲಿಲ್ಲ, ಆ ನಾಯಿ ಇವನ್ನ ಯಾವತ್ತೂ ಸಾಯ್ಸಕ್ಕಾಯ್ತಿರ್ಲಿಲ್ಲ, ಇವ್ರಿಬ್ರಿಂದ ನನ್ ಮಗನ್ನ ನಾನು ಕಳ್ಕೊಬಿಟ್ಟೆ, ಅವಳು ಎಂತೋಳು ಅಂತೋಳು ಅಂತೆಲ್ಲ ಬೈತಾ ಇರ್ತಾರೆ. ಇಲ್ಲಿ ಮಿನ್ವಾನ್ ಅವ್ರ ತಾಯಿ ತುಂಬಾ ಹೊತ್ತಿಂದಾನೆ ಅಳ್ತಿರ್ತಾರೆ. ಇಲ್ಲಿ ಮಿನ್ವಾನ್ ಅವ್ರ ತಾಯಿ ಈಗ್ಲೂ ಕೂಡ ಅಳ್ತಾ ಇರೋದನ್ನ ಇಲ್ಲಿ ನಮ್ಗೆ ತೋರಿಸ್ತಾರೆ. ಇಲ್ಲಿ ಅವರು ಅಳ್ತಿರೋದನ್ನ ನೋಡಿದ್ರೆ ನಿಜವಾಗ್ಲೂ ತುಂಬಾ ನೋವಾಗ್ತಾ ಇರುತ್ತೆ. ಇಲ್ಲಿ ಮಿನ್ವಾನ್ ಅವ್ರ ತಾಯಿ ಅಳ್ತಾ ನೆಲದ ಮೇಲೆ ಬಿದ್ದೋಗ್ಬಿಡ್ತಾರೆ. ಅಲ್ಲೂ ಕೂಡ ಅವರು ಮಿನ್ವಾನ್ ಅವ್ರ ತಾಯಿ ಜೋರಾಗಿ ಅಳ್ತಾ ಇರೋದನ್ನ ಇಲ್ಲಿ ನಮ್ಗೆ ತೋರಿಸ್ತಾರೆ. ಈಗ ಸೀನ್ ಶಿಫ್ಟ್ ಆಗಿ ಎಲ್ಲಾ ಎಂಪ್ಲಾಯ್ಗಳು ಮಿನ್ವಾನ್ ಡೆತ್ ಆಗಿರೋ ನ್ಯೂಸ್ ನ ನೋಡ್ತಿರ್ತಾರೆ. ಎಲ್ಲಾ ಚಾನಲ್ ಅಲ್ಲೂ ಮಿನ್ವಾನ್ ಡೆತ್ ಆಗಿರೋದ್ರ ಬಗ್ಗೆನೇ ಹೇಳ್ತಿರ್ತಾರೆ. ಒಬ್ಬ ವ್ಯಕ್ತಿ ಸತ್ತೋಗಿದ್ದಾನೆ, ಮೇನ್ ಕಲ್ಪ್ರಿಟ್ ಅವ್ರ ಹೆಂಡ್ತಿನೇ ಇವಾಗ ಅವಳು ಮಾಯ ಆಗಿದ್ದಾಳೆ ಅಂತ ಹೇಳ್ಬಿಟ್ಟು ಅಲ್ಲಿ ಸುಮಿಂದು ಒಂದು ಫೋಟೋನ ಹಾಕಿರ್ತಾರೆ. ಒಬ್ರು ಎಂಪ್ಲಾಯಿ ಕೇಳ್ತಿರ್ತಾರೆ, ಇದು ಜಾನ್ ಸುಮಿನ್ ಫೋಟೋನ ಅಂತ. ಅದಕ್ಕೆ ಇನ್ನೊಬ್ರು ಎಂಪ್ಲಾಯಿ ಹೇಳ್ತಿರ್ತಾರೆ, ಇಲ್ಲ ಮೋಸ್ಟ್ಲಿ ಅವಳಿ ಜವಳಿ ಆತರ ಇರ್ತಾರಲ್ಲ ಒಬ್ರು ತರ
ಇನ್ನೊಬ್ರು ಕಾಣೋದು ಅವ್ರು ಇರ್ಬೇಕು ಅಂತ ಹೇಳ್ತಿರ್ತಾರೆ. ಇಲ್ಲಿ ಆ ಎಂಪ್ಲಾಯಿಗೆ ಫ್ಲಾಶ್ ಆಗುತ್ತೆ, ಈಗ ಸತ್ತಿರೋದು ಪಾರ್ಕ್ ಮಿನ್ವಾನ ಅಂತ ಕೇಳ್ತಿರ್ತಾರೆ. ಎಂಪ್ಲಾಯಿಗಳೆಲ್ಲ ಜೋರಾಗಿ ಮಾತಾಡ್ಬೇಡ ಅಂತ ಸನ್ನೆ ಮಾಡಿ ತೋರಿಸ್ಬಿಟ್ಟು ಜೀವನ್ ಇದ್ದಾಳೆ ಲಿಫ್ಟ್ ಅಲ್ಲಿ ಅಂತ ಹೇಳ್ತಿರ್ತಾರೆ. ಈಗ ಸೀನ್ ಶಿಫ್ಟ್ ಆಗಿ ಮಿನ್ವಾನ್ ಅವ್ರ ತಂದೆ ತಾಯಿನ ತೋರಿಸ್ತಾರೆ. ಇಲ್ಲಿ ಅವರು ಮನೆಗ್ ಬಂದಾಗ ಎಲ್ಲಾ ವಸ್ತುಗಳು ಆ ಕಡೆ ಈ ಕಡೆ ಬಿದ್ದಿರುತ್ತೆ. ಇಲ್ಲಿ ಮಿನ್ವಾನ್ ಅವ್ರ ತಾಯಿ ಹೇಳ್ತಿರ್ತಾರೆ ಇದೆಲ್ಲ ಏನ್ ನಡೀತಿದೆ ಅಂತ. ಈಗ ಸೀನ್ ಶಿಫ್ಟ್ ಆಗಿ ಮಿಸ್ಟರ್ ಲೀ ಮತ್ತೆ ಹೀರೋನ ತೋರಿಸ್ತಾರೆ. ಇಲ್ಲಿ ಮಿಸ್ಟರ್ ಲೀ ಹೀರೋ ಹತ್ರ ಹೇಳ್ತಿರ್ತಾರೆ ಮೋಸ್ಟ್ಲಿ ಮಿನ್ವಾನ್ ಅವ್ರ ಮನೆಯಲ್ಲಿ ಕಳ್ತನ ಆಗಿದೆ ಅನ್ಸುತ್ತೆ ಅಂತ. ಇಲ್ಲಿ ಅದಕ್ಕೆ ಹೀರೋ ಹೇಳ್ತಿರ್ತಾನೆ ಅದನ್ನ ಸುಮ್ಮಿನೇ ಮಾಡಿರೋದು ಅಂತ. ಇಲ್ಲಿ ಹೀರೋ ಕಂಟಿನ್ಯೂ ಮಾಡ್ತಾ ಹೇಳ್ತಿರ್ತಾನೆ ಮೋಸ್ಟ್ಲಿ ಅವಳು ಎಲ್ಲರಿಂದ ತಪ್ಪಿಸ್ಕೊಳ್ಳೋದಕ್ಕೆ ಸೋಲಲ್ಲ ಎಲ್ಲಾದ್ರೂ ಔಚ್ಕೊಂಡಿದ್ದಾಳೆ ಅಂತ ಹೇಳ್ತಿರ್ತಾರೆ. ಈಗ ಸೀನ್ ಶಿಫ್ಟ್ ಆಗಿ ಟಿವಿ ನ್ಯೂಸ್ ನ ತೋರಿಸ್ತಾರೆ. ಇಲ್ಲಿ ಆ ಟಿವಿ ನ್ಯೂಸ್ ಅಲ್ಲಿರೋ ಆಂಕರ್ ಹೇಳ್ತಿರ್ತಾರೆ ಪಾರ್ಕ್ ಮಿನ್ವಾನ್ ಜಾನ್ ಸುಮಿನೇ ಮೇನ್ ಕಿಲ್ಲರ್ ಅಂತ ಹೇಳ್ಬಿಟ್ಟು ಇಲ್ಲಿ ಪೊಲೀಸ್ ಅವರು ಆಲ್ರೆಡಿ ಅನೌನ್ಸ್ ಮಾಡಿದ್ದಾರೆ. ಇಲ್ಲಿ ಎಲ್ಲಾ ಕಡೆನೂ ಜಾನ್ ಸುಮಿನ ಹುಡುಕ್ತಿದ್ದಾರೆ ಅಂತೆಲ್ಲ ಹೇಳ್ತಿರ್ತಾರೆ. ಇಲ್ಲಿ ಜೀವನ್ ಮತ್ತೆ ಹೀರೋ ಈ ನ್ಯೂಸ್ ನ ನೋಡ್ತಾ ಇರ್ತಾರೆ. ಇಲ್ಲಿ ಹೀರೋ ಜೀವನ್ಗೆ ಇದರಿಂದ ಬೇಜಾರಾಗುತ್ತೆ ಅಂತ ಅವನು ರಿಮೋಟ್ ತಗೊಂಡು ಚೇಂಜ್ ಮಾಡಕ್ಕೆ ಅಂತ ಹೋಗ್ತಿರ್ತಾನೆ. ಆಗ ಜೀವನ್ ತಡೆದ್ಬಿಟ್ಟು ಇಲ್ಲ ಇದೇ ಇರ್ಲಿ ಅಂತ ಹೇಳ್ತಿರ್ತಾರೆ. ಇಲ್ಲಿ ರಿಪೋರ್ಟರ್ದು ಬ್ಯಾಕ್ ಗ್ರೌಂಡ್ ಅಲ್ಲಿ ವಾಯ್ಸ್ ಬರ್ತಿರುತ್ತೆ. ಆ ಲೇಡಿ ಯಾರಿಗೂ ಗೊತ್ತಾಗಬಾರ್ದು ಅಂತ ಅವಳ ಫೋನ್ ನ ಕೂಡ ಸ್ವಿಚ್ ಆಫ್ ಮಾಡ್ಕೊಂಡಿದ್ದಾಳೆ. ಇಲ್ಲಿ ಪೊಲೀಸರು ಎಲ್ಲರ ಹತ್ರ ವಿನಂತಿ ಮಾಡ್ಕೊತಿರ್ತಾರೆ, ಅವರು ಲೇಡಿನ ಹುಡುಕ್ತಾರೆ. ಅದ್ರ ಜೊತೆಗೆ ಜನಗಳು ಕೂಡ ಆ ಲೇಡಿನ ಹುಡ್ಕೋದಕ್ಕೆ ಪೊಲೀಸರಿಗೆ ಹೆಲ್ಪ್ ಮಾಡ್ಬೇಕು ಅಂತ ಇಲ್ಲಿ ಪೊಲೀಸರು ವಿನಂತಿ ಮಾಡ್ಕೊಂಡಿದ್ದಾರೆ. ಆ ರಿಪೋರ್ಟರ್ ಹೇಳ್ತಿರ್ತಾರೆ. ಈಗ ಸೀನ್ ಶಿಫ್ಟ್ ಆಗಿ ಹೀರೋ ಮತ್ತೆ ಜೀವನ್ ಮನೆ ಆಚೆ ಇರೋದನ್ನ ಇಲ್ಲಿ ನಮ್ಗೆ ತೋರಿಸ್ತಾರೆ. ಇಲ್ಲಿ ಸುಮಿನ ಆ ಮನೆನ ನೋಡ್ಕೊಂಡು ನಿಂತಿರೋದನ್ನ ಇಲ್ಲಿ ನಮ್ಗೆ ತೋರಿಸ್ತಾರೆ. ಸೀನ್ ಶಿಫ್ಟ್ ಆಗಿ ಹೀರೋ ಮತ್ತೆ ಜೀವನ್ ತೋರಿಸ್ತಾರೆ. ಇಲ್ಲಿ ಹೀರೋ ಹೇಳ್ತಿರ್ತಾನೆ ನನ್ಗೆ ತುಂಬಾ ಭಯ ಆಗ್ತಾ ಇದೆ ಅಂತ. ಇಲ್ಲಿ ಹೀರೋ ಕಂಟಿನ್ಯೂ ಮಾಡ್ತಾ ಹೇಳ್ತಿರ್ತಾನೆ ನಿನ್ ಮನ್ಸು ತುಂಬಾ ಒಳ್ಳೇದಲ್ವಾ, ಅದಕ್ಕೆ ನಿಂಗೆ ಇದೆಲ್ಲ ಅರ್ಥ ಆಗೋದಿಲ್ಲ. ಕೆಲವು ವ್ಯಕ್ತಿಗಳು ಇರ್ತಾರೆ ಅವರು ಏನೇ ಆದ್ರೂ ಕೂಡ ಅವ್ರು ಅನ್ಕೊಂಡಿರೋದನ್ನ ಅವರು ಮಾಡ್ದಲೆ. ಹೀರೋ ಕಂಟಿನ್ಯೂ ಮಾಡ್ತಾ ಹೇಳ್ತಿರ್ತಾರೆ ಅವರು ಎಷ್ಟು ಖತರ್ನಾಕ್ ಇರ್ತಾರೆ ಅಂದ್ರೆ ಅವ್ರ ಕೈ ಕಾಲ್ನ ಕತ್ತರಿಸಿ ತಲೆ ಕತ್ತರಿಸೋವರ್ಗುನು ಅವ್ರಿಗೆ ಬೇರೆಯವ್ರಿಗೆ ಕೆಟ್ಟದ್ ಮಾಡ್ಬೇಕು ಅನ್ನೋದೇ ಅವ್ರ ತಲೆಯಲ್ಲಿ ಇರುತ್ತೆ ಅಂತೆಲ್ಲ ಹೇಳ್ತಿರ್ತಾರೆ. ಹೀರೋ ಕಂಟಿನ್ಯೂ ಮಾಡ್ತಾ ಹೇಳ್ತಿರ್ತಾನೆ ಸುಮಿನ್ ಕೂಡ ತುಂಬಾ ಕೆಟ್ಟವಳು, ಇಲ್ಲಿ ಸುಮಿನ್ ಕೂಡ ಅದೇ ಕ್ಯಾಟಗರಿಗೆ ಸೇರ್ತಾಳೆ ಅಂತೆಲ್ಲ ಹೇಳ್ತಿರ್ತಾನೆ. ಈಗ ಸೀನ್ ಶಿಫ್ಟ್ ಆಗಿ ಸುಮಿನ್ ನ ತೋರಿಸ್ತಾರೆ. ಇಲ್ಲಿ ಸುಮಿನ್ ಆ ಮನೆನ ನೋಡ್ಕೊಂಡು ಹೇಳ್ತಿರ್ತಾಳೆ ಜೀವನ್ ನಾನೇನಾದ್ರೂ ಒಂದು ನದಿಲಿ ಮುಳುಗಿ ಸತ್ತೋಗ್ತಿದ್ದೀನಿ ಅಂದ್ರೆ ನಾನು ನಿನ್ನ ಕೂಡ ಹೇಳ್ಕೊಂಡು ಸಾಯ್ತೀನಿ, ನಾನು ಒಬ್ಳೆ ಅಂತೂ ಸಾಯಲ್ಲ ಅಂತ ಹೇಳಿಕೆ ಎಪಿಸೋಡ್ ಎಂಡ್ ಆಗುತ್ತೆ. ನೆಕ್ಸ್ಟ್ ಎಪಿಸೋಡ್ ಅಲ್ಲಿ ಬೇಗ ಸಿಗೋಣ. ನನ್ನ ವಿಡಿಯೋ ಇಷ್ಟ ಆದ್ರೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಹಾಗೂ ಕಮೆಂಟ್ ಮಾಡೋದನ್ನ ಮರಿಬೇಡಿ. ನನ್ನ ಎಕ್ಸ್ಪ್ಲನೇಷನ್ ಏನಾದ್ರು ಚೇಂಜಸ್ ಮಾಡ್ಕೋಬೇಕು ಅಂದ್ರೆ ಖಂಡಿತ ಕಮೆಂಟ್ ಸೆಕ್ಷನ್ ಅಲ್ಲಿ ನನ್ನ ಎಕ್ಸ್ಪ್ಲನೇಷನ್ ಯಾರೆಲ್ಲ ಮೊದಲೇ ಬಾರಿಗೆ ನೋಡ್ತಿದ್ದೀರೋ ನನ್ನ ಎಕ್ಸ್ಪ್ಲನೇಷನ್ ಏನಾದ್ರು ನಿಮ್ಗೆ ಇಷ್ಟ ಆದ್ರೆ ನಾನು ಆಲ್ರೆಡಿ ವಾಟ್ಸ್ ರಾಂಗ್ ವಿ ಸೆಕ್ರೆಟರಿ ಕಿಮ್ ನ ಕಂಪ್ಲೀಟ್ ಎಪಿಸೋಡ್ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಒಂದ್ಸತಿ ಚೆಕ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬೈ ಬೈ ಗೈಸ್.